ಅಬ್ಜನ್ಯಸ್ತಪದಾಬ್ಜ ಮಂಚಿತ ಕಟೀ ಸಂವಾದಿ ಕೌಶೇಯಕಂ ಕಿಂಚಿತ್ತಾಂಡವಗಂಧಿ ಸಮ್ಮನನಕಂ ನಿರ್ವ್ಯಾಜ ಮಂದಸ್ಮಿತಂ ಚೂಡಾಚೂಂಬಿಮುಖಾಂಬುಜಂ ನಿಜಭುಜಾ ವಿಶ್ರಾಂತ ದಿವ್ಯಾಯುಧಂ ಶ್ರೀರಂಗೇ ಶರದ ಶತಂ ತತಯಿತ ಪಶ್ಯೇಮ ಲಕ್ಷ್ಮೀಸಕಂ ಅಗ್ರೇತಾಕ್ಷೇಣ ಪಶ್ಚಾತ್ ಐಪತಿ ಶಯನೇನ ಆತ್ಮನಾ ಪಾರ್ಶ್ವಯೋಶ್ಚ ಶ್ರೀಭೂಮಿಭ್ಯಾಮ ತೃಪ್ತ್ಯಾನಯನ ಚುಲಕನೈಃ ಸೇವ್ಯಮಾನಾಮೃತೌಘಂ ವಕ್ತ್ರೇಣ ವಿಸ್ಮಿತೇನ ಸ್ಫುರದಭಯಗದಾ ಶಂಖಚಕ್ರೈರ್ಭುಜಾಗ್ರೈಃ ವಿಶ್ವಸ್ಮೈ ತಿಷ್ಟಮಾನೋ ಶರಣಮಶರಣಾ ರಂಗರಾಜಂ ಭಜಾಮಃ ಶ್ರೀವಿಷ್ಣು ಚಿತ್ತ ಕುಲನಂದನ ಕಲ್ಪವಲ್ಲಿ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಾಂ ಸಾಕ್ಷಾಕ್ಷಮಾಂ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯ ಶರಣಃ ಶರಣಂ ಪ್ರಪದ್ಯೆ ಅಮುನಾ ತಪನಾತಿಶಾಯಿ ಭೂಮ್ನಾ ಯತಿರಾಜೇನ ನಿಬದ್ಧ ನಾಯಕ ಶ್ರೀ ಮಹತಿ ಗುರುಪಂಕ್ತಿಯಾರಯಷ್ಟಿ ವಿಬುಧಾನಾಂ ಹೃದಯಂ ಘಮಾ ವಿಭಾತಿ ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೈ ಗೋದಾಯೈ ನಿತ್ಯಮಂಗಳಂ ಮಾದೃಶಾ ಕಿಂಚನ ತ್ರಾಣಬದ್ಧ ಕಂಕಣ ಪಾಣಯೇ ಭಗಿನ್ಯೈ ಯತಿರಾಜಸ್ಯ ಗೋದಾಯೈ ನಿತ್ಯಮಂಗಳಂ ಶ್ರೀಮನ್ಮಹಾಭೂತಪುರೇ ಶ್ರೀಮತ್ಕೇಶವ ಯಜ್ವನಃ ಕಾಂತಿಮತ್ಯಾಂ ಪ್ರಸೂತಾಯ ಯತಿರಾಜಾಯ ಮಂಗಳಂ ಶ್ರೀಮತೆ ರಮ್ಯಜಾಮಾತೃಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ ಯಸ್ಯ ಪ್ರಸಾದ ಕಲಯಾ ಬದಿರಶೃಣೋತಿ ಪಂಗು ಪ್ರದಾವತಿ ಜವೇನ ಚ ಭಕ್ತಿ ಮೂಕಃ ಅಂಧ ಪ್ರಪಶ್ಯತಿ ಸುತಂ ಭವತೆ ಚ ನಂದ್ಯ ತಂ ದೇವಮೇವ ಗರ್ದಂ ಶರಣಂ ಗತೋಸ್ಮಿ ಎಂಬುದು ಅದ್ಭುತವಾದ ಒಂದು ಮುಕ್ತಕ ಶ್ಲೋಕ. ಈ ಶ್ಲೋಕವನ್ನು ಅನುಗ್ರಹಿಸಿದವರು ಪರಮಾಚಾರ್ಯರಾದ ಯಾಮುನಾಚಾರ್ಯರು ಆಡಬಂದಾರೆ. ಆ ಸ್ವಾಮಿನ ಅದ್ಭುತವಾದ ಒಂದು ಸ್ತೋತ್ರ ಇದು. ಈ ಶ್ಲೋಕವನ್ನು ಯಾವಾಗ ಅನುಭವಿಸಿದ್ರು ಅಂದ್ರೆ ಒಮ್ಮೆ ಶ್ರೀರಂಗಕ್ಕೆ ಬಂದ್ರು ಶ್ರೀ ಆಳವಂದಾರ್. ಕಾರಣ ಏನಂದ್ರೆ ಇಳೆಯಾಳ್ವಾರ್ ಅನ್ನುವ ಶ್ರೀ ರಾಮಾನುಜರು ಶ್ರೀಪೆರುಂಬೂದೂರಲ್ಲಿ ಅವತರಿಸಿ ತಿರುಪುಟ್ಕೊಡಿ ಅನ್ನುವ ದಿವ್ಯದೇಶದಲ್ಲಿ ಯಾದವ ಪ್ರಕಾಶ ಅನ್ನುವ ಏಕದಂಡಿ ಸನ್ಯಾಸಿಯಲ್ಲಿ ಪೂರ್ವ ಪಕ್ಷ ಗ್ರಂಥವಾದ ಅದ್ವೈತ ಸಿದ್ಧಾಂತ ಅದನ್ನು ಕೇಳುತ್ತಿದ್ದಾರೆ. ಕೇಳುವಾಗ ಕೆಲವಾರು ಶ್ರೀ ವೈಷ್ಣವರು ಇಲ್ಲಿಂದ ಶ್ರೀರಂಗಕ್ಕೆ ಹೋಗಿ ಅಂದ್ರೆ ಕಾಂಚೀಪುರದಿಂದ ಶ್ರೀರಂಗಕ್ಕೆ ಹೋಗಿ ಶ್ರೀರಂಗದಲ್ಲಿ ಇದ್ದ ಯಾಮುನಾಚಾರ್ಯರನ್ನು ನಮಸ್ಕರಿಸಿ ಕಾಂಚೀಪುರದಲ್ಲಿ ಒಂದು ವಿಶೇಷ ಅಂತ ಅವರು ಹೇಳಿದ್ರು ಯಾಮುನಾಚಾರ್ಯರಿಗೆ. ಏನು ವಿಶೇಷ ಅಂತ ಕೇಳಿದಾಗ ತಿರುಪುಟ್ಕೊಳಿಯಲ್ಲಿ ಯಾದವ ಪ್ರಕಾಶ ಅನ್ನುವ ಏಕದಂಡಿ ಸನ್ಯಾಸಿಯಲ್ಲಿ ರಾಮಾನುಜರು ಅನ್ನುವ ಇಳೆಯಾಳ್ವಾರ್, ಅವಾಗ ಅವ್ರಿಗೆ ರಾಮಾನುಜರು ಅಂತ ಹೆಸರು ಅಲ್ಲ, ಇಳೆಯಾಳ್ವಾರ್ ಅಂತ ಹೆಸರು. ಇಳೆಯಾಳ್ವಾರ್ ಅನ್ನುವರು ಯಾದವ ಪ್ರಕಾಶನು ಅದ್ವೈತ ಪರವಾಗಿ ವೇದಾಂತಕ್ಕೆ ಅರ್ಥಗಳನ್ನು ಹೇಳುವಾಗ ಇಳೆಯಾಳ್ವಾರ್ ವಿಶಿಷ್ಟಾದ್ವೈತ ಪರವಾಗಿ ಎಷ್ಟೋ ಅರ್ಥಗಳನ್ನು ಹೇಳುತ್ತಿದ್ದಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ವೇದಾಂತ ವಾಕ್ಯ, ತಸ್ಯೇತ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅನ್ನುವ ವೇದಾಂತ ವಾಕ್ಯ ಮುಂತಾದ ವಾಕ್ಯಗಳಿಗೆಲ್ಲ ವಿಶಿಷ್ಟಾದ್ವೈತ ಪರವಾಗಿ ಅರ್ಥಗಳನ್ನು ಹೇಳುತ್ತಿದ್ದಾರೆ ಅಂತ ಹೇಳಿದಾಗ ಸ್ವಾಮಿ ಯಾಮುನಾಚಾರ್ಯರಿಗೆ ಪರಮಾನಂದವಾಯಿತು. ಆವಾಗ ಅವರಿಗೆ ಒಂದು ಅನುಮಾನವಾಯಿತು. ನಮಗೆ ಮೊದಲೇ ನಮ್ಮ ಅಜ್ಜ ಅಂದ್ರೆ ನಾಥಮುನಿಗಳು, ಸ್ವಾಮಿ ನಾಥಮುನಿಗಳು ನಮಗೆ ಒಂದು ವಿಗ್ರಹವನ್ನು ಪ್ರಸಾದಿಸಿದ್ದಾರೆ. ಆ ವಿಗ್ರಹ ಅಲ್ಲಿರುವ ಮಹಾನ್ ಅವತರಿಸುತ್ತಾರೆ ಅಂತ ಅವರು ಹೇಳಿದ್ರು. ನಾಥಮುನಿಗಳಿಗೆ ಆ ವಿಗ್ರಹವನ್ನು ಕೊಟ್ಟವರು ಸ್ವಾಮಿ ನಮ್ಮಾಳ್ವಾರ್. ನಾಥಮುನಿಗಳು ಇಲ್ಲಿ ಆಳ್ವಾರ್ ತಿನ್ನಯರಿಗೆ ಬಂದು ಇಲ್ಲಿ ನಮ್ಮಾಳ್ವಾರಲ್ಲಿ ಕಡಿಯುಂಚಿರ್ತಾಂಬನ್ನು 4000 ಸತಿ ಹೇಳಿ ಆಮೇಲೆ ಅದರಿಂದ ಅವರು 12,000 ಸತಿ ಹೇಳಿ ಆಮೇಲೆ ನಮ್ಮಾಳ್ವಾರ್ ನಾಥಮುನಿಗಳಿಗೆ ಯೋಗ ದಿಶೆಯಲ್ಲಿ ಸಾಕ್ಷಾತ್ಕರಿಸಿ ಅವರಿಗೆ 4000 ದಿವ್ಯ ಪ್ರಬಂಧ ಅದರಲ್ಲಿರುವ ಅರ್ಥ ವಿಶೇಷಗಳನ್ನೆಲ್ಲ ಹೇಳಿದಾಗ
ನಾಥಮುನಿಗಳು ಸ್ವಾಮಿ 5ನೇ ಹತ್ತು 2ನೇ ತಿರುವಾಯ್ಮೊಳಿಯಲ್ಲಿ ಕಲಿಯುಂ ಕೆಡುಂ ಕಂಡುಕೊಂಡ್ಮಿನ್ ಅಂತ ನೀವು ಹೇಳಿದ್ದೀರಲ್ಲ, ಅಂದ್ರೆ ಕಲಿಯುಗ ಹೋಗಿ ದೊಡ್ಡ ಕೃತಯುಗ ಬರುತ್ತೆ ಅಂತ ಹೇಳಿದ್ದೀರಲ್ಲ, ಅದು ಯಾವಾಗ ಬರುತ್ತೆ ಅಂತ ಕೇಳಿದಾಗ ಸ್ವಾಮಿ ನಮ್ಮಾಳ್ವಾರ್ ನಾಥಮುನಿಗಳಿಗೆ ಒಂದು ವಿಗ್ರಹವನ್ನು ಪ್ರಸಾದಿಸಿ ಈ ಮಹಾನ್ ಅವತರಿಸುತ್ತಾರೆ, ಅವರು ಅವತರಿಸುವಾಗ ಕಲಿಯುಗ ಹೋಗಿ ಕೃತಯುಗ ಆಗ್ಬಿಡತ್ತೆ ಅಂತ ಹೇಳಿದ್ರು ಸ್ವಾಮಿ ನಮ್ಮಾಳ್ವಾರ್. ಆ ವಿಗ್ರಹ ನಾಥಮುನಿಗಳ ಕೈಗೆ ಬಂದು ನಾಥಮುನಿಗಳು ಆ ವಿಗ್ರಹಕ್ಕೆ ತಿರುವಾರಾಧನಾ ಮಾಡ್ತಾ ಇದ್ದು, ಆಮೇಲೆ ಆ ವಿಗ್ರಹ ತನ್ನ ಮೊಮ್ಮಗನಾದ ಯಾಮುನಾಚಾರ್ಯರು ಆಳವಂದಾರ್ ಕೈಗೆ ಬಂದು ಸೇರಿತು. ಆ ವಿಗ್ರಹಕ್ಕೆ ತಿರುವಾರಾಧನಾ ಮಾಡ್ತಾ ಇದ್ದಾರೆ ಆಳವಂದಾರ್. ಅದರಿಂದ ಆ ವಿಗ್ರಹವನ್ನು ನೋಡಿ ಈ ಸ್ವಾಮಿ ಅವತರಿಸಿದ್ರೋ ಒಂದು ವೇಳೆ ಶ್ರೀಬೆರುಂಬೂದೂರಲ್ಲಿ ಇಳೆಯಾಳ್ವಾರ್ ಅನ್ನುವ ಹೆಸರಲ್ಲಿದ್ದಾರಲ್ಲ ಅವರು ಇವರೇ ಏನೋ ಅಂತ ಒಂದು ಅನುಮಾನ ಬಂತು ಆಳವಂದಾರಿಗೆ. ಅದರಿಂದ ನಾವು ಹೋಗಿ ಅವರನ್ನು ನೋಡ್ಬೇಕು ಅಂತ ಶ್ರೀರಂಗದಿಂದ ಇವರನ್ನು ನೋಡ್ಬೇಕು, ಇಳೆಯಾಳ್ವಾರನ್ನು ನೋಡ್ಬೇಕು ಅಂತ, ಅಂದ್ರೆ ಇಳೆಯಾಳ್ವಾರ್ ಅಂದ್ರೆ ರಾಮಾನುಜರು, ಈ ಇಳೆಯಾಳ್ವಾರನ್ನು ನೋಡ್ಬೇಕು ಅಂತ ಅಲ್ಲಿಂದ ಕಾಂಚೀಪುರಕ್ಕೆ ಬಂದ್ರು. ಕಾಂಚೀಪುರದಲ್ಲಿ ವರದರಾಜ ಪೆರುಮಾಳ್ ಅವರ ಸನ್ನದಿಗೆ ಹೋಗಿ ಅವರನ್ನು ನಮಸ್ಕರಿಸಿ, ಪೆರುಂದೇವಿತ್ತಾಯರನ್ನು ನಮಸ್ಕರಿಸಿ, ಅವರ ಶಿಷ್ಯರಾದ ತಿರುಕಚ್ಚಿ ನಂಬಿಗಳು ಪುರುಷಕಾರ ಕೊಂಡು ರಾಮಾನುಜರನ್ನು ನೋಡ್ಬೇಕು ಅಂದ್ರೆ ಇಳೆಯಾಳ್ವಾರನ್ನು ನೋಡ್ಬೇಕು ಅಂತ ಕಾಯುತ್ತಿದ್ರು. ಅಲ್ಲಿ ಕಾಂಚೀಪುರದಲ್ಲಿ ಕರಿಯಮಾಣಿಕ್ಕ ಪೆರುಮಾಳ್ ಸನ್ನದಿ ಅಂತ ಇದೆ. ಆ ಸನ್ನದಿ ಪಕ್ಕದಲ್ಲಿ ಒಂದು ಹಾವಿನ ಹುತ್ತಿದೆ, ಅದರ ಹತ್ರ ನಿಂತು ನೋಡ್ತಾ ಇದ್ರು ಆಳವಂದಾರ್. ನೋಡುವಾಗ ದ್ವಾರದಲ್ಲಿ ಪ್ರವೇಶಿಸಿದ್ರು ರಾಮಾನುಜರು ಇಳೆಯಾಳ್ವಾರ್. ಅವಾಗ ಅವರು ಯಾದವ ಪ್ರಕಾಶನ ಜೊತೆ ಇದ್ದಾರೆ, ಯಾದವ ಪ್ರಕಾಶನ ಜೊತೆ ಬರ್ತಾ ಇದ್ದಾರೆ ಒಳಗಡೆ. ಆ ತರ ಬರುವಾಗ ತಿರುಕಚ್ಚಿನಂಬಿ ಹೇಳಿದ್ರು, ಆಳವಂದಾರೆ ಪರಮಾಚಾರ್ಯರೇ, ಅಲ್ಲಿ ಮಧ್ಯದಲ್ಲಿ ಬರ್ತಾ ಇದ್ದಾರಲ್ಲ ಸುಂದರವಾಗಿ, ಮಯತಾಶ್ಚ ಸೂರ್ತಾಶ್ಚ ಬಾಹವ ಪರಿಗೋಪಮ ಅನ್ನುವಂತೆ ತಮ್ಮ ಬಾಹುಗಳೆಲ್ಲ ಚೆನ್ನಾಗಿ ತಮ್ಮ ಕಾಳುಗಳ ತನಕ ಉದ್ದವಾಗಿ ಬೆಳೆದು ಸುಂದರವಾದ ತಾವರೆಯಾಗಿ ಇರುವ ಕಣ್ಗಳು, ಮುಖ, ಅದರ ಮೇಲೆ ಅದ್ಭುತವಾದ ಶಿಕೆ, ಆಶ್ಚರ್ಯವಾದ ಪುಂಡ್ರ ತಿರುಮಣ್ಕಾಪು ಅದನ್ನು ಧರಿಸಿ ಬರ್ತಾ ಇದಾರಲ್ಲ ಅವರೇ ಇಳೆಯಾಳ್ವಾರ್ ಅಂತ ಹೇಳಿದ್ರು ರಾಮಾನುಜರು ಅಂತ ಪರಮಾಚಾರ್ಯರಾದ ಆಳವಂದಾರಿಗೆ ಹೇಳಿದ್ರು. ಆವಾಗ ಆಳವಂದಾರ್ ನೋಡಿದ್ರು, ಆಹಾ ಎಷ್ಟು ಸುಂದರವಾಗಿದ್ದಾರೆ, ಇವರೇ ಇಡಬೇಕು ನಾವು ವಿಗ್ರಹದಲ್ಲಿ ಅನುಭವಿಸುತ್ತಿರುವವರು ಅಂತ ಒಂದು ಭಾವನೆ ಬಂದು. ಆದರೆ ನೇರವಾಗಿ ಇವಾಗ ಹೋಗಿ ಮಾತಾಡುವಕ್ಕೆ ಸಂದರ್ಭವಿಲ್ಲ. ಕಾರಣ ಅವರು ಏಕದಂಡಿ ಸನ್ಯಾಸಿಯಾದ ಯಾದವ ಪ್ರಕಾಶನ ಜೊತೆ ಇದ್ದಾರೆ. ಆದ್ದರಿಂದ ಇವಾಗ ನಾವು ಹೋಗಿ ಅವರನ್ನು ನೋಡಿ ಮಾತನಾಡುವುದು ಬೇಡ ಅನ್ನುವ ಅಭಿಪ್ರಾಯಕ್ಕೆ ಬಂದ್ರು ಪರಮಾಚಾರ್ಯರು ಆಳವಂದಾರ್. ಅನುಸ್ಯೂತವಾಗಿ ಅಲ್ಲಿ ದೇವರಾಜನನ್ನು ನೋಡಿ, ಕಾಂಚೀಪುರಂ ವರದರಾಜ ಪೆರುಮಾಳನ್ನು ನೋಡಿ ಆವಾಗ ಅನುಗ್ರಹಿಸಿದ ಅದ್ಭುತವಾದ ಶ್ಲೋಕವೇ ಈ ಶ್ಲೋಕ. ಯಸ್ಯ ಪ್ರಸಾದ ಕಲೆಯ ಬದಿರ ಶೃಣೋತಿ. ದೇವರಾಜ ಪೆರುಮಾಳೆ, ನಿಮ್ಮ ಆಶ್ಚರ್ಯವಾದ ಕಟಾಕ್ಷ, ಆ ಕಟಾಕ್ಷದಿಂದ ಅದು ಹೇಗಿದೆ? ಯಸ್ಯ ಪ್ರಸಾದ ಕಲೆಯ, ದೇವರೀರಿನ ಪ್ರಸಾದವೇಗಿದೆ ಅಂದ್ರೆ ಕಲೆಯ, ಕಲೆ ಅಂದ್ರೆ ಚಂದ್ರನ ಕಲೆ ಇದೆಯಲ್ಲ, ಅಂದ್ರೆ ಒಂದರ ಕೆಳಗಡೆ 16 ಭಾಗ, 16 ಭಾಗ, ಅದರಲ್ಲಿ ಒಂದು ಭಾಗ ಅದಕ್ಕೆ ಕಲೆ ಅಂತ ಹೆಸರು. ಆ ಕಲೆ ಇದೆಯಲ್ಲ ಅಂದ್ರೆ ಕಲೆಗಳು ಕೂಡುತ್ತಾ ಹೋಗುತ್ತೆ, ಅಮಾವಾಸ್ಯೆಯಿಂದ ಪೌರ್ಣಮಾಸಿಯ ತನಕ ಕಲೆಗಳು ಒಂದೊಂದಾಗಿ ಕೂಡುತ್ತಾ ಹೋಗುತ್ತೆ ಚಂದ್ರನಿಗೆ. ಆ ತರ 16 ಕಲೆಗಳು ಇರುವನು ಚಂದ್ರ. ಆ 16 ಕಲೆಗಳಲ್ಲಿ ಒಂದು ಕಲೆ, ಒಂದು ತುಂಡು ಮಾತ್ರ ಇಲ್ಲಿ ಒಬ್ಬನ ಮೇಲೆ ಬಿದ್ರೆ ಏನಾಗತ್ತೆ ಅದ್ಭುತವಾಗಿ ಹೇಳ್ತಾರೆ ಅಲ್ಲಿ ಆಳವಂದಾರ್. ಯಸ್ಯ ಪ್ರಸಾದ ಕಲೆಯ ಬದಿರ ಶೃಣೋತಿ ಅಂದ್ರೆ ಹುಟ್ಟಿದಲ್ಲೇ ಒಬ್ಬ ಕಿವುಡನಾಗಿದ್ದಾನೆ, ಅಂದ್ರೆ ಅವನ ಕಿವಿ ಚೆನ್ನಾಗಿ ಕೇಳಿಸತ್ತೆ. ವರದರಾಜನ ಒಂದು 16ರಲ್ಲಿ ಒಂದು ಭಾಗವಾದ ಅವನ ಕಟಾಕ್ಷ ವೀಕ್ಷಣ ಇದ್ರೆ, ಹುಟ್ಟಿದಲ್ಲೇ ಒಬ್ಬ ಕಿವುಡನಾಗಿದ್ರೆ ಅವನಿಗೆ ಕಿವಿ ಚೆನ್ನಾಗಿ ಕೇಳಿಸತ್ತೆ. ಬದಿರ ಶೃಣೋತಿ ಪಂಗು ಪ್ರಧಾವತಿ, ಒಬ್ಬ ಕುಂಟ ಆಗಿದ್ದಾನೆ, ಅವನಿಗೆ ಕಾಲ್ ಸರಿ ಇಲ್ಲ ಅಂತ ಅವನು ಎದ್ದು ಓಡ್ತಾನೆ. ಜವೇಂದ್ರ ಶಭಕ್ತಿ ಮೂಕ, ಒಬ್ಬ ಮೂಗನಾಗಿದ್ದಾನೆ, ಅವನು ಆಶ್ಚರ್ಯವಾಗಿ ಮಾತಾಡ್ತಾನೆ, ಅಂದ್ರೆ ಹುಟ್ಟುವಾಗಲೇ ಮೂಗನಾಗಿದ್ದಾನೆ, ಮಾತೇ ಬರಲ್ಲ ಅವನಿಗೆ, ಅಂತ ಅವನು ವರದರಾಜ ಪೆರುಮಾಳಿನ ಕೃಪಾ ಕಟಾಕ್ಷದಿಂದ ಅದ್ಭುತವಾಗಿ ಮಾತಾಡ್ತಾನೆ. ಅಂಧ ಪ್ರಪಶ್ಯತಿ, ಒಬ್ಬ ಕುರುಡ ಇದ್ದಾನೆ, ಅಂದ್ರೆ ಹುಟ್ಟಿರೋಳಲ್ಲೇ ಕುರುಡ, ಹುಟ್ಟದಾಗ್ಲೇ ಅವನಿಗೆ ಕಣ್ ಕಾಣಿಸಲ್ಲ, ಅಂತ ಅವನಿಗೆ ಕಣ್ ಕಾಣಿಸತ್ತೆ ಸುಂದರವಾಗಿ. ಅಂಧ ಪ್ರಪಶ್ಯತಿ ಸುತಂ ಲಭತೆ ಚವಂದ್ಯ, ಒಬ್ಳಿಗೆ ಮಗುವೇ ಆಗಲ್ಲ ಅಂತ ಇರುವ ವಂದ್ಯ, ಆ ತರ ಇರುವ ಸ್ತ್ರೀಗೆ ಮಕ್ಕಳು ಕೆಳುವಾರ ಮಕ್ಕಳಾಗತ್ತೆ ಇವನ ಪ್ರಸಾದವಿದ್ರೆ. ಆ ತರ ಇರುವ
ದೇವರಾಜನೇ, ನಿನ್ನನ್ನು ನಾನು ಶರಣಾಗತಿ ಮಾಡುತ್ತಿದ್ದೇನೆ. ತಂ ದೇವಮೇವ ವರದಂ ಶರಣಂ ಗತೋಸ್ಮಿ. ದೇವರಾಜನೇ, ನಿನ್ನನ್ನು ನಾನು ಶರಣಾಗತಿ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಇವಾಗ ಈ ರಾಮಾನುಜರು ಅಂದ್ರೆ ಇಡಯಾಳ್ವಾರಿದ್ದಾರಲ್ಲ, ಇವರು ಯಾದವ ಪ್ರಕಾಶನ್ ಜೊತೆ ಇದ್ದಾರೆ. ಇವರು ಚೆನ್ನಾಗಿ ಯಸ್ಯ ಪ್ರಸಾದ ಕಲೆಯ ಬಧಿರ ಶೃಣೋತಿ. ಇವಾಗ ಇವರು ಕಿವಿಡರಾಗಿದ್ದಾರೆ. ಕಿವಿಡರಾಗಿರುವುದು ಹೋಗಿ ಚೆನ್ನಾಗಿ ಕೇಳಬೇಕು. ವಿಶಿಷ್ಟಾದ್ವೈತ ಪರವಾಗಿ 4000 ದಿವ್ಯ ಪ್ರಬಂಧಗಳು, ರಹಸ್ಯಾರ್ಥಗಳು, ಅದರ ಅರ್ಥ ವಿಶೇಷಗಳನ್ನೆಲ್ಲ ಇವರು ಚೆನ್ನಾಗಿ ಕೇಳಬೇಕು. ಆ ತರ ನೀನ್ ಮಾಡಬೇಕು. ಪಂಗು ಪ್ರಧಾವತಿ ಅಂತ ಇವರು ಕೇವಲ ಇವಾಗ ಕಾಂಚೀಪುರದಲ್ಲಿ ಮಾಡ್ತಾ ಇದ್ದಾರೆ. ಆ ತರ ಇರದೆ ನಾನಾ ಕಡೆ ಹೋಗಿ ಅರ್ಥಗಳನ್ನು ಹೇಳಬೇಕು. ಶ್ರೀರಂಗಕ್ಕೆ ಬರಬೇಕು. ಕಾಶ್ಮೀರದಿಂದ ಆ ಸೇತು ಹಿಮಾಚಲ, ಕಾಶ್ಮೀರದಿಂದ ಹಿಮಾಚಲ ಅಂದ್ರೆ ಹಿಮಾಚಲದಿಂದ ಸೇತು ತನಕ ಎಲ್ಲ ಕಡೆ ನಡಿಬೇಕು. ಇವರು ನಮ್ಮ ಸಂಪ್ರದಾಯವನ್ನು ಪ್ರಚಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ, ಪಂಗು ಪ್ರಧಾವತಿ ಜಮಯನ ಚ ಭಕ್ತಿ ಮೂಕ ಅಂತ ಇವಾಗ ಮೂಗನಂಗಿದ್ದಾರೆ. ಇವರು ಏನು ಮಾತನಾಡದೇ ಇದ್ದಾರೆ. ಏನೋ ಅಲ್ಲಲ್ಲಿ ಕೆಲವೊಂದು ಅರ್ಥಗಳನ್ನು ಹೇಳುತ್ತಿದ್ದಾರೆ. ಆ ರೀತಿ ಇಲ್ಲದೆ ಚೆನ್ನಾಗಿ ಮಾತಾಡಬೇಕು. ಗಂಗಾ ಪ್ರವಾಹ, ಗಂಗೆಗಿಂತ ಪುಣಿತವಾಗಿರುವ ಕಾವೇರಿ ಪ್ರವಾಹ ಅನ್ನುವಂತೆ ಅದ್ಭುತವಾಗಿ ಮಾತಾಡಬೇಕು. ಇವರು ಜಲಧಾರೆಯಾಗಿ ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡಿ, ಜವೇನ ಚ ಭಕ್ತಿಮೂಖ ಅಂಧ ಪ್ರಪಶ್ಯತಿ. ಇವಾಗ ಇವರು ಕುರುಡರಾಗಿದ್ದಾರೆ, ಯಾವುದನ್ನು ನೋಡ್ತಾ ಇಲ್ಲ. ಅಂದ್ರೆ ಕೇವಲ ಪೂರ್ವ ಪಕ್ಷ ಗ್ರಂಥವಾದ ಅದ್ವೈತ ಸಿದ್ಧಾಂತ ವೇದಾಂತಕ್ಕೆ ಅದ್ವೈತ ಪರವಾಗಿ ಅರ್ಥಗಳನ್ನು ಏನು ಹೇಳುತ್ತಿದ್ದಾರೆ ಅನ್ನುವುದನ್ನು ಮಾತ್ರ ಕೇಳುತ್ತಿದ್ದಾರೆ ಯಾದವ ಪ್ರಕಾಶನದಲ್ಲಿ. ಆ ತರ ಇಲ್ಲದೆ ಚೆನ್ನಾಗಿ ನಮ್ಮ ಗ್ರಂಥಗಳಲ್ಲೆಲ್ಲ ವೀಕ್ಷಿಸಬೇಕು. ಬ್ರಹ್ಮಸೂತ್ರವನ್ನು ನೋಡಬೇಕು. ಅದಕ್ಕೆ ಬೋಧಾಯನರು ಅವರು ಬರೆದಿರುವ ಆಶ್ಚರ್ಯವಾದ ವ್ಯಾಖ್ಯಾನವನ್ನು ಇವರು ನೋಡಬೇಕು. ಇವುಗಳನ್ನೆಲ್ಲ ಕಟಾಕ್ಷಿಸಿ ಆಶ್ಚರ್ಯವಾದ ಅದ್ಭುತವಾದ ಅರ್ಥ ವಿಶೇಷಗಳನ್ನೆಲ್ಲ ಇವರು ಹೇಳಬೇಕು. ಸುತಂ ಲಭತೆ ಚ ವಂದ್ಯ. ಕೊನೆಯಲ್ಲಿ ಇವರಿಗೆ ಮಕ್ಕಳಿಲ್ಲ ಇವಾಗ. ಅಂದ್ರೆ ರಾಮಾನುಜರಿಗೆ ಆಮೇಲೆ ಮಕ್ಕಳಾಯ್ತಾ? ಇವಾಗೇನೋ ಮಕ್ಕಳಿಲ್ಲ ಅಂದ್ರೆ ಆಮೇಲೆ ಮಕ್ಕಳಾಯ್ತಾ ಅಂದ್ರೆ ಇಲ್ಲ, ಆಮೇಲೂ ಮಕ್ಕಳಿಲ್ಲ ರಾಮಾನುಜರಿಗೆ. ಆದ್ರೆ ಯಾರನ್ನು ಮಕ್ಕಳಾಗಿ ಇವರು ಕೊಂಡಿದ್ರು? ತಮ್ಮ ಶಿಷ್ಯರೆಲ್ಲ ಮಕ್ಕಳು. ರಾಮಾನುಜರ ಶಿಷ್ಯರೆಲ್ಲ ರಾಮಾನುಜರಿಗೆ ಮಕ್ಕಳು. ಆ ತರ ಎಷ್ಟೋ ಶಿಷ್ಯ ಸಮೃದ್ಧಿ ಇವ್ರಿಗೆ ಆಗ್ಬೇಕು. ಲಭತೇಚ ವಂದ್ಯ ಅಂತ ಎಷ್ಟೋ ಶಿಷ್ಯ ಸಂಪತ್ತಾಗ್ಬೇಕು ಇವ್ರಿಗೆ ಅಂತ. ದೇವರಾಜನೇ, ನಿನ್ನ ಪಾದಾರವಿಂದಗಳಲ್ಲಿ ನಾನು ಶರಣಾಗತಿ ಮಾಡ್ತೀನಿ ಅಂತ ಆಳವಂದ ಶರಣಾಗತಿ ಮಾಡಿ, ಅದು ಮಾತ್ರ ಇಲ್ಲದೆ ಅವರೂ ಕಟಾಕ್ಷ ಮಾಡಿದ್ರು ರಾಮಾನುಜರನ್ನು. ಆಮುದಲ್ವನ್ ಇವನ್ ಎಂದು ದತ್ತೇತ್ತಿ ಅಂತ. ಆಮುದಲ್ವನ್, ಇವನು ನಮ್ಮ ಸಂಪ್ರದಾಯಕ್ಕೆ ಮುದಲ್ವಾನಾಗಿರಬೇಕು. ಇವನೇ ಮುದಲ್ವ ಅಂದ್ರೆ ಏನು? ಇವನೇ ನಮ್ಮ ಸಂಪ್ರದಾಯಕ್ಕೆಲ್ಲ ನಾಯಕ ಅನ್ನುವಂತೆ ಆಗ್ಬೇಕು ಅಂತ ವರದರಾಜನಲ್ಲಿ ಪ್ರಾರ್ಥನೆ ಮಾಡಿದ್ರು. ತಾವೂ ಕಟಾಕ್ಷ ಮಾಡುದು. ಈ ತರ ಇರುವ ಆಚಾರ್ಯ ಕಟಾಕ್ಷ ಇದೆಯಲ್ಲ, ಅದು ನಮಗೆ ಬಹಳ ಉದ್ದೇಶ. ಆಳವಂದಾರಿನ ಕಟಾಕ್ಷದಿಂದಲೇ ರಾಮಾನುಜರು ಸಂಪ್ರದಾಯದಲ್ಲಿ ಇಷ್ಟೊಂದು ವೈಭವವಾಗಿ ನಮಗೆಲ್ಲ ಪ್ರಕಾಶಿಸುತ್ತಿದ್ದಾರೆ. ಅಂದ್ರೆ ಅದಕ್ಕೆ ಕಾರಣವೇನು ಅಂದ್ರೆ ಆಳವಂದಾರಿನ ಪರಿಪೂರ್ಣ ಕಟಾಕ್ಷ. ಆ ಕಟಾಕ್ಷ ನಮಗೆ ಬೇಕು. ಪ್ರಾರ್ಥನೆ ಮಾಡುತ್ತಿದ್ದಾಳೆ ಆಂಡಾಳ್ ತಿರುಪ್ಪಾವೆಯಲ್ಲಿ 22ನೇ ಪಾಶುರದಲ್ಲಿ. ರಾಮಾನುಜರೇ, ನಿಮ್ಮ ಕಟಾಕ್ಷ ನಮಗೆ ಬೇಕು. ನಿಮಗೆ ಆಳವಂದಾರಿನ ಕಟಾಕ್ಷ ಸಿಕ್ತು, ಆದ್ದರಿಂದ ಇಷ್ಟು ವಿಶೇಷವಾಗಿದ್ದೀರಾ. ನಿಮ್ಮ ಕಟಾಕ್ಷ ನಮ್ಮ ಮೇಲೆ ಬಿಡಬೇಕು. ಆವಾಗೇನಾಗತ್ತೆ? ಎಂಗಳ್ ಮೇಲ್ ಶಾಪ ಬಿಡಿಂದು, ನಮ್ಮ ಮೇಲಿರುವ ಶಾಪಗಳೆಲ್ಲ ತೀರೋಗತ್ತೆ. ಎಷ್ಟೋ ಶಾಪಗಳಿಂದ ಆಚಾರ್ಯ ಸಂಬಂಧವಿಲ್ಲದೆ, ಭಗವತ್ ಪ್ರಾಪ್ತಿ ಇಲ್ಲದೆ, ಈ ತರ ನಾವು ಸಂಸಾರವಾಗಿರುವ ದೊಡ್ಡ ಸಾಗರದಲ್ಲಿ ಮುಳುಗಿ ಕರೆ ಕಾಣದೆ ಎಲ್ಲೋ ಇದ್ದೀವಲ್ಲ ನಾವು. ಆ ತರ ಇರುವ ನಮಗೆ ನಿಮ್ಮ ಕಟಾಕ್ಷವೇ ಧಾರಕ ಅಂತ ಪ್ರಾರ್ಥಿಸುವ ಅದ್ಭುತವಾದ ಪಾಶುರವೇ 22ನೇ ಪಾಶುರ. ಆದ್ದರಿಂದ ನೀವು ಕಣ್ಣನ್ನು ತೆರೆದು ನಮ್ಮನ್ನು ವೀಕ್ಷಿಸಬೇಕು ಅಂತ ಪ್ರಾರ್ಥಿಸಿದ್ಲು ಆಂಡಾಳ್ 22ನೇ ಪಾಶುರದಲ್ಲಿ. ರಾಮಾನುಜರು ಕಮ್ಮನ್ನು ತೆರೆದು ನೋಡಿದ್ರು. ನೋಡಿದ ಮೇಲೆ ಹೇಳುವ ಅದ್ಭುತವಾದ ಪಾಶುರವೇ 23ನೇ ಪಾಶುರ. ಪಾಶುರದಲ್ಲಿ ರಾಮಾನುಜರೇ, ನೀವು ಹೀಗೆ ಕಣ್ಣನ್ನು ತೆರೆದು ನೋಡಿದ್ರೆ ಸಾಲದು, ನೀವು ನಮಗಾಗಿ 4 ಹೆಜ್ಜೆ ಇಟ್ಟು ಆಚೆ ಬರಬೇಕು. ಬಂದು ಏನ್ ಬೇಕು ನಮಗೆ ಅಂತ ಆರೈಸಿ ನಮಗೆ ಬೇಕಾಗಿರುವ ಫಲವನ್ನು ನೀವು ನೀಡಬೇಕು ಅಂತ ಪ್ರಾರ್ಥಿಸುವ ಅದ್ಭುತವಾದ ಪಾಶುರವೇ 23ನೇ ಪಾಶುರ. ಇಲ್ಲಿ 22ನೇ ಪಾಶುರದಲ್ಲಿ ನಾವು ಅಗತಿಗಳಾಗಿ ಬಂದಿದ್ದೇವೆ ಅಂತ ಹೇಳಿದ್ರು, ಗತಿ ಇಲ್ಲದೆ ಬಂದಿದ್ದೇವೆ ಅಂತ ಹೇಳಿದ್ರು. ಅದಕ್ಕನುಗುಣವಾಗಿ ಶ್ರೀ ರಾಮಾನುಜರಿಗೆ ತುಂಬಾ ಬೇಜಾರಾಯಿತು, ಮನಸ್ಸಲ್ಲಿ ವ್ಯಥೆ ಆಯಿತು, ದುಃಖವಾಯಿತು. ಕಾರಣ ಈ ರೀತಿ ಹೇಳ್ಬೋದೆ, ಈ ತರ ಹೇಳ್ಬಾರ್ದು. ಒಂದು ನಮ್ಮ ಸಂಬಂಧವಿದೆ, ನಮ್ಮ ನೋಡ್ಕೊಂಡು ಬಂದಿದ್ದಾರೆ, ನಮ್ಮ ಸಂಬಂಧವಿದೆ. ಒಂದು ಮುಖ್ಯವಾದ ಸಂಬಂಧವಿದೆ ಇವರಿಗೆ,
ಅದು ಯಾವ ಸಂಬಂಧ ಅಂದ್ರೆ ಶ್ರೀ ಕೂರತ್ತಾಳ್ವಾನಿನ ಸಂಬಂಧವಿದೆ ಇವರಿಗೆ. ಕೂರತ್ತಾಳ್ವಾನಿನ ಸಂಬಂಧ ಇರುವಾಗ ಈ ತರ ಹೇಳ್ಬೋದೆ, ಕೂರತ್ತಾಳ್ವಾನನ್ನು ಪುರುಷಕಾರವಾಗಿ ಕೊಂಡು ನಮ್ಮನ್ನು ನೋಡ್ಬೇಕು ಅಂತ ಬಂದಿದ್ದಾರೆ. ಆ ತರ ಇರುವ ಕೂರತ್ತಾಳ್ವಾನ್ ಅಂತರಂಗ ಶಿಷ್ಯರು ನಮಗೆ ಕೂರತ್ತಾಳ್ವಾನಿನ ಸಂಬಂಧ ಇರುವಾಗ ಅಗತಿ ಅಂತ ಹೇಳ್ಬೋದೆ, ಒಂದು ಕ್ಷಣವೂ ಹೇಳ್ಬಾರ್ದು. ಅದೇ ಅಭಿಪ್ರಾಯ ಇಲ್ಲಿ. ಹೇಗೆ ಕಿಡಾಂಬಿಯಾಚಾನ್ ತಿರುಮಾಳಿರುಂ ಶೋಳಮಲೆಗೆ ಹೋಗಿ ಅಗತಿ ಶರಣಾಗತಮ್ಮರೇಹೇ ಕೃಪಯಾ ಕೇವಲ ಆತ್ಮಸಾತ್ ಕುರು ಅಂತ ಹೇಳುವುದಕ್ಕೆ ಅಗತಿಂ ಅಂತ ಹೇಳಿದಾಗ, ತಿರುಮಾಳಿರುಂ ಶೋಳಮಲ ಅಡಗ ನಮ್ಮಿ ರಾಮಾನುಷ ಅವರ ಅಡಿಯವರಗಾಗಿ ನೀವಿದ್ದು ಈ ತರ ಅಗತಿ ಗತಿ ಇಲ್ಲದೆ ಬಂದಿದ್ದೇನೆ ಅಂತ ಹೇಳ್ಬೋದೆ ಕಿಡಾಂಬಿಯಾಚಾನೆ ಅಂತ ಹೇಳಿದ್ರಲ್ಲ, ಆ ತರವೇ ನಾನು ಹೇಳ್ತಾ ಇದ್ದೀನಿ ರಾಮಾನುಜರ ಅಭಿಪ್ರಾಯ. ನಿನ್ನೆನೆ ಇದರ ಬಗ್ಗೆ ಇಲ್ಲಿ ವಿಶೇಷವಾಗಿ ನಾವು ಅನುಭವಿಸಿದ್ವಿ ಆ ಒಂದು ವೃತ್ತಾಂತವನ್ನು. ಅಂದ್ರೆ ಎಲ್ಲಿ ಕಿಡಾಂಬಿಯಾಚಾನ್ ಹೋದ್ರು, ತಿರುಮಾಳಿರುಂ ಶೋಳಮಲೆಗೆ ಹೋಗಿ ಅಲ್ಲಿ ಭಗವಂತ ಕಿಡಾಂಬಿಯಾಚಾನ್ ಮಾತಾಡಿದ್ವ ಆ ಒಂದು ಸಂವಾದ, ಅವುಗಳನ್ನು ನಿನ್ನೆನೆ ಅನುಭವಿಸಿದ್ವಿ ಈ ಗೋಷ್ಠಿಯಲ್ಲಿ. ಇವಾಗ ರಾಮಾನುಜರು ಹೇಳಿದ್ರು ಈ ತರ ಅಗತಿ ಅನ್ಬಾರ್ದು ನೀವು. ಕಾರಣ ಏನಂದ್ರೆ ಅಲ್ಲಿ ಕಿಡಾಂಬಿಯಾಚಾನಿಗೆ ಎಂಬೆರುಮಾನಾರ್ ಸಂಬಂಧವಿದೆ ಅಂತ ಹೇಳ್ದ ಅಲ್ಲಿ ತಿರುಮಾಳಿರುಂ ಶೋಳಮಲೆ ಅಳಗ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ಸಂಬಂಧವಿರಲಿ, ಅದಕ್ಕೆ ಮೇಲಾಗಿ ನಿಮಗೆ ಕೂರತ್ತಾಳ್ವಾನ್ ಸಂಬಂಧವಿದೆಯೇ? ಕೂರತ್ತಾಳ್ವಾನಿನ ಪರಿಕರವಲ್ಲವ ನೀವು? ಅವರ ಪರಿಕರವಾಗಿದ್ದು ನಾವು ಅಗತಿ ಅಂತ ಹೇಳ್ಬೋದೆ? ಖಂಡಿತ ಹೇಳ್ಬಾರ್ದು ಅನ್ನುವುದೇ ಶ್ರೀ ರಾಮಾನುಜರ ಅಭಿಪ್ರಾಯ. ಕೂರತ್ತಾಳ್ವಾನಲ್ಲಿ ಅಷ್ಟೊಂದು ವಿಶೇಷ ಪ್ರೀತಿ ರಾಮಾನುಜರಿಗೆ, ಅಷ್ಟೊಂದು ಗೌರವ ಬುದ್ಧಿ. ಆ ಕಾರಣದಿಂದಲೇ ಇಲ್ಲಿ ಕೂರತ್ತಾಳ್ವಾನನ್ನು ಪುರುಷಕಾರವಾಗಿ ಕೊಂಡ ಮೇಲೆ ಒಂದು ಕ್ಷಣ ಕಾಲವು ನೀವು ಅಗತಿ ಅಂತ ಹೇಳ್ಬಾರ್ದು. ಒಂದು ತಲೆಪೇದೋಮ್ ಅಂತ ಅಗತಿಗಳಾಗಿ ಬಂದಿದ್ದೇವೆ ಅಂತ ನೀವು ಹೇಳ್ಬಾರ್ದು ಈ ಮಾತನ್ನು ಅಂತ ಹೇಳಿದ್ರು ಶ್ರೀ ರಾಮಾನುಜರು. ಅದನ್ನು ಕೇಳಿದ ಮೇಲೆ ಆಂಡಾಳ್ ಆಯ್ತು ಅದು ತಪ್ಪೇ ನಾವು ಹೇಳಿದ್ದು ಅನ್ನುವ ಭಾವನೆಗೆ ಬಂದು, ಆಮೇಲೆ ಶ್ರೀರಾಮಾನುಜರು ಬಂದ ವಿಷಯವೇನು ಅಂತ ಕೇಳಿದಾಗ, ನೀವು ಈ ತರ ಕೇಳಬಾರ್ದು, ಸಿಂಹಾಸನಸ್ಥರಾಗಿದ್ದು ನಮ್ಮಲ್ಲಿ ಬೇಕಾಗಿರುವುದನ್ನು ನೀವು ಕೇಳಬೇಕು ಅನ್ನುವ ಪ್ರಾರ್ಥನೆಗೆ ಅನುಗುಣವಾಗಿ ಆಶ್ಚರ್ಯವಾಗಿ ನಡೆಯಬೇಕು ಅಂತ ಹೇಳುವ ಅದ್ಭುತವಾದ ಪಾಶುರವೇ 23ನೇ ಪಾಶುರ. மாரிமண முழஞ்சில் மண்ணி கிடந்துறங்கும் சீரிய சிங்கமறி ஒத்து தீ விழித்து வேரிமயிர் பொங்க வெப்பாடும் பேர்ந்துதறி மோரி நிமிர்ந்து முழங்கி புறப்பட்டு போதருமா போலே நீ பூவை பூவண்ணா உன் கோவில் நின்று இங்கனே போந்தருளி கோப்புடைய சீரிய சிங்காசனத்திருந்து யாம் வந்த காரியமாராய்ந்து ಅರುಳ್ ಅನ್ನುವ ಅತ್ಯದ್ಭುತವಾದ ಪಾಶುರ 23ನೇ ಪಾಶುರ. ಮಾರಿಮಣ ಮುಣಂಜಿಲ್ ಮಣ್ಣಿ ಕಿಡಂದುರಂಗಂ. ಅದ್ಭುತವಾಗಿ ಈ ಪಾಶುರಕ್ಕೆ ಕಾಂಚಿ ಸ್ವಾಮಿ ಎಷ್ಟೋ ಅರ್ಥಗಳನ್ನು ಸ್ವಾಮಿ ರಾಮಾನುಜರ ಪರವಾಗಿ ಹೇಳಿದ್ದಾರೆ. ಅದನ್ನು ಇಲ್ಲಿ ವಿನ್ನಪಿಸುತ್ತೇನೆ. மாரிமண முணஞ்சில் மண்ணி கிடந்துறங்கம் சீரிய சிங்கம் அறிவுத்து தீ விழித்து வேரிமயிர் பங்க வெப்பாடும் பேர்ந்துதறி ಮೂರಿ ನಿಮಿರ್ந்து ಮುಣಂಗಿ ಪುರಪಟ್ಟು ಪೋದರುಮಾ ಬೋಲೆ. ಇವಾಗ ಸಿಂಹವನ್ನು ಇಲ್ಲಿ ಉದಾಹರಣೆಯಾಗಿ ಹೇಳುತ್ತಿದ್ದಾಳೆ ಆಂಡಾಳ್. ಹೇಗೆ ಬರ್ಬೇಕು ಗೊತ್ತಾ ರಾಮಾನುಜರೇ? ನೀವು ಒಳಗಡೆ ಇದ್ದೀರಾ ಇವಾಗ, ಅಲ್ಲಿಂದ ನೀವು ಎದ್ದು ಬಂದು ನಮಗೆ ಸಭೆಯಲ್ಲಿ ಸಿಂಹಾಸನದಲ್ಲಿ ನೀವು ಇರಬೇಕು. ಎದ್ದು ಬರುವಾಗ ಹೇಗೆ ಬರಬೇಕು? ಹೀಗೆ ಬರಬೇಕು. ಕಾರಣ ಏನಂದ್ರೆ ಅಷ್ಟು ಸುಂದರವಾಗಿ ನಡೆಯುವರು ನೀವು. ಆ ನಡೆ ಇದೆಯಲ್ಲ ಅದನ್ನು ನಾವು ನೋಡ್ಬೇಕು, ಅನುಭವಿಸಬೇಕು. ಅದಕ್ಕಾಗಿ ನೀವು ಈ ರೀತಿ ನಡೆಯಬೇಕು ಅಂತ ಇಲ್ಲಿ ಪ್ರಾರ್ಥಿಸುತ್ತಿದ್ದಾಳೆ ಆಂಡ. ಹೇಗೆ ನಡೆಯುತ್ತಾರೆ ಸ್ವಾಮಿ ರಾಮಾನುಜರು ಅನ್ನುವುದನ್ನು ಹೇಳುವ ಅದ್ಭುತವಾದ ಪಾಶುರ ಇದು. ಆ ನಡೆಯಲ್ಲಿರುವ ಸೌಂದರ್ಯ, ಸಿಂಹ ಇದೆಯಲ್ಲ ಅದು ಮಳೆಗಾಲದಲ್ಲಿ, ಇದು ಸಾಧಾರಣವಾಗಿ ಅನ್ಯಾಪದೇಶದಲ್ಲಿರುವ ಸಿಂಹ ಹೇಗಿರತ್ತೆ? ಮಳೆಗಾಲದಲ್ಲಿ ಮಾರಿ ಅಂದ್ರೆ ಮಳೆಗಾಲ, ಮಳೆಗಾಲದಲ್ಲಿ ಮಾರಿ ಮಳಮುಳಂಚಿಲ್, ಮಲೈ ಅಂದ್ರೆ ಪರ್ವತ, ಪರ್ವತಗಳಲ್ಲಿ ಇರುವ ಗುಹೆ, ಮಳೆ ಮುಳಂಜು, ಮುಳಂಜು ಅಂದ್ರೆ ಗುಹೆ. ಆ ಗುಹೆಗಳಲ್ಲಿ ಮಣ್ಣಿ ಕಿಡಂದುರಂಗು ಚೆನ್ನಾಗಿ ತಮ್ಮ ಹೆಣ್ಸಿಂಹ ಇದೆಯಲ್ಲ, ಹೆಣ್ಸಿಂಹದ ಜೊತೆ ಸಿಂಹಿಣಿ ಜೊತೆ ಚೆನ್ನಾಗಿ ಮಲಗಿರುತ್ತೆ. ಅದರ ಜೊತೆ ಒಂದಾಗಿ ಸೇರಿ ಚೆನ್ನಾಗಿ ತಪ್ಕೊಂಡು, ಇಲ್ಲಿ 2 ಸಿಂಹಗಳಿದೆಯಾ ಅಂದ್ರೆ ಪುರುಷ ಸಿಂಹ ಸ್ತ್ರೀ ಸಿಂಹ ಅಂತ 2 ಇದೆಯಾ ಅಥವಾ ಒಂದೇ ಸಿಂಹವ ಅಂತ ಅನುಮಾನಿಸುವಂತೆ ಅಲ್ಲಿ ಸಿಂಹವಾಗಿರುವುದು ಚೆನ್ನ ಹೆಣ್ಣು ಸ್ತ್ರೀ ಸಿಂಹದ ಜೊತೆ ಚೆನ್ನಾಗಿ ಮಲಗಿರುತ್ತೆ. ಮನ್ನಿ ಅಥವಾ ದೊಡ್ಡ ಬಂಡೆ ಇರುತ್ತೆ, ಆ ಬಂಡೆ ಮೇಲೆ ಸಿಂಹ ಮಲಗಿರುತ್ತೆ. ಬಂಡೆ ಮಾತ್ರ ಇದೆಯಾ ಅಥವಾ ಅದರ ಮೇಲೆ ಇನ್ನ ಒಂದು ಪದಾರ್ಥವಿದೆಯಾ ಅಂತ ಅನುಮಾನಿಸುವಂತೆ ಬಂಡೆ ಜೊತೆ ಚೆನ್ನಾಗಿ ಸ್ನಿಗ್ಧವಾಗಿ ಸೇರಿ ಮಲಗಿರತ್ತೆ ಆ ಸಿಂಹವಾಗಿರುವುದು. ಮಣ್ಣಿ ಕಿಡಂದುರಂಗು ಚೆನ್ನಾಗಿ ಇಲ್ಲಿ ನಿದ್ದೆ ಮಾಡುತ್ತೆ.
ಮಳೆಗಾಲ, ಮಳೆಗಾಲದಲ್ಲಿ ಆಚೆ ಹೋಗುವುದು ಶ್ರಮ. ಆ ಒಂದು ಕಾಲದಲ್ಲಿ ವಿಪರೀತವಾಗಿ ಮಳೆ ಬರುತ್ತೆ. ಅಂದ್ರೆ ಮುಂಚೆ ಇದ್ದ ಕಾಲಗಳಲ್ಲಿ ಹೇಗಿತ್ತು ಅಂದ್ರೆ ಒಂದು 4 ತಿಂಗಳು ಮಳೆ ಅಂದ್ರೆ 4 ತಿಂಗಳು ಆಚೆ ಹೋಗಕ್ಕೆ ಆಗಲ್ಲ. ಇವಾಗ ಕಲಿಯುಗದಲ್ಲಿ ಎಷ್ಟೋ ಅಧರ್ಮಗಳು ಕೂಡಿ ಕೂಡಿ ಇವಾಗ ಯಾವಾಗ ಮಳೆ ಬರುತ್ತೆ ಯಾವಾಗ ಬರಲ್ಲ ಏನು ಗೊತ್ತಾಗದೆ ಆಗ್ಬಿಡಿತೆ. ಇವಾಗ 4 ತಿಂಗಳು ಮಳೆ ಬರ್ತಾ ಅಂದ್ರೆ ಏನು ಇಲ್ಲ, ಯಾವಾಗ ಯಾವಾಗೋ ಮಳೆ ಬರುತ್ತೆ. ಗ್ರೀಷ್ಮ ಕಾಲ ಅಂತೀವಿ, ಅದ್ರಲ್ಲಿ ಮಳೆ ಬಂದ್ಬಿಡುತ್ತೆ. ತರ ಎಲ್ಲ ಯಾವ್ದಾವ್ದೋ ಕಾಲಗಳಲ್ಲಿ ಮಳೆ ಬರ್ತಾ ಇದೆ. ಅದು ಕಾರಣ ನಮ್ಮ ಪಾಪ, ಬೇರೆ ಏನು ಇಲ್ಲ. ಅದು ಇಲ್ಲಿ ಮಳೆ ಅಂದ್ರೆ 4 ತಿಂಗಳು ಮಳೆ ಚೆನ್ನಾಗಿ ಬೀಳತ್ತೆ. ಆ ಸಮಯದಲ್ಲಿ ಈ ಪ್ರಾಣಿಗಳೆಲ್ಲ ಸಂಚಾರ ಮಾಡಲ್ಲ ಆಚೆ, ಚೆನ್ನಾಗಿ ಆಹಾರಗಳನ್ನೆಲ್ಲ ಉಂಟು, ಅವುಗಳಿಗೆಲ್ಲ ಶಕ್ತಿ ಉಂಟು. ಅಂದ್ರೆ ತುಂಬಾ ಕಾಲ ಆಹಾರ ಇಲ್ಲದೆ ತಾವು ಮೊದಲು ಉಂಡ ಆಹಾರ ಅದನ್ನೇ ಜೀರ್ಣ ಮಾಡಿಕೊಳ್ಳುವುದಕ್ಕೆ ಅನೇಕ ಕಾಲ ಅವಕಾಶ ಆಗತ್ತೆ ಅವುಗಳಿಗೆ, ಮೃಗಗಳಿಗೆ. ಆದ್ದರಿಂದ ಹಾಗೆ ನಿದ್ದೆ ಮಾಡುತ್ತಿರತ್ತೆ ಮಳೆಗಾಲ ಬಂದಾಗ. ಅದನ್ನೇ ಇಲ್ಲಿ ಅದ್ಭುತವಾಗಿ ಮಾರಿ ಮಣಮುಣಂಚಿಲ್ ಮಣ್ಣಿ ಕೆಡಂದುರಂಗಂ ಶೀರಿಯ ಸಿಂಗಂ. ಅದಕ್ಕೆ ಒಂದು ಗೌರವ. ಏನು ಗೌರವ? ಶೀರಿಯ ಸಿಂಗಂ ಅಂದ್ರೆ ಗೌರವಯುಕ್ತ ಸಿಂಹ. ಏನು ಗೌರವ ಅದಕ್ಕೆ ಅಂದ್ರೆ, ಯಾರು ಅದಕ್ಕೆ ಕಾಡಿನ ರಾಜ, ಮೃಗರಾಜ ಅಂತ ಪಟ್ಟಾಭಿಷೇಕ ಮಾಡುವುದೇ ಬೇಡ. ಅದು ಹೇಗಿದೆ, ಹುಟ್ಟುವಾಗ್ಲೇ ಅದು ಕಾಡಿಗೆ ರಾಜ, ಹುಟ್ಟುವಾಗ್ಲೇ ಅದು ಮೃಗರಾಜ. ಅದಕ್ಕೆ ಯಾರಾದ್ರೂ ಪಟ್ಟಾಭಿಷೇಕ ಮಾಡ್ಬೇಕಾ? ಅಂದ್ರೆ ದೊಡ್ಡ ಸಭೆಯಲ್ಲಿ ಎಲ್ಲರನ್ನೂ ಕರೆದು ಸಿಂಹಾಸನದಲ್ಲಿ ಅದನ್ನು ಇರುವಂತೆ ಮಾಡಿ ತಲೆಯಲ್ಲಿ ಕಿರೀಟವನ್ನು ಇಟ್ಟು ಇವನೇ ರಾಜ, ಈ ಕಾಡಿಗೆ ರಾಜ, ಮೃಗಗಳಾದ ನಿಮಗೆಲ್ಲ ರಾಜ ಅಂತ ಯಾರಾದ್ರೂ ಅಲ್ಲಿ ಹೇಳ್ಬೇಕಾ ಸಿಂಹದ ಬಗ್ಗೆ? ಅಂದ್ರೆ ಏನು ಬೇಕಿಲ್ಲ. ಅದು ಹುಟ್ಟುವಾಗಲೇ ರಾಜನಾಗಿ ಹುಟ್ಟತ್ತೆ ಸಿಂಹ. ಆ ತರ ಇರುವ ಒಂದು ಗೌರವ ಸಿಂಹಕ್ಕಿದೆ. ಇನ್ನು ಯಾವ ಮೃಗಕ್ಕೂ ಆ ತರ ಇಲ್ಲ. ಹುಲಿಯನ್ನೋ, ಆನೆಯನ್ನೋ, ಕರಡಿಯನ್ನೋ ಇವುಗಳನ್ನೆಲ್ಲ ನಾವು ಸಿಂಹ ಅಂದ್ರೆ ರಾಜ ಅಂತ ಹೇಳ್ತೀವ, ಯಾವುದನ್ನು ಹೇಳಲ್ಲ. ಮೃಗರಾಜ, ಕಾಡಿಗೆ ರಾಜ ಅಂದ್ರೆ ಅದು ಸಿಂಹ. ಅದೇ ಈ ಸಿಂಹಕ್ಕೆ ಉಂಟಾದ ವೈಭವ. ಅದನ್ನೇ ಸೀರಿಯ ಸಿಂಗಂ ಅರಿವುತ್ತು ತೀ ಬಿಡಿತ್ತು. ಅಂದ್ರೆ ಈ ಸಿಂಹವನ್ನು ಎಬ್ಬಿಸುವುದು ತುಂಬಾ ಶ್ರಮ, ಯಾರು ಎಬ್ಸಕ್ಕಾಗಲ್ಲ. ದೊಡ್ಡ ದೊಡ್ಡ ಆನೆಗಳೇ ಬಂದು ಅಲ್ಲಿ ಮುಂದೆ ನಿಂತು ದೊಡ್ಡ ಕೂಗು ಮಾಡಿದ್ರು ಕೂಡ ಹೇಳುವುದಿಲ್ಲ ಸಿಂಹಗಳು. ಯಾವುದೋ ಒಂದು ಪ್ರಾಣಿ, ಕ್ಷುದ್ರ ಪ್ರಾಣಿ ಕಿಡಿಸ್ತಾ ಇದೆ, ಬಗುಳ್ತಾ ಇದೆ ಅನ್ನುವ ಅಭಿಪ್ರಾಯದಲ್ಲಿ ಹಾಗೆ ನಿದ್ದೆ ಮಾಡ್ತಾ ಇರತ್ತೆ. ಯಾವ ಪ್ರಾಣಿಯು ಸಿಂಹದ ಹತ್ರ ಬರುವುದಕ್ಕೆ ಯೋಚನೆ ಮಾಡುತ್ತೆ? ಅದು ಎಷ್ಟು ದೊಡ್ಡ ಆನೆ ಆಗಿರ್ಲಿ, ಬೇರೆ ಎಷ್ಟು ದೊಡ್ಡ ಮೃಗವಾಗಿರ್ಲಿ, ಅದು ಕೂಡ ಸಿಂಹದ ಹತ್ರ ಬರುವುದು ಅಂದ್ರೆ ಅದಕ್ಕೆ ಭಯವೇ. ಆ ತರ ಇರುವ ಒಂದು ಗಾಂಭೀರ್ಯ, ಗೌರವ ಜೊತೆ ಇರುವುದೇ ಸಿಂಹ ಅನ್ನುವ ಈ ಮಹಾಪ್ರಾಣಿ. ಆ ತರ ಇರುವ ಒಂದು ಸಿಂಹ ಸೀರಿಯ ಸಿಂಗಂ ಅರಿವುತ್ತು ತೀ ಬಿಡಿತ್ತು ಅಂತ ಅದನ್ನು ಯಾರು ಎಬ್ಸಕ್ಕಾಗಲ್ಲ. ಕಾಲ ಆದಾಗೆ ಎಬ್ಬಿಸ್ಬೇಕು. ಕಾಲ ಇರೋದಲ್ಲ ಅಂದ್ರೆ ಕೆಲವೊಬ್ರು ನಿದ್ದೆ ಮಾಡ್ತಾರೆ, ನಿದ್ದೆ ಮಾಡಿದ್ರೆ ಏನು ಬೆಳಗಾಯಿತು ಅಂತ ಬೆಳಗ್ಗೆ ಎಬ್ಬಿಸ್ಬೇಕು ಅವರು. ಆತ ಕಾಲಾವಕಾಶ ಅದನ್ನು ಎಬ್ಸಿದ್ರೆ ಆವಾಗ ಎದ್ದೇಳ್ತೆ. ಮಧ್ಯದಲ್ಲಿ ಯಾರಾದ್ರೂ ಅದನ್ನು ಎಬ್ಸ್ಬಿಟ್ರೆ ಅಷ್ಟೇ, ಯಾರು ಎದುರುಗಡೆ ಇರ್ತಾರೋ ಅವ್ರು ಮುಗ್ದೋಗ್ತಾರೆ. ಆ ತರ ಒಂದು ಸ್ವಭಾವ ಸಿಂಹಕ್ಕಿದೆ. ಅದರಿಂದ ಕಾಲ ಅದನ್ನು ಎಚ್ಚರಗೊಳ್ಳುವಾಗ ಆವಾಗ ಎಚ್ಚರಗೊಳ್ಳುತ್ತದೆ ಅದು, ಆವಾಗ ಎದ್ದೇಳತ್ತೆ. ಸೀರಿಯ ಸಿಂಗಂ ಅರಿವುತ್ತು ತೀ ಬಿಡಿತ್ತು. ಆವಾಗ ಎದ್ದ ಮೇಲೆ ಹೇಗಿರತ್ತೆ ಅಂದ್ರೆ ಕಣ್ಗಳೆಲ್ಲ ಕೆಂಪಗಿರತ್ತೆ, ಅವುಗಳಿಗೆ ಕಣ್ಣುಗಳು ತೀ ಬಿಡಿತ್ತು ಅಂತ ಬೆಂಕಿಯನ್ನು ಹಾಗೆ ಆರಿಸುವಂತೆ ಕಣ್ಣುಗಳಿಂದ ಒಂದು ನೋಟ, ಅರಿವುತ್ತು ತೀ ಬಿಡಿತ್ತು. ಆ ಸಮಯದಲ್ಲಿ ಪಕ್ಕದಲ್ಲಿರುವ ತಮ್ಮ ಮರಿಗಳು, ತಮ್ಮ ಸಿಂಹವು ಹತ್ರಕ್ಕೆ ಬರಕ್ಕಾಗಲ್ಲ. ಆ ತರ ಒಂದು ನೋಟ ಇರತ್ತೆ ಆ ಕ್ಷಣದಲ್ಲಿ. ಎದ್ದ ಕೂಡಲೇ, ನಿದ್ದೆಯಿಂದ ಎದ್ದ ಕೂಡಲೇ ಸೀರಿಯ ಸಿಂಗಂ ಅರಿವುತ್ತು ತೀ ಬಿಡಿತ್ತು ಬೇರಿ ಮೈರ್ ಪೊಂಗ ವೆಪ್ಪಾಡುಂ ಪೇರ್ಂದುದರಿ. ಬೇರಿ ಮೈರ್ ಪೊಂಗ ಅಂತ ಅದರಲ್ಲಿ ಇರುವ ಎಷ್ಟೋ ಆ ಕೂದಲು ಇದೆಯಲ್ಲ, ಅದಕ್ಕೆ ಅಲ್ಲಿ ಜಟೆ ಅಂತ ಹೇಳ್ತೀವಲ್ಲ, ಆ ಜಟೆಗಳೆಲ್ಲ ಅದೆಲ್ಲ ಚೆನ್ನಾಗಿ ಇಲ್ಲಿ ಅಲ್ಲಿ ಒದರಿ ಬೇರಿ ಮೈರ್ ಪೊಂಗ. ಆ ಒಂದು ಸಿಂಹಕ್ಕೆ ಅಂತ ಇರುವ ಒಂದು ವಾಸನೆ, ಬೇರಿ ಅಂದ್ರೆ ವಾಸನೆ, ಅದಕ್ಕೆ ಅಂತ ಒಂದು ವಾಸನೆ. ಆ ವಾಸನೆ ಇರುವ ಸ್ಥಳಕ್ಕೆ ಇತರ ಮೃಗಗಳು ಬರುವುದೇ ಇಲ್ಲ. ಓ, ಈ ಗುಹೆಯಲ್ಲಿ ಸಿಂಹ ಇತ್ತು, ಸಿಂಹ ಅವಾಗ ಇಲ್ಲದೆ ಇದ್ರು ಕೂಡ ಈ ಗುಹೆಯಲ್ಲಿ ಸಿಂಹ ಇತ್ತು ಅಂದ್ರೆ ಆ ಕಡೆನೆ ಹೋಗಲ್ಲ ಇತರ ಮೃಗಗಳು. ಇವಾಗ ಗುಹೆಯಲ್ಲಿ ಯಾವುದು ಇಲ್ಲ ಅಂದ್ರೂ ಹೋದಳು. ಆ ತರ ಒಂದು ವಾಸನೆಯಲ್ಲಿರತ್ತೆ. ಬೇರಿ ಮೈರು ಪೊಂಗ ವೆಪ್ಪಾಡುಂ ಪೇಂದುದರಿ ಅಂತ ತನ್ನ ಆಶ್ಚರ್ಯವಾದ ಒಂದು ಕೂದಲಗಳನ್ನೆಲ್ಲ, ರೋಮಗಳನ್ನೆಲ್ಲ ಇಲ್ಲಿ ಅಲ್ಲಿ ಚೆನ್ನಾಗಿ ಅಲ್ಲಾಡಿಸಿ ಎದ್ದೇಳಿ, ರೋಮಾಂಚವಾಗಿ ಎದ್ದೇಳಿ ಬೇರಿ ಮೈರು ಪೊಂಗ ಎಪ್ಪಾಡುಂ ಪೇರ್ಂದುದರಿ ಅಂತ 4 ದಿಕ್ಕಲ್ಲೂ ತನ್ನ ಕೈ ಕಾಲ್ಗರನ್ನು ಉದರಿ ಮೂರಿನ ಮುಂದೆ ಮುಳಂಗಿ ಪುರಪಟ್ಟು, ಮೂರಿನ ಮುಂದೆ ಆಮೇಲೆ ಮೈಯನ್ನೆಲ್ಲ ಚೆನ್ನಾಗಿ ನಿಮಿರಿಸಿ ಮುಳಂಗಿ ದೊಡ್ಡ ಸಿಂಹ ಗರ್ಜನೆ ಮಾಡಿ ಪುರಪಟ್ಟು
ಅದು ತಮ್ಮ ಗುಗೆಯಿಂದ ಆಚೆ ಬರುತ್ತೆ. ಆಹಾರವನ್ನು ಹುಡುಕ್ಬೇಕು. ಇಷ್ಟು ಕಾಲ ಆಹಾರ ಮಾಡಿಲ್ಲ, ತಿಂದಿಲ್ಲ ಏನು, ಅದರಿಂದ ಆಹಾರಕ್ಕಾಗಿ ಆಹಾರ ನಿಮಿತ್ತವಾಗಿ ಆಚೆ ಬರುತ್ತಲ್ಲ ಗುಹೆಯಿಂದ, ಆ ತರ ನೀವು ಬರ್ಬೇಕು ಪೊದರುಮ ಪೋಲೆ. ಅದು ಹೇಗ್ ಬರುತ್ತೋ ಆ ರೀತಿಯೇ ಪೂವೈಪೂ ಅಣ್ಣ ಉನ್ ಕೋಯಿಲ್ ನಿನ್ನ ಇಂಗಣೆ ಪೋಂದರುಳು. ಪೂವೈಪೂ ಅಣ್ಣ ಇಲ್ಲಿ ಅತಸಿ ಕುಸುಮ ಅತಸಿ ಪುಷ್ಪ ಇದೆಯಲ್ಲ, ಆ ತರ ಪೂವೈಪು ಅಂದ್ರೆ ಅತಸಿ ಪುಷ್ಪ, ಆ ತರ ಇರುವವರು ನೀವು ಶ್ರೀರಾಮಾನುಜರೇ. ಪೂವೈಪು ಅಣ್ಣ ಅಂತ ಕರೀತಿದ್ದಾಳೆ. ಅಣ್ಣ ಅಂದ್ರೇನು? ನನಗೆ ಅಣ್ಣನಾದವನೇ. ತಂಗಿ ಆಂಡಾಳ್, ಅಣ್ಣ ಶ್ರೀರಾಮಾನುಜರು. ಆದ್ದರಿಂದ ಇಲ್ಲಿ ಪೂವೈಪು ಅಣ್ಣ ಅಂತ ಕರೆಯುತ್ತಿದ್ದಾಳೆ ಆಂಡಾಳ್ ಅಂತ ನೋಡ್ತೀವಿ. ಪೂವೈಪು ಅಣ್ಣ ನೀವು ಈ ರೀತಿ ನಿಮ್ಮ ಸ್ಥಳದಿಂದ ಆಚೆ ಬರಬೇಕು ಅಂತ ಪ್ರಾರ್ಥಿಸುವ ಅದ್ಭುತವಾದ ಪಾಶುರವೇ ಈ 23ನೇ ಪಾಶುರ. ಅದರಲ್ಲಿ ಮಾರಿಮಣ ಮುಳಂಜಿಲ್ ಮಾರಿಮಣ ಮುಳಂಜಿಲ್ ಅಂತ ಹೇಳಿದ್ರೆ, ಇಲ್ಲಿ ಮಾರಿ ಅಂದ್ರೆ ಏನು ಅಂದ್ರೆ, ಮಾರಿ ಅಂದ್ರೆ ಮಳೆಗಳಿದೆಯಲ್ಲ, ಅದು ಎರಡು ರೀತಿ ಇದೆ ಲೋಕದಲ್ಲಿ ನೋಡಿದ್ರೆ. ಎರಡು ತರಹದ ಮಳೆ. ಈ ಮಾರಿ ಅಂತ ಮಳೆಗಾಲ ಅಂದ್ರೆ ತುಂಬಾ ಆಶ್ಚರ್ಯವಾದ ಕಾಲ ಅದು. ಈ ಮಳೆಗಾಲದಲ್ಲಿ ಯಾವಾಗಲೂ ಆಚೆ ಹೋಗೋರೆಲ್ಲ ಆ ಕಾಲದಲ್ಲಿ 4 ತಿಂಗಳು ಮಳೆ ಅಂತ ಅಂದ್ರೆ, ಒಂದು ವರ್ಷದಲ್ಲಿ 8 ಮಾಸಗಳಿಗೆ ಏನು ಬೇಕು ಅದನ್ನೆಲ್ಲ, ಅಂದ್ರೆ 4 ಮಾಸದಲ್ಲಿ ಏನ್ ಬೇಕು ಅದನ್ನೆಲ್ಲ ಉಳಿದ 8 ಮಾಸಗಳಿದೆಯಲ್ಲ, ಒಂದು ವರ್ಷದಲ್ಲಿ 12 ತಿಂಗಳು ಅಂತ ನೋಡಿದೀವಿ. ಆ 12 ತಿಂಗಳಲ್ಲಿ 4 ತಿಂಗಳು ಮಳೆಗಾಲ ಆಗ್ಬಿಟ್ರೆ, ಆ 4 ತಿಂಗಳಿಗಾಗಿ 8 ತಿಂಗಳು ಮೊದಲೇ ಚೆನ್ನಾಗಿ ದುಡಿದು ಏನ್ ಬೇಕೋ ಅದನ್ನೆಲ್ಲ ಸೇರಿಸ್ಕೊಳ್ಳೋದು. ಇಲ್ದಿದ್ರೆ ಆಚೆ ಹೋಗಕ್ಕಾಗಲ್ಲ, ದುಡಿಯೋಕ್ಕಾಗಲ್ಲ ಹೊರಗಡೆ ಹೋಗಿ ಮಳೆಗಾಲದಲ್ಲಿ ಅಂತ ಎಲ್ಲ ಸೇರಿಸ್ಕೊಂಡು ಮನೆಗೆ ಬಂದ್ಬಿಡೋದು. 4 ತಿಂಗಳು ಆಚೆನೆ ಹೋಗಲ್ಲ. ಆ ಸಮಯದಲ್ಲಿ ಎಲ್ಲರೂ ಯಾರೆಲ್ಲ ತಮ್ಮ ತಮ್ಮ ಬಾರಿಯೆಗಳನ್ನೆಲ್ಲ ಬಿಟ್ಟು ಆಚೆ ಇದ್ರು ಅವರೆಲ್ಲ ಬಂದು ಸೇರುವ ಕಾಲ ಈ ಮಾರಿಕಾಳ. ಅದು ಮಾತ್ರ ಅಲ್ಲ, ಮಾರಿಗಾಲದಲ್ಲಿ ಸೇರಿದ್ದಾಗ ಅವರಿಗೆ ತುಂಬಾ ಆನಂದ. ಆವಾಗ ತಮ್ಮ ಹೆಂಡತಿ ಜೊತೆ, ಆ ರೀತಿಯ ಹೆಂಡತಿಗೆ ತಮ್ಮ ಗಂಡ ಜೊತೆ, ಮಕ್ಕಳ ಜೊತೆ ಎಲ್ಲ ಕೂಡಿರುವ ಕಾಲ. ಇದರಿಂದ ಕೂಡುವ ಕಾಲ ಅನ್ನುವುದರಿಂದ ತುಂಬಾ ಆನಂದ ಅಲ್ಲಿ ಮಾರಿಗಾಲದಲ್ಲಿ. ಈ ರೀತಿಯ ಆನಂದ ಬಂತು ಯಾರಿಗೆ? ಸುಗ್ರೀವನಿಗೂ ಆನಂದ ಬಂತು. ಸುಗ್ರೀವನಿಗಾಗಿ ವಾಲಿಯನ್ನು ಕೊಂದ ಶ್ರೀರಾಮನು. ಕೊಂದ ಮೇಲೆ ಮಳೆಗಾಲ ಬಂದ್ಬಿಡ್ತು. ಮಳೆಗಾಲ ಬಂದಾಗ ಸೀತಾದೇವಿಯನ್ನು ಎಲ್ಲಿ ಹೋಗಿ ಹುಡುಕುವುದು? ಅದರಿಂದ ರಾಮ ಹೇಳ್ದ, ನೋಡೋ ಸುಗ್ರೀವ, ನಿನಗೆ ರಾಜ್ಯ ಬಂದಿದೆ, ಕಿಷ್ಕಿಂದ ಬಂದಿದೆ, ನಿನ್ನ ಅಣ್ಣ ಇಲ್ಲ, ಇವಾಗ ನೀನೇ ರಾಜನಾಗಿದ್ಯಾ ಈ ಸಾಮ್ರಾಜ್ಯಕ್ಕೆ. ಅದರಿಂದ ನೀನು ಹೋಗು. 4 ತಿಂಗಳು ಇವಾಗ ಎಲ್ಲೂ ಸೀತಾದೇವಿಯನ್ನು ಹುಡುಕುವುದು ಶ್ರಮ. ಎಲ್ಲಿ ನೋಡಿದ್ರು ಬರೀ ಮಳೆ, ಇವಾಗ ಹುಡ್ಕೋಕ್ಕಾಗಲ್ಲ. ಆದ್ದರಿಂದ ಸುಗ್ರೀವ ನೀನು ಹೋಗು, ನಿನ್ನ ಗುಹೆಯಲ್ಲಿ ಅಂದ್ರೆ ನಿನ್ನ ಅರಮನೆಯಲ್ಲಿ ಇದ್ದು ನೀನು ಆನಂದವಾಗಿ ನಿನ್ನ ಭಾರ್ಯೆಗೆ ಜೊತೆ ಚೆನ್ನಾಗಿ ಇರು ಅಂತ ಹೇಳಿದ ರಾಮ. ಸುಗ್ರೀವನಿಗೆ ಇವಾಗ 2 ಭಾರ್ಯೆಗಳು, ಒಬ್ಬಳು ಅವನ ಭಾರ್ಯೆ, ಇನ್ನೊಬ್ಬರು ತಾರೆ ಅನ್ನುವಳು ಅವಳು ವಾಲಿಯ ಭಾರ್ಯೆ. ಆದ್ದರಿಂದ 2 ಭಾರ್ಯೆಗಳು ಬಂದು ಸೇರಿದ್ರು. ಹೆಂಡತಿಯರು ಇಬ್ಬರು ಆದ ಕಾರಣದಿಂದ ಇವನು ಹೋಗಿ ಆನಂದವಾಗಿ ಇರ್ಲಿ, ಆಮೇಲೆ 4 ತಿಂಗಳಾದ್ಮೇಲೆ ಬರ್ಲಿ ಅನ್ನುವ ಅಭಿಪ್ರಾಯದಲ್ಲಿದ್ದ ಶ್ರೀರಾಮನು. ಆದ್ದರಿಂದ ರಾಮ ಏನೋ ಇವಾಗ ಹೆಂಡತಿಯನ್ನು ಬಿಟ್ಟಿದ್ದಾನೆ, ಅದರಿಂದ ಅವನಿಗೆ ಬಹಳ ದುಃಖ. ಆ ಕಾಲದಲ್ಲಿ ಎಷ್ಟಿಷ್ಟಲ್ಲ ದುಃಖ ಸೀತಾದೇವಿಯನ್ನು ಬಿಟ್ಟಿದ್ದಾಗ ಶ್ರೀರಾಮನಿಗೆ. ಸುಗ್ರೀವನಿಗೆ ಆನಂದ, ತಾನು ಹೋಗಿ ತುಂಬಾ ಕಾಲದ ನಂತರ ಇವಾಗ ತಾನು ಹೋಗಿ ಅಲ್ಲಿ ಅರಮನೆಯಲ್ಲಿ ಆನಂದವಾಗಿದ್ದಾನೆ, ತನ್ನ ಹೆಂಡತಿ ಜೊತೆ ಸೇರಿ ಆನಂದವಾಗಿದ್ದಾನೆ. ಈ ತರ ಇರುವ ಮಳೆಗಾಲ ಅಂದ್ರೆ ಒಬ್ಬನಿಗೆ ದುಃಖ, ರಾಮನಿಗೆ ದುಃಖ, ಸುಗ್ರೀವನಿಗೆ ಆನಂದ. ರಾಮ ಆಚೆ ಇದ್ದಾನೆ, ಇವನಿಗೆ ಭಾರ್ಯೆ ಇಲ್ಲ, ಆದ್ದರಿಂದ ವಿಪರೀತವಾದ ದುಃಖ. ಆವಾಗ ರಾಮ ನೋಡಿದ್ನು, ಏನು ಆಶ್ಚರ್ಯವಾಗಿದೆ, ಋಷ್ಯಮುಖ ಪರ್ವತ. ಈ ಋಷ್ಯಮುಖ ಪರ್ವತದಲ್ಲಿ ಆ ಸಮಯದಲ್ಲಿ ಇನ್ನೇನು ಮಳೆ ಪ್ರಾರಂಭ ಆಗ್ಬೇಕು. ಆ ಸಮಯದಲ್ಲಿ ಎಲ್ಲ ಮೇಘಗಳು ಬಂದು ಸೇರಿದೆ. ಆ ಋಷ್ಯಮುಖ ಪರ್ವತದ ಮೇಲೆ ಎಲ್ಲ ಮೇಘಗಳು ಹಾಗೆ ಗುಂಪಾಗಿ ಅಲ್ಲಿ ಎಲ್ಲ ಸೇರಿದೆ ಮೇಘಗಳು. ಆ ಸೇರಿರುವಾಗ ರಾಮನು ನೋಡಿದ, ಆಹಾ ಎಷ್ಟು ಸುಂದರವಾಗಿದೆ, ಸೂರ್ಯ ಆಶ್ಚರ್ಯವಾಗಿ ಪ್ರಕಾಶಿಸುತ್ತಿದ್ದಾನೆ ಆಕಾಶದಲ್ಲಿ. ಅವಾಗ ರಾಮನಿಗೆ ಒಂದು ಭಾವನೆ ಬಂತು, ಆಹಾ ಇದು ಹೇಗಿದೆ ಅಂದ್ರೆ, ಚಿಕ್ಕ ಚಿಕ್ಕ ಆನೆ ಮರಿಗಳೆಲ್ಲ ಇರುತ್ತಲ್ಲ, ಅವುಗಳೆಲ್ಲ ಬಂದು ಒಂದು ಕಡೆ ದೊಡ್ಡ ಮಲೆ ಮೇಲೆ ಹತ್ತುವಂತೆ ಇದೆ. ಅದು ಯಾವುದು ಅಂದ್ರೆ ಮೇಘಗಳು. ಮೇಘಗಳಲ್ಲಿ ಪೂರ್ಣವಾಗಿ ನೀರು ತುಂಬಿದೆ, ಆದ್ದರಿಂದ ಕಪ್ಪು ಬಣ್ಣದಲ್ಲಿದೆ. ಕಪ್ಪು ಆನೆಗಳಾಗಿ, ಚಿಕ್ಕ ಚಿಕ್ಕ ಆನೆಗಳಾಗಿ, ಚಿಕ್ಕ ಚಿಕ್ಕ ಮೇಘಗಳೆಲ್ಲ ಅಲ್ಲಿ ಮಲೆ ಮೇಲೆ ಸೇರಿದೆ ಇಲ್ಲ. ರಾಮನಿಗೆ ಅದು ಹೇಗಿತ್ತು ಅಂದ್ರೆ, ಮೆಟ್ಲಾಗ್ದಂಗಿತ್ತು, ಸೋಪಾನ ಮೆಟ್ಲಾಗ್ದಂಗಿತ್ತು, ಸೋಪಾನ ಇದ್ದಂತಿತ್ತು. ಅದರಿಂದ ರಾಮನಿಗೆ ಒಂದು ಭಾವನೆ ಬಂದಿತ್ತು, ಆಹಾ ಏನ್ ಆಶ್ಚರ್ಯವಾಗಿದೆ, ಇವಾಗ ಈ ಮೆಟ್ಲಲ್ಲಿ ಹತ್ತು ಹೋದ್ರೆ ನೇರವಾಗಿ ಸೂರ್ಯ ಮೇಲಕ್ಕೆ ಬಂದ್ಬಿಡ್ತಾನೆ, ಸೂರ್ಯ ಹತ್ರದಲ್ಲಿ ಕಾಣ್ತಾನೆ. ಅದರಿಂದ ಈ ಮಲೆ
ಮೇಲೆ ಹೋಗ್ಬಿಟ್ರೆ ಅಲ್ಲಿ ಸೂರ್ಯ ಮುಂದೆನೆ ಇರ್ತಾನೆ, ನಮ್ಮ ಮುಂದೆ ಇರ್ತಾನೆ, ರಾಮನ ಭಾವನೆ. ಅಲ್ಲಿರುವಾಗ ಸೂರ್ಯ ಮಂಡಲದ ಮಧ್ಯದಲ್ಲಿ ಸೂರ್ಯ ಮಂಡಲಾಂತರ್ವರ್ತಿಯಾಗಿರುವವನು ಶ್ರೀಮನ್ನಾರಾಯಣ, ಸೂರ್ಯನಾರಾಯಣನು. ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಯಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಇನ್ಮಯುಪ್ಪು ದೃಢ ಶಂಖಚಕ್ರ ಅಂತ ಶಂಖಚಕ್ರಗಳನ್ನು ಧರಿಸಿ ಸುಂದರವಾದ ಆಭರಣಗಳನ್ನು ಧರಿಸಿ ಅದ್ಭುತವಾಗಿ ಚಿನ್ನಮಯವಾಗಿರುವ ತಿರುಮೇನಿ, ಆ ತಿರುಮೇನಿ ಜೊತೆ ಸೂರ್ಯಮಂಡಲದ ಮಧ್ಯದಲ್ಲಿ ಶ್ರೀಮನ್ನಾರಾಯಣನು ಸೂರ್ಯನಾರಾಯಣನಾಗಿ ಸೇವೆ ಸಾಧಿಸುತ್ತಿದ್ದಾನೆ. ಆ ತರ ಇರುವ ಸೂರ್ಯ ನಾರಾಯಣಗೆ ತಿರುವಾರಾಧನೆ ಮಾಡಬಹುದೇ ಅಂತ ರಾಮನಿಗೆ ಅಭಿಪ್ರಾಯ. ಅಲ್ಲಿ ಹೋಗ್ಬಿಟ್ರೆ ಕೂಡಲೇ ತಿರುವಾರಾಧನೆ ಮಾಡ್ಬೋದು. ಆದ್ದರಿಂದ ಅಲ್ಲಿ ಹೋಗ್ಬೇಕು ರಾಮನಿಗೆ ಭಾವನೆ. ಆ ತರ ಹೋಗುವಾಗ ಈ ಮೆಟ್ಲು ಮೇಘಗಳಾಗಿರುವ ಮೆಟ್ಲು, ಆ ಮೆಟ್ಲಲ್ಲಿ ಹತ್ತು ಹೋಗ್ಬೋದು. ಆದರೆ ಪಕ್ಕದಲ್ಲಿ ಮಳೆ ಕಾಲಕ್ಕಾಗಿ ಇರುವ ಎಷ್ಟೋ ಪುಷ್ಪಗಳು, ಆ ಪುಷ್ಪಗಳನ್ನು ಕೊಯ್ಕೊಂಡು ನಾವು ಹೋದ್ರೆ ಭಗವಾನಿನ ಪಾದಾರವಿಂದದಲ್ಲಿ, ಸೂರ್ಯನಾರಾಯಣನ ಪಾದಾದ ವಿಂದಗಳಲ್ಲಿ ಈ ಪುಷ್ಪಗಳನ್ನು ನಾವು ಸಮರ್ಪಿಸಬಹುದಲ್ಲ ಅನ್ನುವ ಭಾವನೆ ಬಂದಿತು. ಮಳೆಗಾಲಕ್ಕೆ ಅನುಗುಣವಾಗಿ ಎಷ್ಟೋ ಪುಷ್ಪಗಳು ಬಂದಿದೆ. ಆ ಪುಷ್ಪಗಳನ್ನು ನಾವು ಕೊಯ್ದು ಹೋಗ್ಬೋದು ಅಂತ ನೋಡಿದ್ರೆ ಪಕ್ಕದಲ್ಲಿ ಸೀತಾದೇವಿ ಇಲ್ವೇ? ಸೀತಾದೇವಿ ಅಲ್ಲವಾ ಪುಷ್ಪಗಳನ್ನೆಲ್ಲ ಸಿದ್ಧಪಡಿಸಿ ನಮ್ಮ ತಿರುವಾರಾಧನಕ್ಕೆ ದಿನವೂ ಕೊಡುತ್ತಿದ್ಲು. ಅವಳಿಲ್ಲ ಪಕ್ಕದಲ್ಲಿ, ಇನ್ನೇನ್ ಮಾಡೋದು? ಅವಳಿದ್ರೆ ಎಷ್ಟು ಸುಂದರವಾಗಿರುತ್ತೆ. ರಾಮನಿಗೆ ಅಳು ಬಂದ್ಬಿಡ್ತು, ಅಯ್ಯೋ ಅವಳಿಲ್ವೇ ಪಕ್ಕದಲ್ಲಿ, ಅವಳಿದ್ರೆ ಇವಾಗ ತಿರುವಾರಾಧನೆಯೇ ಮಾಡ್ಬಿಡ್ಬೋದು ಭಗವಾನಿಗೆ. ಆದರೂ ಪುಷ್ಪಗಳನ್ನು ಸಮರ್ಪಿಸಲು ಅವಳಿಲ್ವೇ ಪಕ್ಕದಲ್ಲಿ ಅಂತ ತುಂಬಾ ದುಃಖವಾಯಿತು ಶ್ರೀರಾಮನಿಗೆ ಅಂತ ಅಲ್ಲಿ ನೋಡ್ತೀವಿ. ಆ ಕಾಲದಲ್ಲಿ ರಾಮನ ಕಣ್ಗಳಿಂದ ಬಂದ ಆ ಕಣ್ಣೀರಿದೆಯಲ್ಲ, ಅದು ಬಹಳ ಹೆಚ್ಚಾಗಿತ್ತು. ಎಲ್ಲರಿಗೂ ಏನು ಅನುಮಾನ, ಮೇಘಗಳಿಂದ ಬರುವ ಮಳೆ ನೀರಿದೆಯಲ್ಲ ಅದು ಹೆಚ್ಚಾಗಿದ್ಯಾ, ಅಥವಾ ರಾಮನ ಕಣ್ಗಳಿಂದ ಬರುವ ಕಣ್ಣೀರಿದೆಯಲ್ಲ ಅದು ಹೆಚ್ಚಾಗಿದ್ಯಾ ಅಂತ ಒಂದು ಅನುಮಾನ. ಖಂಡಿತವಾಗಿ ಅಲ್ಲಿ ಮೇಘಗಳಿಂದ ಬಂದ ಮಳೆ ನೀರು ಅದು ಕಡಿಮೆಯೇ, ರಾಮನಿಂದ ಬಂದ ಕಣ್ಣೀರಿದೆಯಲ್ಲ ಅದು ಬಹಳ ಹೆಚ್ಚಾಗಿತ್ತು. ಅಷ್ಟೊಂದು ರಾಮನಿಂದ ಕಣ್ಣೀರು ಬಂತು ಆ ಕಾಲದಲ್ಲಿ, ಮಳೆಯ ಕಾಲದಲ್ಲಿ. ಕಾರಣ ಸೀತಾದೇವಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ, ಇಲ್ಲಿ ಏನ್ ಕಷ್ಟ ಪಡ್ತಾ ಇದ್ದಾಳೋ ಗೊತ್ತಿಲ್ವೇ? ನಾವೇನೋ ಇಲ್ಲಿದ್ದೀವಿ, ನಾವು ಏನಿದ್ರು ಪುರುಷರು, ಪಾಪ ಸ್ತ್ರೀ ಆದವಳು ಕಾಡಲ್ಲಿ ಬಂದು ಎಲ್ಲೋದ್ರು ಅಂತ ಗೊತ್ತಾಗದೆ ಯಾವನೋ ಒಬ್ಬ ರಾಕ್ಷಸ ರಾವಣನು ಅಪಹರಿಸಿ ಹೋಗಿದ್ದಾನೆ, ಅವಳನ್ನು ಎಲ್ಲಿ ಕರ್ಕೊಂಡು ಹೋಗಿ ಇಟ್ಟಿದ್ದಾನೋ. ಈ ಮಳೆ ಕಾಲದಲ್ಲಿ ಎಷ್ಟು ಚಳಿ ಆಗ್ಬೋದು ಅವಳಿಗೆ, ಎಲ್ಲಿದ್ದಾಳೋ, ಏನ್ ತಿಂತಾಳೋ, ಏನ್ ಮಾಡ್ತಾಳೋ ಏನು ಗೊತ್ತಿಲ್ವೇ ಅಂತ ರಾಮನಿಗೆ ಬಹಳ ದುಃಖ. ಆದ್ದರಿಂದ ಇವನ ಕಣ್ಗಳಲ್ಲಿ ಇದ್ದ ನೀರು ಒಂದು ತೊತ್ತು ಕಡಿಮೆ ಆಗದೆ ಮಳೆ ಮೇಘಗಳಿಂದ ಬರುವ ನೀರಿಗಿಂತ ಹೆಚ್ಚಾಗಿ ಇವನ ಕಣ್ಣೀರು ಬೀಳ್ತಾ ಇತ್ತು ಕಣ್ಗಳಿಂದ ಅಂತ ಅದ್ಭುತವಾಗಿ ಅಲ್ಲಿ ಅನುಭವಿಸುತ್ತೇವೆ ನಾವು. ಶ್ರೀರಾಮಾಯಣದಲ್ಲಿ ಎಷ್ಟು ದುಃಖಕರವಾದ ಒಂದು ವಿಷಯ ಇದೆ. ಅಷ್ಟು ಕಣ್ಣೀರ್ ಜೊತೆ ಇದ್ದ ರಾಮನು, ಆ ಒಂದು ಕಾಲವೇ ಮಳೆಗಾಲ. ಆ ರೀತಿಯೇ ಇಲ್ಲೂ ಕೂಡ ಶ್ರೀರಾಮಾನುಜರು ಅವರು ಹೇಗಿದ್ದಾರೆ ಅಂದ್ರೆ, ಇವರು ಕೂಡ ಆಶ್ಚರ್ಯವಾಗಿ ಮಳೆ ಅನ್ನುವ ಕೃಪೆ, ಆ ಕೃಪೆಯನ್ನು ವರ್ಷಿಸುತ್ತಿದ್ದಾರೆ. ಅಂದ್ರೆ ಈ ಮಳೆ ಅನ್ನುವುದಿದೆಯಲ್ಲ ಅದು ಎರಡು ರೀತಿಯಾಗಿದೆ. ಅಂದ್ರೆ ಅದು ದುಃಖಕರವಾಗಿಯೂ ಇರುತ್ತೆ, ಸುಖಕರವಾಗಿಯೂ ಇರುತ್ತೆ. ಸುಖಕರವಾಗಿ ಹೇಗಿರುತ್ತೆ ಅಂದ್ರೆ ಭಗವಾನ್ ಅವನ ಕಣ್ಗಳಿಂದ ಬಡುವ ಕೃಪಾ ಕಟಾಕ್ಷ ಅದು ಸುಖಕರವಾಗಿದೆ. ತ್ವದೀಕ್ಷಣ ಸುಧಾ ಸಿಂಧು ದೇವರಾಜ ದಯಾಸಿಂಧೋ ದೇವದೇವ ಜಗತ್ಪದೆ ತ್ವದೀಕ್ಷಣ ಸುಧಾ ಸಿಂಧು ಬೀಚಿ ವಿಕ್ಷೇಪ ಶೀಕರೈ ಕಾರುಣ್ಯ ಮಾರುತಾನೀತೈ ಶೀತಲೈರ್ ಅಭಿಷಂಚಮಾಂ ಅನ್ನುವುದು ತಿರುಕಚ್ಚಿನಂಬಿನ ಅದ್ಭುತವಾದ ದೇವರಾಜ ಅಷ್ಟಕ ಶ್ಲೋಕ. ದೇವರಾಜ ದಯಾಸಿಂಧೋ, ಏ ದೇವರಾಜನೇ, ಕಾಂಚೀಪುರಂ ದೇವರಾಜನೇ, ವರದರಾಜ ಪೆರುಮಾಳೆ, ದಯಾಸಿಂಧೋ ದೇವರೀರ್ ಹೇಗಿದ್ದೀರಾ ಅಂದ್ರೆ ದಯಾಸಿಂಧು ಅಂದ್ರೆ ದಯೆ ಅನ್ನುವುದು ಒಂದು ದೊಡ್ಡ ಸಮುದ್ರ. ಆ ತರ ಇರುವ ದಯಾ ಸಮುದ್ರವಾಗಿರುವವರೇ ನೀವು. ದೇವರಾಜ ದಯಾಸಿಂಧೋ ದೇವದೇವ ಜಗತ್ಪದೆ, ದೇವದೇವ ಜಗತ್ಪದೆ, ದೇವತೆಗಳಿಗೆಲ್ಲ ನೀವು ಜಗತ್ಪತಿಯಾಗಿರುವವರು, ದೇವದೇವ ಜಗತ್ಪದೆ. ತ್ವದೀಕ್ಷಣ ಸುಧಾ ಸಿಂಧು, ತ್ವದೀಕ್ಷಣ ದೇವರೀರಿನ ಕಟಾಕ್ಷ ಅದೇಗಿದೆ. ತ್ವದೀಕ್ಷಣ ದಯಾಸಿಂಧು, ಆ ಒಂದು ಸಮುದ್ರ ಇದೆಯಲ್ಲ, ದೇವರೀರ್ ಒಂದು ಸಮುದ್ರ, ದಯಾ ಸಮುದ್ರ, ಅದರಲ್ಲಿರುವ ದೇವರೀರ ವೀಕ್ಷಣ ಅದೇಗಿದೆ. ದಯಾಸಿಂಧೋ ತ್ವದೀಕ್ಷಣ ದಯಾಸಿಂಧೋ ಬೀಚಿ ವಿಕ್ಷೇಪ ಶೀಕರೈ ಕಾರುಣ್ಯ ಮಾರುತಾನಿತೈ. ಅವಾಗ ಅದರಿಂದ ಒಂದು ಗಾಳಿ, ಕರುಣೆ ಅನ್ನುವ ಗಾಳಿ ಅದು ಬೀಸಬೇಕು. ಕಾರುಣ್ಯ ಮಾರುತಾನೀತೈ ಶೀತಳೈರ್ ಅಭಿಷಂಚಮ, ಅದರಿಂದ ಒಂದು ತೊತ್ತು ಅಂದ್ರೆ ದಯಾ ಸಿಂಧು ಅನ್ನುವ ದಯೆ ಸಮುದ್ರದಿಂದ, ಕರುಣೆ ಅನ್ನುವ ಗಾಳಿ ಆ ಸಮುದ್ರದಿಂದ ಒಂದೇ ಒಂದು ಹನಿ ನೀರು, ಆ ನೀರನ್ನು ತಗೊಂಡು ಬಂದು, ಅದ್ಯಾವುದು ದಯೆ ಅನ್ನುವ ನೀರು, ಆ ಒಂದು ತೊತ್ತು ನೀರು, ಒಂದು ಹನಿ ನೀರು
ಅದನ್ನು ತಗೊಂಡ್ಮೇಲೆ ಬಂದು ನಮ್ಮ ಮೇಲೆ ಹಾಕಿದ್ರೆ ಜನ್ಮ ಸಾರ್ಥಕವಾಗತ್ತೆ. ಆ ಕಟಾಕ್ಷ ವೀಕ್ಷಣ ಒಂದು ಸಾಕು ಅಂತ ಹೇಳುವ ಅದ್ಭುತವಾದ ಶ್ಲೋಕ ತಿರುಕಚ್ಚಿ ನಂಬಿಗಳಿನ ದೇವರಾಜ ಅಷ್ಟಕದಲ್ಲಿ ಶ್ಲೋಕ. ಈ ಒಂದು ಕಟಾಕ್ಷ ವೀಕ್ಷಣ ಅದೇನ್ ಮಾಡತ್ತೆ ಅಂದ್ರೆ ಇದು ಒಳ್ಳೆ ಆಶ್ಚರ್ಯವಾದ ಕೃಪಾ ಕಟಾಕ್ಷ, ದಯೆ ಆಗಿರುವ ಕಟಾಕ್ಷ. ಅದು ನಮಗೆ ಸಕಲ ದುಃಖಗಳನ್ನು ಹೋಗಿಸಿ ಸಕಲ ಆನಂದಗಳನ್ನು ಕೊಡಬಲ್ಲದು. ಆ ತರ ಇರುವುದೇ ಅವನ ಕಟಾಕ್ಷ. ಆದರೆ ಇನ್ನೊಂದು ಇದೆ, ಇದೊಂದು ದೊಡ್ಡ ಮಳೆ, ಕರುಣೆ ಎನ್ನುವ ಗಾಳಿ ತಗೊಂಡ್ ಬರುವ ದೊಡ್ಡ ಮಳೆ ಇದೆ. ಆ ತರ ಇರುವ ಮಳೆ, ಅದನ್ನು ಮಾರಿ ಅಂತ ಹೇಳ್ಬೋದು. ಇನ್ನ ಒಂದು ಮಾರಿ ಮಳೆನೂ ಇದೆ. ಅದು ಯಾವುದು? ಈ ತರ ಒಂದು ಕಟಾಕ್ಷದಿಂದ ಬಿದ್ದು ಆನಂದವನ್ನು ನಾವು ಅನುಭವಿಸುತ್ತೇವಲ್ಲ, ಆ ತರ ಒಂದು ಕಟಾಕ್ಷದಿಂದಲೇ ಸುಗ್ರೀವನು ಆನಂದವನ್ನು ಅನುಭವಿಸುತ್ತಿದ್ದ ಮಳೆ ಕಾಲದಲ್ಲಿ. ಇನ್ನ ಒಂದು ಮಳೆ ಇದೆ. ಆ ಮಳೆ ಹೇಗೆ ಅಂದ್ರೆ ಭಗವನ್ ತವ ದುರ್ದಿನ ಅಂತ ಬಹುದಾ ಸಂತತ ದುಃಖವರ್ಷಿಣಿ ಪರಮಾಚಾರ್ಯ ಆಳವಂದಾರ ಹೇಳ್ತಾರೆ ತಮ್ಮ ಸ್ತೋತ್ರದಲ್ಲಿ. ಬಹುದಾ ಸಂತತ ದುಃಖವರ್ಷಿಣಿ, ದುಃಖ ವರ್ಷ ಅಂತ ಇದೆ. ನಮ್ಮ ಪಾಪಗಳಿಂದ ಒಂದಾದ್ಮೇಲೆ ಒಂದು ದುಃಖಗಳು ಬರ್ತಾ ಇರತ್ತೆ. ಅದು ಒಂದು ಮಳೆ ಆಗಿರುತ್ತೆ. ಅದು ಒಂದು ಮಳೆ. ಒಂದು ಮಳೆ ನಮಗೆ ಆನಂದವನ್ನು ಕೊಡುತ್ತೆ, ಇನ್ನ ಒಂದು ಮಳೆ ಅದು ದುಃಖವನ್ನು ಕೊಡುತ್ತೆ. ಅಂದ್ರೆ ಭಗವಾನಿನ ಕಟಾಕ್ಷ ಮಳೆ ಅದು ನಮಗೆ ಆನಂದವನ್ನು ಕೊಡುತ್ತೆ. ಅದಿಲ್ಲದೆ ನಮ್ಮ ಪಾಪಗಳಿಂದ ನಾವು ಅನುಭವಿಸುವ ದುಃಖಗಳಿದೆಯಲ್ಲ, ಅದು ಒಂದು ಮಳೆ. ಆ ಮಳೆ ಹೇಗಿದೆ? ಬರ್ತಾ ಇರತ್ತೆ, ವಿಚ್ಛೇದವಿಲ್ಲದೆ ಕೆಲವೊಬ್ಬರಿಗೆ ದುಃಖಗಳು ಬರ್ತಾ ಇರತ್ತೆ. ಕಾರಣ ಅಷ್ಟೊಂದು ಪಾಪ. ಆ ಪಾಪದ ಕಾರಣದಿಂದ ಒಂದಲ್ಲ ಒಂದು ದುಃಖ ಬರ್ತಾನೆ ಇರುತ್ತೆ. ಅಷ್ಟೊಂದು ಪಾಪಗಳನ್ನು ನಾವು ಮಾಡಿದ್ದೇವೆ. ಅದರ ಕಾರಣದಿಂದ ದುಃಖವು ಅನುಸ್ಯೂತವಾಗಿ ನಮ್ಮಲ್ಲಿ ಬಂದು ಸೇರ್ತಾ ಇರುತ್ತೆ. ಅದು ಒಂದು ಮಳೆಯಾಗಿರುವ ದುಃಖ. ಆ ತರ ಎರಡು ತರದ ಮಳೆಗಳು ಅಂದ್ರೆ ಉಜ್ಜೀವನಕ್ಕಾಗಿ ಒಂದು ಮಳೆ, ನಾಶಕ್ಕಾಗಿ ಒಂದು ಮಳೆ. ಸಾಧಾರಣವಾಗಿ ಮಳೆಗಳನ್ನು ನೋಡ್ತೀವಿ ಅಂದ್ರೆ ಯಾವ ಕಾಲದಲ್ಲಿ ಮಳೆ ಬೀಳಬೇಕೋ ಆ ಕಾಲದಲ್ಲಿ ಮಳೆ ಬೀಳ್ಬೇಕು, ಆವಾಗ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ. ಅದಿಲ್ಲದೆ ಸಸ್ಯಗಳು ಇನ್ನೇನು ಅದರಿಂದ ನಮ್ಗೆ ಆ ಒಂದು ಪೈರು ಮಾಡಬೇಕು ಅನ್ನುವ ಸಮಯದಲ್ಲಿ ಮಳೆ ಬಿದ್ದು ಎಲ್ಲವನ್ನೂ ನಾಶ ಮಾಡಿಬಿಟ್ರೆ, ವಿಪರೀತವಾಗಿ ಮಳೆ ಬಿದ್ದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀವಿ. ಅನಾವೃಷ್ಟಿ ವಿಪರೀತವಾಗಿ ಮಳೆ ಬಿದ್ದುಬಿಟ್ರೆ ಎಲ್ಲ ನಾಶವಾಗ್ಬಿಡುತ್ತೆ. ಆ ತರವೂ ಆಗ್ಬಾರ್ದು. ಆದ್ದರಿಂದ ಮಳೆಯಲ್ಲಿ ಎರಡು ಜಾತಿ ಇದೆ. ಒಂದು ಅದು ಸುಖವನ್ನು ಕೊಡುವ ಮಳೆ, ಇನ್ನ ಒಂದು ದುಃಖವನ್ನು ಕೊಡುವ ಮಳೆ. ಆ ತರ ಎರಡು ಮಳೆಗಳು. ಭಗವನ್ ಕಟಾಕ್ಷ ಮಳೆ ಅದು ಸುಖವನ್ನು ಕೊಡುತ್ತೆ. ನಮ್ಮ ಪಾಪಗಳಿಂದ ನಾವು ಅನುಭವಿಸುವ ಆ ದುಃಖಗಳು ಅದು ಒಂದು ಮಳೆ, ಅದು ನಮಗೆ ದುಃಖವಾಗಿಯೇ ಇರುತ್ತೆ. ಆದ್ದರಿಂದ ಎರಡು ತರಹದ ಮಳೆ ಇದೆಯಲ್ಲ, ಇಲ್ಲೂ ಕೂಡ ರಾಮನ ವಿಷಯದಲ್ಲೂ ಒಂದೇ ಮಳೆ. ಆದರೆ ಆ ಒಂದೇ ಮಳೆಯಾಗಿರುವುದು ಅದು ಸುಗ್ರೀವನಿಗೆ ಆನಂದವನ್ನು ಕೊಟ್ಟು ರಾಮನಿಗೆ ಇಲ್ಲಿ ದುಃಖ. ಆ ತರ ಎರಡು ಬಹುದಾ ಸಂತತ ದುಃಖ ವರ್ಷಿಣಿ ಅಂತ 4 ತಿಂಗಳು ರಾಮನಿಗೆ ಒಂದು ದುಃಖ ನೋಡ್ಬೇಕು. ಒಂದು ದಿನ ಒಂದು ನಿದ್ದೆ ಇಲ್ಲ, ಊಟ ಮಾಡಕ್ ಸಾಧ್ಯ ಆಗ್ಲಿಲ್ಲ ರಾಮನಿಗೆ, ಏನೂ ಆಗ್ಲಿಲ್ಲ. ಅಷ್ಟೊಂದು ದುಃಖ. ಅದು ಆ ತರವಾಗಿರುವ ದುಃಖ ವರ್ಷ ರಾಮನಿಗೆ, ಸುಗ್ರೀವನಿಗೆ ಆನಂದ ವರ್ಷ. ಆ ತರ ಎರಡೂ ಇದೆಯಲ್ಲ ಮಳೆಯಲ್ಲಿ. ಶ್ರೀರಾಮಾನುಜರೇ ಅದನ್ನೇ ಇಲ್ಲಿ ಹೇಳುತ್ತಿದ್ದಾಳೆ ಆಂಡಾಳ್. ಶ್ರೀರಾಮಾನುಜರೇ, ನಮಗೆ ಬೇಕಾಗಿರುವುದು ಯಾವುದು ಗೊತ್ತಾ? ನಿಮ್ಮ ಉಪದೇಶ ಮಳೆ. ನೀವು ಉಪದೇಶ ಮಾಡಬೇಕು. ಮಳೆಯಾಗೆ ಮಾರಿಕಾಲದಲ್ಲಿ ಮಳೆಯಾಗೆ ಚೆನ್ನಾಗಿ ಉಪದೇಶ ಮಾಡ್ತಾ ಇರ್ಬೇಕು. ಅದನ್ನು ನಾವು ಅನುಭವಿಸುತ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು. ಅದು ಅನುಸ್ಯೂತವಾಗಿ ನಡೀಬೇಕು. ಅದೇ ನಮಗೆ ಇಲ್ಲಿ ಜೀವನಕ್ಕೆ ಅದೇ ಉಜ್ಜೀವನ. ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಯಾವುದು ಉಜ್ಜೀವನ ಅಂದ್ರೆ ನಿಮ್ಮ ಈ ಉಪದೇಶಗಳಿದೆಯಲ್ಲ, ಸದುಪದೇಶಗಳು ಮಳೆಯಾಗಿ ಅದು ಉಯ್ತಾ ಇದೆಯಲ್ಲ, ಅದೇ ನಮ್ಮ ಜೀವನಕ್ಕೆ ಆಶ್ಚರ್ಯವಾದ ಉಜ್ಜೀವನ ಅಂತ ಹೇಳುತ್ತಿದ್ದಾಳೆ ಡಾಳ್. ಅದನ್ನೇ ಮಾರಿ ಅಂತ ಹೇಳಿದ್ಲು. ಮಾರಿ ಮಳೆ ಮುಳಂಜಿಲ್. ಮಲೆ ಮುಳಂಜಿಲ್ ಅಂತ ಮಲೈ ಅಂದ್ರೆ ಯಾವ್ದು? ಇಲ್ಲಿ ಮಲೆ ಅಂತ ಅಂದ್ರೆ ಇಲ್ಲಿ ಪರ್ವತ. ಆಶ್ಚರ್ಯವಾದ ಒಂದು ವೃತ್ತ ಅಂತ ವೇದದಲ್ಲಿ ಒಂದು ಭಾಗದಲ್ಲಿ ಹೇಳುವ ಒಂದು ಅದ್ಭುತವಾದ ಚರಿತ್ರ. ಒಮ್ಮೆ ಶ್ರೀ ಭರದ್ವಾಜ ಮುನಿವರು, ಅವರು ಭರದ್ವಾಜರನ್ನವರು, ಅವರಿಗೆ 300 ವರ್ಷ ಪ್ರಾಪ್ತಿಯಾಯಿತು. 300 ವರ್ಷಗಳು ಅವರ ಆಯುಷ್. ಈ 300 ವರ್ಷಗಳಲ್ಲಿ ಬರೀ ವೇದಾಧ್ಯಯನ ಮಾಡ್ತಾನೇ ಇದ್ರು ಅವರು ಭರದ್ವಾಜ. ಈ ತರ ಮಾಡಿದಾಗ ಇನ್ನೇನು 300 ವರ್ಷ ಸಮಾಪ್ತಿ ಆಗ್ಬೇಕು. ಆವಾಗ ಇಂದ್ರ ಅವನ್ ಕೆಳಗೆ ಇಳಿದು ಬಂದು ಅವನ್ಗೆ ತುಂಬಾ ಸಂತೋಷವಾಯಿತು. ಭರದ್ವಾಜರಿಗೆ 300 ವರ್ಷ ಕೊಟ್ಟಿದ್ದು ಸಾರ್ಥಕವಾಯಿತು. ಕಾರಣ ಅಂದ್ರೆ ಇವರು ವೇದಾಧ್ಯಯನವನ್ನೇ ಮಾಡುತ್ತಿದ್ರೆ ವಿನಃ ಇತರ ವಿಷಯಗಳಲ್ಲಿ ಇವರು ಪ್ರೋತ್ಸಾಹ ಕೊಂಡು
ಅದನ್ನು ಅನುಭವಿಸುವುದು, ಅದೆಲ್ಲ ಮಾಡ್ಲಿಲ್ಲ. ಸಾಧಾರಣವಾಗಿರುವ ಸಂಸಾರಿಗಳಾಗಿ ಇವರು ಇರಲಿಲ್ಲ ಅಂತ ಅವನಿಗೆ ತುಂಬಾ ಆನಂದ. ಅದರಿಂದ ಬಂದ ಇಂದ್ರ, ಬಂದು ಭರದ್ವಾಜರೇ, ಹಿಂಗೆ ಇನ್ನ ಒಂದು 100 ಸಂವತ್ಸರ ಕೊಡೋಣ ಅಂತ ಇದ್ದೀನಿ, 100 ವರ್ಷಗಳು ಕೊಡೋಣ ಅಂತ ಇದ್ದೀನಿ ಅಂತ ಹೇಳ್ದ. ಹೌದಾ, ತುಂಬಾ ಸಂತೋಷ ಅಂದ್ರು ಭರದ್ವಾಜ. ಮುನಿವರೇ, ಈ 100 ಸಂವತ್ಸರ ನಿಮ್ಗೆ ಕೊಟ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳಿದಾಗ ಇವ್ರು ಹೇಳಿದ್ರು, ನೋಡಪ್ಪ, ನನ್ಗೆ ವೇದಾಧ್ಯಯನ ಮಾಡುವುದರಲ್ಲಿ ತುಂಬಾ ಇಷ್ಟ. ವೇದಾಧ್ಯಯನ ಇನ್ನಷ್ಟು ಮಾಡಿದ್ದೇನೆ, ಇನ್ನ ಅದನ್ನು ಪೂರ್ಣವಾಗಿ ಮಾಡಬೇಕು ಅನ್ನುವ ಅಭಿಪ್ರಾಯ ಇದೆ. ಆದ್ದರಿಂದ ಈ 100 ವರ್ಷಗಳು ಚೆನ್ನಾಗಿ ಇನ್ನಷ್ಟು ವೇದಾಧ್ಯಯನಗಳು ಮಾಡಿ ಹೇಗಾದ್ರೂ ಮಾಡಿ ಪೂರ್ತಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಭರದ್ವಾಜ. ಆವಾಗ ಇಂದ್ರ ಅವನು ತನ್ನ ಶಕ್ತಿ ವಿಶೇಷದಿಂದ ದೊಡ್ಡ ಪರ್ವತಗಳು, ಪರ್ವತಗಳು, ಅದನ್ನು 3 ಪರ್ವತಗಳನ್ನು ನಿರ್ಮಾಣಿಸಿದ. 3 ಪರ್ವತ, ಆ 3 ಪರ್ವತದಲ್ಲಿ ಹೋಗಿ ಒಂದೊಂದು ಪರ್ವತದಲ್ಲೂ ಒಂದಷ್ಟು ಮಣ್ಣು ಅದನ್ನು ಕೈಯಲ್ಲಿ ಎತ್ಕೊಂಡು ಬಂದ ಇಂದ್ರ. ಎತ್ಕೊಂಡು ಬಂದು, ನೋಡಿ ಸ್ವಾಮಿ ಭರದ್ವಾಜರೇ, ಈ 3 ಮಲೆಗಳಿದೆಯಲ್ಲ, ಮಣ್ಣಿಂದಾದ ಮಳೆಗಳು, ಈ ಮಳೆಗಳೇ 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಅನ್ನುವ 3 ವೇದಗಳು. ಈ ನನ್ನ ಕೈಯಲ್ಲಿರುವ ಮಣ್ಣಿದೆಯಲ್ಲ, ಇಷ್ಟು ಭಾಗ ಮಾತ್ರ ನೀವು ಈ ಒಂದು 300 ವರ್ಷದಲ್ಲಿ ಅಧಿಕರಿಸಿದ್ದೀರಾ. ಇನ್ನ ನೀವು ಅಧಿಕರಿಸಬೇಕಾಗಿರುವುದು ಈ ಮಲೆಗಳಿದೆಯಲ್ಲ, 3 ಮಲೆ, ಎಷ್ಟು ದೊಡ್ಡ ಮಲೆ ಅಷ್ಟೊಂದಿದೆ. ನೀವೇನೋ ಇನ್ನ 100 ವರ್ಷ ಕೊಟ್ರೆ ಪೂರ್ಣವಾಗಿ ನಾನು ಅದನ್ನು ಅಧಿಕರಿಸುತ್ತೇನೆ ಅಂತ ಹೇಳ್ತೀರಲ್ಲ, ಹೇಗ್ ಸಾಧ್ಯ ಕೇಳ್ದ ಇಂದ್ರ. ಅವಾಗ ನೀವು ಅಧಿಕರಿಸಿರುವುದು ಬರೀ ಇಷ್ಟೊಂದು ಮಣ್ಣು ಮಾತ್ರ, ಮಣ್ಣಷ್ಟು ಇಷ್ಟೊಂದು ಮಾತ್ರ ವೇದ ಭಾಗ್ಯವನ್ನು ನೀವು ಅಧಿಕರಿಸಿದ್ದೀರಾ. ಕೈಯಷ್ಟು ಮಾತ್ರ ಇದೆ, ಆದರೆ ನಿಜವಾಗಿಯೂ ನಿಮ್ಮ ಮುಷ್ಟಿಯಷ್ಟು ಮಾತ್ರ ಇದೆ. ನಿಜವಾಗಿಯೂ ನೀವು ಇಲ್ಲಿ ಅಭ್ಯಾಸ ಮಾಡಬೇಕಾಗಿರುವುದು ಈ ದೊಡ್ಡ ಮಲೆಗಳು 3 ಇದೆಯಲ್ಲ, ಅದರಷ್ಟಿದೆ. ಇಲ್ಲ, ಹೇಗ್ ಮಾಡ್ತೀರಾ ನೀವು 100 ವರ್ಷದಲ್ಲಿ? ಸಾಧ್ಯವಿಲ್ಲ ಅಂತ ಹೇಳ್ದ ಇಂದ್ರ. ಆ ತರ ದೊಡ್ಡ ಮಲೆಯಾಗಿರುವುದೇ ವೇದ. ಅದನ್ನೇ ಇಲ್ಲಿ ಮಲೈ ಅಂದ್ರೆ ವೇದ. ವೇದ ಹೇಗಿದೆ ಅಂದ್ರೆ ಅದರಲ್ಲಿ ಮುಳಂಚು ಅಂದ್ರೆ ಗುಹೆ. ಆ ಗುಹೆ ಇದೆಯಲ್ಲ, ಆ ಗುಹೆ ಹಾಗೆ ಒಳಗಡೆ ಹೋದ್ರೆ ವೇದಗಳಲ್ಲಿ ಎಷ್ಟೋ ಭಾಗಗಳು, ಅದರಲ್ಲಿ ಎಷ್ಟೋ ಅರ್ಥ ವಿಶೇಷಗಳು, ಗೂಢಾರ್ಥ ಒಳಗಡೆ ಇರುವುದು. ಆ ತರ ಇರುವುದೇ ಗುಹೆ. ಮಲೆಗಳಲ್ಲಿ ಒಳಗಡೆ ಇರುವ ಗುಹೆ ಹಾಗೆ ವೇದದಲ್ಲಿ ಎಷ್ಟೋ ಒಳಗಡೆ ಇರುವ ಭಾಗಗಳು. ವೇದದಲ್ಲಿ ವೇದಾಂತದಲ್ಲಿ ಒಳಗಡೆ ಹೋದ್ರೆ ಎಷ್ಟೋ ವಿಚಾರಗಳನ್ನು ಮಾಡಬಹುದು ಅದರಲ್ಲಿ. ಆ ತರ ಇರುವ ಎಲ್ಲವದಕ್ಕೂ ಅಧಿಪತಿಯಾಗಿರುವವರು ಶ್ರೀರಾಮಾನುಜರು. ಅಲ್ಲೇ ಸಂಚಾರ ಮಾಡುತ್ತಾರೆ ಶ್ರೀರಾಮಾನುಜರು. ಅದನ್ನೇ ಇಲ್ಲಿ ಮಾರಿ ಮಳೆ ಮುಡಂಜಿಲ್ ಅಂದ್ರೆ ಮಲೆ ಇದೆಯಲ್ಲ, ಮಲೆಯಲ್ಲಿ ಇರುವ ಗುಹೆಗಳಲ್ಲಿ ಇರುವ ಸಿಂಹದ ಹಾಗೆ ನೀವಿದ್ದೀರಾ ಶ್ರೀರಾಮಾನುಜರೇ. ಮಳಮುಡಂಜಿಲ್ ಮಣ್ಣಿ ಕಿಡಂದುರಂಗ್, ಅದರಲ್ಲಿ ಚೆನ್ನಾಗಿ ಅದರಲ್ಲೇ ನೀವು ಅಂದ್ರೆ ಅದರಲ್ಲೇ ಇದ್ದೀರಾ ನೀವು ಯಾವಾಗಲೂ. ಅಂದ್ರೆ ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ವೇದಾರ್ಥಗಳಲ್ಲೇ ನಿಮ್ಮ ಕಣ್ಣನ್ನು ಇಟ್ಟಿದ್ದೀರಾ. ನಿದ್ದೆ ಮಾಡೋದಂದ್ರೆ ಏನು? ಮಣ್ಣಿ ಕಿಡಂದುರಂಗಂ ಅಂದ್ರೆ ಅದರಲ್ಲಿ ಚೆನ್ನಾಗಿ ನೀವು ಅದರಲ್ಲೇ ಇದ್ದೀರಾ. ಮುರಂಗಂ ಅಂದ್ರೆ ನಿದ್ದೆ ಮಾಡೋದು. ಚೆನ್ನಾಗಿ ನಿದ್ದೆ ಮಾಡೋದು ಅಂದ್ರೆ ಏನರ್ಥ? ಮಣ್ಣಿ ಕಿಡಂದುರಂಗಂ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು ಅಂದ್ರೆ ಏನ್ ಅಭಿಪ್ರಾಯ? ಅಂದ್ರೆ ಅದರಲ್ಲೇ ಕಣ್ಣನ್ನು ಇಟ್ಟಿದ್ದೀರಾ, ಅದರಲ್ಲೇ ಮಗ್ನರಾಗಿದ್ದೀರಾ. ಬೇರೆ ಇದರ ವಿಷಯದಲ್ಲಿ ನಿಮ್ಗೆ ಪ್ರೋತ್ಸಾಹವೇ ಇಲ್ಲ, ಇತರ ವಿಷಯಗಳನ್ನು ಅನುಭವಿಸಬೇಕು ಅನ್ನುವುದೇ ಇಲ್ಲ. ಬರೀ ವೇದಾಂತಗಳು, ಅದರಲ್ಲೇ ಯಾವಾಗ್ಲೂ ನೀವು ಕಣ್ಣನ್ನು ಇಟ್ಟಿದ್ದೀರಾ. ಮಣ್ಣಿ ಕಿಡಂದು ಉರಂಗು, ಅದರಲ್ಲೇ ಕಣ್ಣಲ್ಲಿ ಇಟ್ಟಿದ್ದೀರಾ. ಅದರಿಂದಲೇ ಎಷ್ಟು ಗ್ರಂಥಗಳು ಅವತರಿಸಿತು ಅಂದ್ರೆ ಎಲ್ಲ ನಿಜವಾಗಿಯೂ ನೋಡಿದ್ರೆ ವೇದಾಂತಕ್ಕೆ ವೇದಾಂತಕ್ಕೆ ಅನುಕೂಲವಾಗಿರುವ ಗ್ರಂಥಗಳು. ಅದೇ ನೋಡಿದ್ರೆ ಶ್ರೀಭಾಷ್ಯ ಅನ್ನುವುದು ಏನು? ಬ್ರಹ್ಮಸೂತ್ರ ಅನ್ನುವುದು ವೇದಾಂತದಲ್ಲಿ ಇರುವ ಅರ್ಥ ವಿಶೇಷಗಳನ್ನೆಲ್ಲ ಸೂತ್ರ ರೂಪವಾಗಿ ವ್ಯಾಸರು ನಮಗಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವಾಗಿರುವುದೇ ಶ್ರೀಭಾಷ್ಯವೇನು? ಗೀತಾಭಾಷ್ಯ, ಅದು ಕೂಡ ವೇದಾಂತದ ಅರ್ಥವೇ ಶ್ರೀ ಗೀತೆಯಾಗಿ ಶ್ರೀ ಕೃಷ್ಣ ಪರಮಾತ್ಮ ನಮಗಾಗಿ ಕೊಟ್ಟಿದ್ದು. ಆಮೇಲೆ ವೇದಾರ್ಥ ಸಂಗ್ರಹ, ವೇದಾಂತ ದೀಪ, ವೇದಾಂತ ಸಾರ, ಎಲ್ಲ ವೇದಾಂತ ಅರ್ಥಗಳು ಇಲ್ಲಿ ಹೇಳುವುದಲ್ಲ. ಅದರಿಂದ ವೇದಾಂತದಲ್ಲಿ ಅಂದ್ರೆ ಮಲೆ ಅಂದ್ರೆ ವೇದ, ಅದರ ಒಳಗಡೆ ಇರುವ ಭಾಗಗಳು ವೇದಾಂತ ಭಾಗ. ಮಲೆ ಅನ್ನುವ ವೇದ ಭಾಗ ಅದು ಕರ್ಮಕಾಂಡ ಅನ್ನುವುದು ಹೊರಗಡೆ ಇರುವುದು.
ಅಂದ್ರೆ ಎಲ್ಲರಿಗಾಗೂ ನೀವು ಈ ಕರ್ಮಗಳನ್ನು ಮಾಡಿ ಮಾಡಿ ಅಂತ ಹೇಳುವ ಕರ್ಮಕಾಂಡ. ಎಷ್ಟೋ ಯಾಗ ಯಜ್ಞಗಳನ್ನು ಹೇಳುತ್ತೆ. ಅಶ್ವಮೇಧ ಯಾಗ, ಕೂಷ್ಮಾಂಡ ಗಣಹೋಮಾದಿಗಳು ಮುಂತಾದ ಎಷ್ಟೋ ಯಾಗಗಳು, ಜ್ಯೋತಿಷ್ಠೋಮ ಮೊದಲಿಗೆ ಎಷ್ಟೋ ಯಾಗಗಳನ್ನು ಹೇಳುವುದೇ ಪೂರ್ವ ಭಾಗ. ಆ ಪೂರ್ವ ಭಾಗ ಇದೆಯಲ್ಲ ವೇದದಲ್ಲಿ, ಆ ಪೂರ್ವ ಭಾಗಕ್ಕೆ ವೇದ ಅಂತ ಹೆಸರು. ಆ ವೇದ ಆಗಿರುವ ಪೂರ್ವ ಭಾಗ, ಅದರಲ್ಲಿ ಎಷ್ಟೋ ಯಾಗ ಯಜ್ಞಗಳನ್ನೆಲ್ಲ ಹೇಳಿದೆ. ಅದನ್ನೆಲ್ಲ ನೀವು ಆಚರಣೆ ಮಾಡಬಹುದು. ಇವುಗಳೆಲ್ಲ ಹೇಗಿದೆ ಅಂದ್ರೆ ಭಗವಾನಿಗೆ ಪೂಜೆ ರೂಪವಾಗಿ, ತಿರುವಾರಾಧನೆ ರೂಪವಾಗಿರುವುದೇ ವೇದ ಭಾಗ. ಆಮೇಲೆ ವೇದಾಂತದಲ್ಲಿ ಈ ಯಾಗಗಳೆಲ್ಲ ಮಾಡ್ತೀರಲ್ಲ, ಯಾರಿಗೆ ಮಾಡ್ತೀರಾ ಗೊತ್ತಾ ಅಂತ ಅವನ ಬಗ್ಗೆ ಪರಬ್ರಹ್ಮಭೂತನಾದ ಶ್ರೀಮನ್ ನಾರಾಯಣನು, ಅವನ ಸ್ವರೂಪ ರೂಪ ಗುಣ ವಿಭೂತಿಗಳು ಅದನ್ನು ಹೇಳುವುದು ವೇದಾಂತ ಭಾಗ, ಉತ್ತರ ಭಾಗ, ಉಪನಿಷತ್ ಭಾಗ, ಬ್ರಹ್ಮಕಾಂಡ. ಅದಕ್ಕೆ ಇಷ್ಟೆಲ್ಲ ಹೆಸರು. ವೇದಾಂತಕ್ಕೆ ಉಪನಿಷತ್ ಅಂತ ಹೆಸರು, ಬ್ರಹ್ಮಕಾಂಡ, ಉತ್ತರ ಭಾಗ, ಇದೆಲ್ಲವೂ ವೇದಾಂತಕ್ಕೆ ಉಂಟಾದ ಹೆಸರು. ಈ ತರ ವೇದಾಂತ ಅನ್ನುವುದು ಇದೆಯಲ್ಲ, ಅದು ಪರಬ್ರಹ್ಮಭೂತನ ಬಗ್ಗೆ ಹೇಳುವ ವೇದಾಂತ. ಅದು ವೇದದ ಒಳಗಡೆ ಇರುವ ಭಾಗ. ಅದರಿಂದ ವೇದಾಂತದಲ್ಲೇ ಯಾವಾಗಲೂ ಇವರ ಸಂಚಾರ. ಸ್ವಾಮಿ ರಾಮಾನುಜರ ಸಂಚಾರ ಅಂದ್ರೆ ವೇದಾಂತದಲ್ಲೇ ಸಂಚಾರ. ಯಾಕಂದ್ರೆ ಯಾವಾಗಲೂ ಯಾಗ ಯಜ್ಞಗಳ ಬಗ್ಗೆ ಎಲ್ಲಿ ಹೇಳಿದ್ದಾರೆ ರಾಮಾನುಜರು? ಜ್ಯೋತಿಷ್ಠೋಮ ಯಾಗದ ಬಗ್ಗೆ ಹೇಳಿದಾರ, ಅಥವಾ ಅಶ್ವಮೇಧ ಯಾಗದ ಬಗ್ಗೆ ಹೇಳಿದಾರ? ಇವುಗಳ ಬಗ್ಗೆ ಎಲ್ಲ ಹೇಳಿಲ್ಲ. ಯಾವಾಗಲೂ ಭಗವಾನಿನ ಸ್ವರೂಪ ರೂಪ ಗುಣವಿಭೂತಿಗಳು ಅದನ್ನು ಹೇಳುವುದರಲ್ಲೇ ಇವರ ಗಮನ. ಆದ್ದರಿಂದ ಅದರಲ್ಲೇ ಇವರು ನಿದ್ದೆ ಮಾಡ್ತಿದ್ದಾರೆ ಅಂದ್ರೇನು, ಅದರಲ್ಲೇ ಇವರು ಕಣ್ಣನ್ನು ಇಟ್ಟಿದ್ದಾರೆ. ಅಂದ್ರೆ ಅದರಲ್ಲಿ ಇಂದ ಆನಂದ. ಸಿಂಹ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ತುಂಬಾ ಆನಂದ. ಯಾವಾಗ್ಲೂ ನಿದ್ದೆ ಮಾಡೋದಂದ್ರೆ ಆನಂದ, ಎಲ್ರಿಗೂ ಅದು ಆನಂದ. ಕೆಲವೊಬ್ರು ಅದಕ್ಕಾಗಿಯೇ ಉಪನ್ಯಾಸ ಕೇಳ್ತಾರೆ, ಯಾಕಂದ್ರೆ ಆನಂದವಾಗಿ ನಿದ್ದೆ ಬರುತ್ತೆ. ಉಪನ್ಯಾಸ ಕೇಳ್ಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದರಿಂದ ಉಪನ್ಯಾಸ ಕೇಳದೆ ನಿದ್ದೆ ಮಾಡಿ ಅಂದ್ರೆ ತುಂಬಾ ಆನಂದವಾಗಿರುತ್ತೆ ಕೆಲವೊಬ್ಬರಿಗೆ. ಅದರಿಂದ ನಿದ್ದೆ ಮಾಡುವ ಸಮಯ ಇದೆಯಲ್ಲ, ಅವಾಗ ಆನಂದ. ಏನ್ ಕಾರಣ ಏನು? ಅದರಲ್ಲಿ ದುಃಖ ಇಲ್ಲ. ಅಂದ್ರೆ ಮನಸ್ಸಿಂದ ಯಾವ್ದನ್ನು ನಾವು ಅನುಭವಿಸುವುದಿಲ್ಲ ಆ ಸಮಯದಲ್ಲಿ. ಮನಸ್ಸಿಂದ ಯಾವ್ದಾದ್ರೂ ಅನುಭವಿಸಿದ್ರೆ ಏನೋ ಒಂದು ದುಃಖ. ಅವ್ರು ಇದ್ದೇ ಹೇಳಿದ್ರು, ಇವರು ಇದ್ದೇ ಹೇಳಿದ್ರು, ನಮ್ಗೆ ಈ ಪದಾರ್ಥ ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ, ನಾವು ದುಃಖವಾಗಿದ್ದೀವಿ ಅಂತಾನೆ ಒಂದು ಭಾವನೆ ಮನಸ್ಸಲ್ಲಿ ಇರ್ತಾ ಇರುತ್ತೆ. ಇದೆಲ್ಲ ಇಲ್ಲದೆ ಒಂದು ಆನಂದವಾದ ಒಂದು ಸ್ಥಿತಿ ಅಂದ್ರೆ ದುಃಖ ಮಾಡುವ ಕಾಲ. ಅದರಿಂದ ರಾಮಾನುಜರಿಗೂ ಯಾವಾಗ ಆನಂದ ಅಂದ್ರೆ ವೇದಾಂತಗಳಲ್ಲಿ ಸಂಚಾರ ಮಾಡುವಾಗ ಅದೇ ಆನಂದ. ಸಿಂಹ ಚೆನ್ನಾಗಿ ಮಲಗಿದೆ, ಆ ಸಮಯದಲ್ಲಿ ಯಾವ ಎದುರಿ ಮೃಗಗಳು ಇಲ್ಲ ಅಂತ ಅದಕ್ಕೆ ಆನಂದ. ಆ ರೀತಿಯ ಇಲ್ಲೂ ಕೂಡ ಶ್ರೀ ರಾಮಾನುಜರು ಅವರಿಗೂ ಹೇಗೆ ಆನಂದ ಅಂದ್ರೆ ನಾವು ಇಲ್ಲಿ ವೇದಾಂತದಲ್ಲಿ ಕಣ್ಣನ್ನು ಇಟ್ಟಿದ್ದೀವಿ ಅಂತ ಆ ಕಾರಣದಿಂದಲೇ ಆನಂದ. ಇಲ್ಲಿ ಶ್ರೀರಾಮಾನುಜರೇ ಮಾರಿ ಮಣ ಮುಳಂಜಿಲ್ ಮಲೆಯಾಗಿರುವ ವೇದ, ಮುಳಂಜು ಅಂದ್ರೆ ಗುಹೆ, ಅದರಲ್ಲೇ ವರ್ತಿಸುವ ಶ್ರೀರಾಮಾನುಜರು. ವೇದೋತ್ತಮ್ ಸ ಗುಹಾವಿಹಾರಿ ಪಟುನ ಶ್ರೀಶೈಲ ಶೃಂಗೋಲ್ಲಸನ್ ಮಾಯಾಕೇಸರಿ ಮಾಣಿತೇನ ಗಹನ ನ್ಯಾಯಾಟವಿ ಚಾರಿಣ ಗಂಭೀರೇನ ಪರಾತ್ಮವೇದ ನಮಃ ನಾದೇನ ನಾಥೇನ ಮೇ ಗುಪ್ತೋಹಂ ಯತಿ ಸಾರ್ವಭೌಮ ರೈನ ವರ್ತೇ ವೃಷಂ ನಿರ್ಭಯ ಅನ್ನುವುದು ಅದ್ಭುತವಾದ ಶ್ರೀ ಸೂಕ್ತ. ಹೇಗಿದ್ದಾರೆ ಶ್ರೀರಾಮಾನುಜರು ಅಂದ್ರೆ ವೇದೋತ್ತಮ್ ಸ ಗುಹಾವಿಹಾರ ಪಟುನ. ವೇದೋತ್ತಮ್ ಉತ್ತಮವಾದ ವೇದ ಅಂದ್ರೆ ವೇದಾಂತ. ವೇದಾಂತದಲ್ಲಿ ವೇದೋತ್ತಮ್ ಸ ಗುಹಾವಿಹಾರಿ ಪಟುನ. ಆ ಒಂದು ಗುಹೆ ಇದೆಯಲ್ಲ ಅದೇ ಇಲ್ಲಿ ವೇದಾಂತ. ಗುಹಾ ವಿಹಾರಿ ಪಟುನ, ಅದರಲ್ಲೇ ವಿಹಾರ, ಅದರಲ್ಲೇ ಸಂಚಾರ. ವಿಹರಿಸುವುದು ಅಂದ್ರೆ ಆನಂದಿಸುವುದು. ಚೆನ್ನಾಗಿ ಅದರಲ್ಲಿ ಸಂಚಾರ ಮಾಡಿದ್ರೆ ತೋಟದಲ್ಲಿ ವಿಹರಿಸುತ್ತಿದ್ದಾನೆ ಅಂತ ಅಂದ್ರೇನು? ತೋಟದಲ್ಲಿ ಆನಂದವಾದಿ ವಿಹಾರ ಅಂದ್ರೆ ಆಶ್ಚರ್ಯವಾಗಿ ಸಂತೋಷವಾಗಿದ್ದಾನೆ ಅಂತ ಅರ್ಥ. ಅದೇ ಇಲ್ಲಿ ಸಂತೋಷ ರಾಮಾನುಜರಿಗೆ ಎಲ್ಲಿ ಅಂದ್ರೆ ಆಶ್ಚರ್ಯವಾದ ಈ ಒಂದು ವೇದಾಂತದಲ್ಲಿ ಸಂಚಾರ ಮಾಡಿದ್ರೆ ಆನಂದ. ವೇದೋತ್ತಮ್ ಸ ಗುಹಾ ವಿಹಾರಿ ಪಟುನ ಶ್ರೀಶೈಲ ಶೃಂಗೋಲ್ಲಸನ್ ಅಂತ. ಶ್ರೀಶೈಲ ಅನ್ನುವುದಲ್ಲಿ ಒಂದು ಸಿಂಹವಾಗಿರುವವರೇ ಶ್ರೀರಾಮಾನುಜರು. ಶೃಂಗೋಲ್ಲಸನ್ ಮಾಯಾ ಕೇಸರಿ ಮಾಣಿತೇನ ಗಹನ ನ್ಯಾಯಾಟವಿ ಚಾರಿಣ ಅಂತ. ಮಾಯಾಕೇಸರಿ ಅಂದ್ರೆ ಕೇಸರಿ, ಇನ್ನ ಒಂದು ಸಿಂಹ ಇದ್ರೆ ಇದಕ್ಕಾಗಲ್ಲ, ಈ ಸಿಂಹಕ್ಕಾಗಲ್ಲ. ಅದರಿಂದ ಮಾಯಾಕೇಸರಿ ಅಂತ ಮಾಯಾವಾದ ಮಾಡುತ್ತಾರಲ್ಲ ಕೇಸರಿಗಳು, ಅಂದ್ರೆ ಅದ್ವೈತ ಅದನ್ನು ಚೆನ್ನಾಗಿ ಹೇಳುವ ಆ ಒಂದು ಸಿಂಹಗಳು. ಮಾಯಾಕೇಸರಿ ಮಾಯಾಕೇಸರಿ ಮಾಣಿತೇನ ಗಹನ ನ್ಯಾಯಾಟವಿ ಚಾರಿಣ ಅಂತ. ನ್ಯಾಯ ಅಟವಿ ಅಂದ್ರೆ ಅವರುಗಳ ನ್ಯಾಯ, ಅವರುಗಳ ಸಿದ್ಧಾಂತ ಅಟವಿ, ಆ ಒಂದು ಕಾಡು, ಅದಲ್ಲಿ ಸಂಚಾರ ಮಾಡುವವರು ಶ್ರೀರಾಮಾನುಜ. ನ್ಯಾಯಾಟವಿ ಚಾರಿಣ ಗಂಭೀರೇನ ಪರಾತ್ಮವೇದ ನಮಃ ನಾದೇನ ನಾಥೇನಮೆ. ಗಂಭೀರವಾಗಿರುವ ಶ್ರೀರಾಮಾನುಜರು ಅವರನ್ನೆಲ್ಲ ಜಯಿಸಿದು ಅವ್ರಿಗೆ ಇವರೇ ನಾಥ ಅಂತ ಹೇಳುವಂತೆ ತಮ್ಮ ಆಶ್ಚರ್ಯವಾದ ವಾಕ್ ವನ್ಮೈ ಅಂದ್ರೆ ವಾಕ್ ಔದಾರ್ಯದಿಂದ ಅವರನ್ನೆಲ್ಲ ಜಯಿಸಿ
ಈ ಸಂಪ್ರದಾಯಸ್ಥರಾಗಿ ಅವರನ್ನೆಲ್ಲ ಆಗಿಸ್ತಾರಲ್ಲ ಶ್ರೀರಾಮಾನುಜರು, ಅದೇ ಇವರ ವೈಭವ. ಆ ತರ ಇರುವ ಗುಪ್ತೋಹಂ ಯತಿ ಸಾರ್ವಭೌಮ ವರಿನ ವರ್ತೇ ವೃಷಂ ನಿರ್ಭಯ. ಆದ್ದರಿಂದ ಆ ತರ ಇರುವ ಶ್ರೀರಾಮಾನುಜರ ಪಾದಾರವಿಂದಗಳಲ್ಲಿ ನಾವು ಸೇರಿರುವ ಕಾರಣದಿಂದ ನಮಗೆ ಭಯವೇ ಇಲ್ಲ. ನಮಗೆ ಏನು ಭಯ ಇದೆ? ರಾಮಾನುಜರ ಅಡಿಯವನ್ ಅಡಿಯಾರ್ ಅಂತ ಹೇಳಿದ್ರೆ ನಮಗೆ ಭಯ ಇಲ್ಲ ಅನ್ನುವುದೇ ಶ್ಲೋಕಕ್ಕೆ ಅಭಿಪ್ರಾಯ. ಆದ್ದರಿಂದ ರಾಮಾನುಜರು ಸಂಚಾರ ಮಾಡುವುದು, ಆನಂದವಾಗಿ ಇರುವುದು ಅಂದ್ರೆ ಈ ಮಲೆ ಆಗಿರುವ ವೇದ, ವೇದದಲ್ಲಿರುವ ವೇದಾಂತ ಭಾಗ ಗುಹೆ ಆಗಿರುವುದು, ಆ ತರ ಇರುವ ವೇದ ಭಾಗದಲ್ಲಿ ಸಂಚಾರವೇ ರಾಮಾನುಜರಿಗೆ ಸುಖ, ಅದೇ ಅವರಿಗೆ ನಿದ್ದೆ ಅನ್ನುವ ಒಂದು ಅಭಿಪ್ರಾಯದಲ್ಲಿ ಇಲ್ಲಿ ಆಂಡಾಳ್ ಮಣ್ಣಿ ಕಿಡಂ ದುರಂಗಂ ಶೀರಿಯ ಸಿಂಗಂ ಅರಿವುತ್ತಿ ಬಿಡಿತ್ತು. ಶೀರಿಯ ಸಿಂಗಂ ಅಂದ್ರೆ ಏನು? ಇವರಿಗೆ ಉಂಟಾದ ವೈಭವ ಇದೆಯಲ್ಲ ಅದು ಅನ್ಯಾಯತ್ತ. ಶ್ರೀರಾಮಾನುಜರಿಗೆ ಏನು ವೈಭವ? ಏನು ವೈಭವ? ಶೀರಿಯ ಸಿಂಗಂ, ಶ್ರೇಷ್ಠವಾದ ಒಂದು ಸಿಂಹ ಅಂದ್ರೆ ಅದು ಶ್ರೀರಾಮಾನುಜರು. ಏನು ಇವರಿಗೆ ಶ್ರೇಷ್ಠತೆ ಅಂದ್ರೆ ಆಶ್ಚರ್ಯವಾಗಿ ಸಿಂಹದ ಹಾಗೆ ಕಲಿಮಿಕ್ಕ ಚನ್ನಲ್ ಕಳನಿ ಕುறைய கலைப்பெருமான் ஒளிமிக்க பாடலை ಉಂಟು ಅದனால் ತನ್ನುಳ್ಳಂ ತಡಿತ್ತು ವಲಿಮಿಕ್ಕ ಸಿಯಮಿ ರಾಮಾನುಜ ಅಂತ ತಿರುಮಂಗಯಾಳ್ವಾರಿನ ಪೆರಿಯ ತಿರುಮುಡಿ ಮುಂತಾದ ದಿವ್ಯ ಪ್ರಬಂಧಗಳು ಅದನ್ನು ಅಧಿಕರಿಸುವಾಗ ಶ್ರೀರಾಮಾನುಜರು ಅವರಿಗೆ ತುಂಬಾ ಆನಂದ, ಅಷ್ಟೊಂದು ಆನಂದ, ಅಷ್ಟಿಷ್ಟಲ್ಲ, ಅವರಿಗೆ ತುಂಬಾ ಆನಂದ ಅಂತ ನೋಡ್ತೀವಿ. ಆವಾಗ ಹೇಗಾಗ್ತಾರೆ ಅಂದ್ರೆ ಸಿಂಹದ ಹಾಗೆ ಆಗ್ತಾರೆ ಶ್ರೀರಾಮಾನುಜರು, ಗಂಭೀರವಾಗಿರುವ ಸಿಂಹದ ಹಾಗೆ. ಅವರಿಗೆ ಅಷ್ಟೊಂದು ಆನಂದ ಕೊಡುತ್ತೆ ಪೆರಿಯ ತಿರುಮುಡಿ ಮುಂತಾದ ತಿರುಮಂಗ ಆಳ್ವಾರಿನ ಶ್ರೀ ಸೂಕ್ತಿಗಳು ಅಂತ ನೋಡ್ತೀವಿ. ಆದ್ದರಿಂದ ಇವರೇ ಶೀರಿಯ ಸಿಂಗ ಸಿಂಹ. ಅದನ್ನು ಯಾರು ಮೃಗರಾಜ ಕಾಡಿನ ರಾಜ ಅಂತ ಹೇಳುವ ಅವಶ್ಯಕತೆಯೇ ಇಲ್ಲ. ಆ ತರವೇ ಇಲ್ಲಿರುವ ಸಿಂಹನಾಗಿರುವ ಯತಿರಾಜ ಸಿಂಹ. ಯತಿರಾಜ ಸಿಂಹನಿಗೆ ಯಾರು ಹೇಳಬೇಕಾಗಿರುವುದಿಲ್ಲ ಇವರೇ ಸಿಂಹ ಅಂತ ಹೇಳ್ಬೇಕಾ, ಇವರೇ ಶ್ರೇಷ್ಠರು ಅಂತ ಹೇಳ್ಬೇಕಾ, ಆಚಾರ್ಯ ಸಾರ್ವಭೌಮರಲ್ಲಿ ಇವರೇ ಶ್ರೇಷ್ಠವಾದವರು ಅಂತ ಯಾರು ಹೇಳೋದು ಬೇಕೇ ಇಲ್ಲ. ಅದ್ಭುತವಾದ ಒಂದು ಶ್ಲೋಕವನ್ನು ನೋಡ್ತೀವಿ. ಅಮುನಾ ತಪನಾತಿಶಾಯಿ ಭೂಮ್ನ ಯತಿರಾಜೇನ ನಿಬದ್ಧ ನಾಯಕ ಶ್ರೀ ಅಂತ ಯತಿರಾಜ ಸಪ್ತತಿಯಲ್ಲಿ ವೇದಾಂತ ದೇಶಿಕರ ಅದ್ಭುತವಾದ ಶ್ಲೋಕ. ಅದರಲ್ಲಿ ಇವರು ಹೇಗಿದ್ದಾರೆ? ನಾಯಕರಾಗಿದ್ದೆ. ಸಿಂಹ ಅನ್ನುವುದು ನಾಯಕನಾಗಿದ್ದೆ ಕಾಡಿಗೆ, ಮೃಗಗಳಿಗೆ ನಾಯಕ ಸಿಂಹ. ಆ ರೀತಿಯೇ ರಾಮಾನುಜರು ಇಲ್ಲಿ ಸಿಂಹವಾಗಿದ್ದಾರೆ. ಯಾರಿಗೆ? ಆಚಾರ್ಯ ಶ್ರೀ ಗೋಷ್ಠಿಯಲ್ಲಿ ಸಿಂಹವಾಗಿರುವವರೇ ಶ್ರೀನ ರಾಮಾನುಜರು. ಅವರೇ ಮಧ್ಯದಲ್ಲಿರುವ ನಾಯಕ ರತ್ನ. ಒಂದು ರತ್ನಹಾರ ಇದೆ, ಆ ರತ್ನಹಾರದಲ್ಲಿ ಇಲ್ಲೂ ಎಷ್ಟೋ ರತ್ನಗಳು, ಈ ಕಡೆ ಎಷ್ಟೋ ರತ್ನಗಳು ಎಲ್ಲ ಇದ್ರೂ ಕೂಡ ಮಧ್ಯದಲ್ಲಿರುವ ರತ್ನ ಇದೆಯಲ್ಲ ಅದು ಕೆಂಪು ಬಣ್ಣದಲ್ಲೋ ಅಥವಾ ಅಲ್ಲಿ ನೀಲಿ ಬಣ್ಣದಲ್ಲೋ ಒಂದು ದೊಡ್ಡ ರತ್ನ ಮಧ್ಯದಲ್ಲಿ ಇರುತ್ತಲ್ಲ, ಆ ತರ ಇರುವ ರತ್ನ ಇದೆಯಲ್ಲ ಅದು ತುಂಬಾ ವಿಶೇಷವಾದ ಆ ರತ್ನ. ಅದನ್ನು ಇಲ್ಲಿ ಆಶ್ಚರ್ಯವಾಗಿ ಕೊಂಡಾಡುತ್ತಿದ್ದಾರೆ. ಆ ತರ ಇರುವವರೇ ನಾಯಕ. ಇವರು ನಿಬದ್ಧ ನಾಯಕ ಶ್ರೀ, ನಾಯಕ ರತ್ನರವಾಗಿರುವವರೇ ಶ್ರೀರಾಮಾನುಜರು. ಸಿಂಹ ಅನ್ನುವುದು ಕಾಡಿಗೆ ನಾಯಕ, ಇವರು ಆಚಾರ್ಯ ಗೋಷ್ಠಿಗೆ ನಾಯಕರಾಗಿರುವವರು. ಆ ತರ ಇರುವ ರಾಮಾನುಜರನ್ನು ನಾಯಕ ಅಂತ ಯಾರಾದ್ರೂ ಇವರನ್ನು ಕರಿಬೇಕಾ? ನಾಯಕ ಅಂತ ಇವರ ತಲೆ ಮೇಲೆ ಯಾರಾದ್ರೂ ಕಿರೀಟ ಇಡ್ಬೇಕಾ? ಏನು ಬೇಕಿಲ್ಲ. ಶಿರಸ್ಸಲ್ಲಿ ಕಿರೀಟವೂ ಬೇಡ, ಇವರನ್ನು ಯಾರು ಪಟ್ಟಾಭಿಷೇಕ ಮಾಡುವುದೂ ಬೇಡ. ಇವರು ನಾಯಕ ಅಂತ ಹುಟ್ಟಿದಾಗಿಂದ್ರೆ ಇವರು ನಾಯಕರೇ, ಅದರಲ್ಲಿ ಯಾವ ಸಂದೇಹವಿಲ್ಲ. ಇವರು ಹುಟ್ಟಿದ್ರು ಅಂತ ಕೇಳಿದ್ರು ಪೆರಿಯ ತಿರುಮಲೈ ನಂಬಿ, ತಿರುಮಲೆಯಿಂದ ಬಂದ್ರು ಇವರ ಮಾತುಳರು. ಸೋದರ ಮಾವನಾದವರು ತಿರುಮಲೆಯಿಂದ ಇಳಿದು ಬಂದ್ರು. ಇದರ ಬಗ್ಗೆ ಕೆಳಗೇನೋ ಅನುಭವಿಸಿದ್ದೀವಿ ನಾವು. ಅಲ್ಲಿ ಬಂದ್ರಲ್ಲ ತಿರುಮಲೆ ನಂಬಿ, ಇವರನ್ನು ನೋಡಿದ್ರು, ತೊಟ್ಟಿಲಲ್ಲಿ ನೋಡಿದ್ರು ಶ್ರೀರಾಮಾನುಜರು. ನೋಡಿದ ಕೂಡಲೇ ಅವರಿಗೆ ಆಹಾ ಎಷ್ಟು ಸುಂದರನಾಗಿದ್ದಾನೆ, ಇವನೇ ನಮ್ಮ ಸಂಪ್ರದಾಯಕ್ಕೆ ನಾಯಕ ಅನ್ನಿಸ್ಬಿಡ್ತು ಅವರಿಗೆ. ಆದ್ದರಿಂದ ಅವರು ಕೂಡಲೇ ಇವರಿಗೆ ಇಲ್ಲಿ ಆಶ್ಚರ್ಯವಾದ ಇಳೆಯಾಳ್ವಾರ್ ಅನ್ನುವ ಹೆಸರನ್ನು ಅವಾಗ ಇಟ್ಟರು. ಇವರಿಗೆ ಕಾರಣವೇನು? ಇಳೆಯಾಳ್ವಾರ್ ಇವರೇ ನಾಯಕರು, ಇವರು ಆಳ್ವಾರಿಗೆ ಇಳೆಯವರಾಗಿರುವರು. ಅಂದ್ರೆ ಆಳ್ವಾರಿನ ಅಭಿಪ್ರಾಯವೇನಿದ್ಯೋ ಅದನ್ನೆಲ್ಲ ಪೂರ್ತಿ ಮಾಡುವವರು ಇವರೇ. ಆಳ್ವಾರಿಗೆ ಏನೆಲ್ಲ ಅಭಿಪ್ರಾಯ ಇದ್ದೋ ಅದನ್ನೆಲ್ಲ ಪೂರ್ತಿ ಮಾಡುವವರೇ ಇವರು. ಆರದ್ದೇ ಇರುವುದರಿಂದ ಇವರೇ ನಾಯಕರು ಅನ್ನುವ ಭಾವನೆಯಲ್ಲೇ ಇವರಿಗೆ ಇಳೆಯಾಳ್ವಾರ್ ಅನ್ನುವ ಹೆಸರನ್ನೂ ಇಟ್ಟರು ಪೆರಿಯ ತಿರುಮಲೈ ನಂಬಿ ಅಂತ ನೋಡ್ತೀವಿ. ಆ ತರ ನಾಯಕ ರತ್ನನಾಗಿ ಇವರೇ ಇಲ್ಲಿ ಸಿಂಹವಾಗಿರುವವರು. ಶೀರಿಯ ಸಿಂಗಂ ಅಂತ ಹೇಳ್ಬೇಕಂದ್ರೆ ಶ್ರೀರಾಮಾನುಜರನ್ನು ಹೇಳ್ಬೇಕು. ಶೀರಿಯ ಸಿಂಗಂ ಅರಿವುತ್ತಿ ಬಿಡಿತ್. ಅರಿವುತ್ತು ಅಂದ್ರೆ ಇವರಿಗೆ ಬರೀ ಜ್ಞಾನ ಬರಬೇಕು ಅಷ್ಟೇ, ಬೇರೆ ಏನಿಲ್ಲ. ಅಂದ್ರೆ ಇಷ್ಟು ಆಂಡಾಳ್ ಗೋಷ್ಠಿನವರು ಬಂದಿದ್ದಾರೆ, ಇವರೆಲ್ಲ ಬಂದು ಸೇರಿದ್ದಾರೆ, ಇವರಿಗೆ ಸದುಪದೇಶಗಳನ್ನು ಮಾಡಬೇಕು ಅಂತ ಇವರಿಗೆ ಜ್ಞಾನ ಬರ್ಬೇಕಷ್ಟೇ. ಅರಿವುತ್ತು. ನಿಜವಾಗಿಯೂ ಇವರಿಗೆ ನಿದ್ದೆ ಇದೆಯಾ ಅಂದ್ರೆ ನಿಜವಾಗಿಯೂ ಇಲ್ಲ, ನಿಜವಾಗಿಯೂ ನಿದ್ದೆ ಇಲ್ಲ.
ಅಲ್ಲಿ ಸಿಂಹಕ್ಕೆ ನಿಜವಾಗಿಯೂ ನಿದ್ದೆ ಇದೆ. ಆದ್ರೆ ಇವರ ನಿದ್ದೆ ಅನ್ನುವುದು ಹೇಗಿದೆ ಅಂದ್ರೆ ಆನಂದ ಅನುಭವ. ನಿದ್ದೆ ಮಾಡುವಾಗ ಆನಂದವಾಗಿದೆ ಸಿಂಹಕ್ಕೆ. ಆ ರೀತಿ ರಾಮಾನುಜರಿಗೆ ಆನಂದ ಅನುಭವ ಯಾವಾಗ ಅಂದ್ರೆ ವೇದಾಂತ ವಿಷಯಗಳಲ್ಲಿ ಚೆನ್ನಾಗಿ ಸಂಚಾರ ಮಾಡುವಾಗ ರಾಮಾನುಜರಿಗೆ ಆನಂದ. ಅದನ್ನೇ ನಿದ್ದೆ ಅಂತ ಹೇಳಿ ಈ ತರ ಸಂಚಾರ ಮಾಡುವವರು ಎದ್ದೇಳ್ಬೇಕು ಅನ್ನುವುದೇ ಇಲ್ಲ. ಅವರಿಗೆ ಜ್ಞಾನ ಬಂದ್ರೆ ಸಾಕು. ಏನ್ ಜ್ಞಾನ ಬರ್ಬೇಕು? ಆಂಡಾಳ್ ಗೋಷ್ಠಿನವರು ಬಂದಿದ್ದಾರೆ, ಇವರುಗಳಿಗಾಗಿ ನಾವು ಕಾರ್ಯವನ್ನು ಮಾಡಬೇಕು ಅನ್ನುವ ಜ್ಞಾನ ಇದೆಯಲ್ಲ, ಇಷ್ಟಿದ್ರೆ ಸಾಕು. ಅದಕ್ಕಾಗಿಯೇ ಇಲ್ಲಿ ಆಂಡಾಳ್ ಅರಿವುತ್ತು ಅಂತ ಹೇಳ. ಅರಿವುತ್ತು ಅಂದ್ರೆ ಏನು? ಅರಿವುತ್ತು ಅಂದ್ರೆ ಇವರಿಗೆ ಜ್ಞಾನ ಬರಬೇಕು ಅನ್ನುವುದೇ ಅಭಿಪ್ರಾಯ. ಅರಿವುತ್ತು ತೀ ಬಿಡಿತ್ತು. ಅಲ್ಲಿ ತೀ ಬಿಡಿತ್ತು ಅಂದ್ರೆ ಅಲ್ಲಿ ಚೆನ್ನಾಗಿ ತೀ ಬಿಡಿತ್ತು ಅಂದ್ರೆ ಅದು ಚೆನ್ನಾಗಿ ಹೇಗೆ ಬೆಂಕಿಯನ್ನು ಕಣ್ಣಿಂದ ಹಾರೈಸ್ತಾ ಬರುತ್ತೋ ಆ ಸಿಂಹ, ಆ ರೀತಿಯೇ ಅದು ಹೇಗೆ ಬರುತ್ತೋ ಆ ಸಿಂಹವಾಗಿರುವುದು. ಆ ರೀತಿಯೇ ನೀವು ಕೂಡ ಬೆಂಕಿ ಅದೆಲ್ಲ ತುಂಬಿ ಬರುವೆ. ಅಂದ್ರೆ ಏನು? ಪರಮತಗಳು, ಪರಮತಸ್ಥವರು ಇದಾರಲ್ಲ, ಆ ಪರಮತಸ್ಥವರುಗಳನ್ನೆಲ್ಲ ನೀವು ನಿಮ್ಮ ಆಶ್ಚರ್ಯವಾದ ವಾಕ್ಚಾತುರ್ಯದಿಂದ ಅವರುಗಳನ್ನು ನೋಡುವಾಗ ಹೇಗಿರ್ಬೇಕು ಅಂದ್ರೆ, ನೋಡುವಾಗ ಸಿಂಹ ಹೇಗೆ ನೋಡುತ್ತೋ ಆ ರೀತಿ ಅವರುಗಳನ್ನು ನೋಡಿ ಪರಮತಸ್ಥವರು ಇನ್ನ ಮುಂದೆ ಆ ಮತಗಳಲ್ಲಿ ಹೇಳುವ ಅರ್ಥ ವಿಶೇಷಗಳು ಅದು ಸರಿ ಇಲ್ಲ ಅಂತ ನಿಮ್ಮ ಒಂದು ನೋಟವನ್ನು ನೋಡಿದ್ರೇನೆ ಸಾಕು. ಅರಿವತ್ತು ತೀ ಬಿಡಿತ್ತು ಅಂತ ಆ ತರ ಒಂದು ನಿಮ್ಮ ಗಂಭೀರವಾದ ಒಂದು ನೋಟ ಅದರಿಂದ ನೋಡ್ಬೇಕು. ಆದರೆ ಹೇಗಿರ್ಬೇಕು ಅಂದ್ರೆ ಅರಿವತ್ತು ತೀ ಬಿಡಿತ್ತು ಬೇರಿ ಮೈ ಇರ್ಪೊಂಗ. ಬೇರಿ ಮೈ ಇರ್ಪೊಂಗ ಅಂದ್ರೆ ನಿಮಗೆ ಅಂತ ಇರುವ ಒಂದು ವಾಸನೆ, ಆ ಒಂದು ರೋಮಗಳಿಗೆ ಇರುವ ವಾಸನೆ. ಅಂದ್ರೆ ರೋಮಗಳಿಗೆ ಇರುವ ವಾಸನೆ ಅಂದ್ರೇನು? ಇವರಿಗೆ ಯಾವ್ದು ರೋಮ ಅಂದ್ರೆ ಆಶ್ಚರ್ಯವಾಗಿರುವುದು ಅದೇ ಶಿಕೆ. ಶಿಕೆ ಇದೆಯಲ್ಲ ಅದು ಸುಂದರವಾಗಿದೆ ರಾಮಾನುಜರಿಗೆ. ಶಿಕೆಯ ಶೇಖರಿಣಂ ಪತಿಮ್ಯತೀನ ಅಂತಾರೆ ಯತಿರಾಜ ಸಪ್ತತಿಲೇ ದೇಶಿಕರು. ಶಿಕೆಯ ಶೇಖರಿಣಂ ಅಂತ ಶಿಕೆ ಇದೆಯಲ್ಲ ಅದೇ ಸೌಂದರ್ಯ. ನಮ್ಮ ಶ್ರೀ ವೈಷ್ಣವ ಸನ್ಯಾಸಿಗಳಿಗೆ ಶಿಕೆ ಇದೆಯಲ್ಲ ಅದೇ ಬಹಳ ಸುಂದರವಾಗಿರುವುದು. ಉಳಿದ ಸನ್ಯಾಸಿಗಳಿಗೆ ಅದೇ ರೀತಿ ಇಲ್ಲ. ಅಂದ್ರೆ ಅದ್ವೈತ ಸನ್ಯಾಸಿಗಳಿಗೆ ಅವರಿಗೆ ಶಿಕೆ ಇಲ್ಲ. ಕೆಳಗಡೆನೆ ಹೇಳಿದ್ದೇನೆ, ಅದ್ವೈತ ಸನ್ಯಾಸಿಗಳಿಗೆ ಶಿಕೆ ಇಲ್ಲ, ಯಜ್ಞೋಪವೀತ ಇಲ್ಲ, ಕಡಿಸೂತ್ರ ಇಲ್ಲ, ಏಕವಸ್ತ್ರ ಏನೂ ಇಲ್ಲ ಅವರುಗಳಿಗೆ. ಆದರೆ ನಮ್ಮ ಸನ್ಯಾಸಿಗಳು, ವಿಶಿಷ್ಟಾದ್ವೈತ ಸನ್ಯಾಸಿಗಳಿಗೆ ಅದ್ಭುತವಾದ ಶಿಕೆ ಇದೆ, ಯಜ್ಞೋಪವೀತ ಇದೆ, ಕಟಿಸೂತ್ರ ಇದೆ, ವಸ್ತ್ರಗಳಿದೆ, ಎಲ್ಲ ಇದೆ. ಅದರಿಂದ ಆ ಒಂದು ಶಿಕೆ ಇದೆಯಲ್ಲ ಅದೇ ಅಲಂಕಾರ. ತಲೆಗೆ ಅಲಂಕಾರ ಅಂದ್ರೆ ಶಿಕೆ ಅಲಂಕಾರ. ಆ ತರ ಶಿಕೆ ಇದೆ ಇವರಿಗೆ. ಕಾರಿ ಸುಧನ್ ಕಡಲ್ ಶೂಡಿಯ ಮುಡಿயும் ಗಣನರ್ ಶಿಗೆ ಮುಡಿயும் ಅಂತ ಇವರ ಶಿಕೆಗೆ ಏನು ಒಂದು ಗೌರವ, ಅದನ್ನೇ ಇಲ್ಲಿ ಆಂಡಾಳ್ ಇಲ್ಲಿ ಬೇರಿ ಮಯಿರ್ ಪೊಂಗ. ಮಯಿರ್ ಅಂದ್ರೆ ಇಲ್ಲಿ ಕೂದಲು. ಆ ಕೂದಲು ಯಾವುದು ಅಂದ್ರೆ ರೋಮಗಳು ಯಾವುದು ಅಂದ್ರೆ ರೋಮ ಅಂದ್ರೆ ಇವರಿಗೆ ಇರುವುದು ರೋಮ ಶಿಕೆ. ಆ ಶಿಕೆ ಹೇಗಿದೆ? ಕಾರಿ ಸುಧನ್ ಕಳಲ್ ಶೂಡಿಯ ಮುಡಿ ಅಂದ್ರೆ ಇವರ ತಲೆಗೆ ಒಂದು ವೈಭವ. ಏನು ವೈಭವ? ಕಾರಿ ಸುಧನ್, ಕಾರಿ ಅನ್ನುವರ ಸುತ ಅವರು ಸ್ವಾಮಿ ನಮ್ಮಾಳ್ವಾರಿನ ಪಾದಾರವಿಂದವನ್ನೇ ತಮ್ಮ ಶಿರೋಭೂಷಣವಾಗಿ ಕೊಂಡಿದ್ದಾರೆ ಶ್ರೀರಾಮಾನುಜ. ಆದ್ದರಿಂದ ಇವರು ಶಿರಸ್ಸಿಯಲ್ಲ ಅದಕ್ಕೆ ಒಂದು ಅಪ್ರತಿಮವಾದ ಒಂದು ವೈಭವ. ಆ ಶಿರಸ್ಸಲ್ಲಿ ಇರುವ ಆಶ್ಚರ್ಯವಾದ ಸುಂದರವಾಗಿರುವ ಶಿಕೆ ಅಂದ್ರೆ ಅದಕ್ಕೆ ಎಷ್ಟೊಂದು ವೈಭವ. ಸ್ವಾಮಿ ನಮ್ಮಾಳ್ವಾರಿನ ಪಾದಾರವಿಂದಗಳನ್ನು ಧರಿಸಿರುವ ಶಿಕೆ ಅಂದ್ರೆ ಅದು ಎಷ್ಟೊಂದು ವೈಭವ ಆಗಿದೆ. ಅದನ್ನೇ ಇಲ್ಲಿ ಆಶ್ಚರ್ಯವಾದ ರೋಮಗಳು ಅಂತ ಕೊಂಡಾಡುತ್ತಾ ಇದ್ದಾಳೆ. ಇದಕ್ಕೆ ಒಂದು ವಾಸನೆ ಬೇರಿ ಮಯಿರ್ ಅಂದ್ರೆ ಇದಕ್ಕೆ ವಾಸನೆ ಅಂದ್ರೆ ಏನು? ಸ್ವಾಮಿ ರಾಮಾನುಜರಿಗೆ ಒಂದು ವಾಸನೆ. ಅದೇನು ವಾಸನೆ ಅಂದ್ರೆ ಆದಿಶೇಷ ಸ್ವಾಮಿ ರಾಮಾನುಜರು ಆದಿಶೇಷನಾದ ಕಾರಣದಿಂದ, ಆದಿಶೇಷ ಅಂದ್ರೆ ಹಾವುಗಳಿಗೆ ಒಂದು ವಿಶೇಷವಾದ ವಾಸನೆ ಇರುತ್ತೆ. ಆ ತರ ಒಂದು ವಾಸನೆ ಹಾವಾಗಿರುವ ರಾಮಾನುಜರಿಗೆ ಅದು ಮಾತ್ರ ಇಲ್ಲ, ಇನ್ನೊಂದು ಇದೆ ಇವರಿಗೆ. ಏನಿದೆ ಅಂದ್ರೆ ಆ ವಾಸನೆ ಮಾತ್ರ ಇರುವುದಿಲ್ಲ, ಇವರು ಭಗವಾನ್ ಶ್ರೀಮನ್ ನಾರಾಯಣನ ಕೆಳಗಡೆನೆ ಇದ್ದಾರಲ್ಲ, ಅವನಿಗೆ ಹಾಸಿಗೆ ಆಗಿದ್ದಾರೆ. ಇವರು ಹಾಸಿಗೆ ಆಗಿರುವ ಕಾರಣದಿಂದ ಅವನು ಸರ್ವಗಂಧ ಅನ್ನುವವನು. ಸರ್ವಗಂಧ ಅನ್ನುವ ಅವನ ಗಂಧಗಳು ಅಂದ್ರೆ ವಿಶೇಷವಾದ ವಾಸನೆಗಳು. ಆ ಒಂದು ವಾಸನೆ ಎಲ್ಲ ಇವರಲ್ಲಿ ಬಂದು ಸೇರಿದೆ ರಾಮಾನುಜರಲ್ಲಿ. ಕಾರಣ ಇವರು ಹಾಸಿಗೆ ಆಗಿರುವ ಕಾರಣ. ಅದನ್ನು ನೋಡ್ತೀವಲ್ಲ, ಅದು ಸಾಧಾರಣವಾಗಿರುವ ಒಬ್ಬ ಮನುಷ್ಯನೇ, ಅವನೇ ಚೆನ್ನಾಗಿ ಮೇಲೆ ಎಷ್ಟೋ ತರಹದ ವಾಸನ ದ್ರವ್ಯಗಳು ಅಂದ್ರೆ ಸೆಂಟು, ಪರ್ಫ್ಯೂಮ್ ಅದೆಲ್ಲ ಹೇಳ್ತಾರಲ್ಲ, ಆ ತರ ಇರುವುದು. ಆ ಒಂದು ಪದಾರ್ಥಗಳನ್ನೆಲ್ಲ ಹಚ್ಕೊಂಡು ಒಂದು ಮಂಚದ ಮೇಲೆ ಹಾಸಿಗೆ ಮೇಲೆ ಮಲಗಿದ್ರೆ ಅವಾಗ ಏನಾಗತ್ತೆ? ಎದ್ದು ಹೋದ್ಮೇಲೂ ಹಾಸಿಗೆಯಲ್ಲಿ ಆ ವಾಸನೆ ಇರುತ್ತೆ. ಆ ರೀತಿಯ ಇಲ್ಲೂ ಕೂಡ ಭಗವಾನ್ ಸೇರಿರುವ ಕಾರಣದಿಂದ
ಇವರಿಗೂ ಆಶ್ಚರ್ಯವಾದ ಒಂದು ವಾಸನೆ, ಅದ್ಭುತವಾದ ಒಂದು ಗಂಧ ಇವರ ತಿರುಮೇನಿಯಿಂದ ಬರುತ್ತಿದೆ. ಮೊದಲೇ ಆದಿಶೇಷ ಹಾವು, ಅದಕ್ಕ ಮೇಲೆ ಭಗವತ್ ಸಂಬಂಧದಿಂದ ಒಂದು ವಿಶೇಷವಾದ ವಾಸನೆ, ಅದನ್ನು ಇಲ್ಲಿ ಅನುಭವಿಸಬಹುದು. ಅದನ್ನೇ ಇಲ್ಲಿ ಬೇರಿ ಮೈ ಇರುಪೊಂಗ ಎಪ್ಪಾಡುಂ ಪೇರ್ಂದುದರಿ, ಅಂದ್ರೆ ಎಪ್ಪಾಡುಂ ಪೇರ್ಂದುದರಿ ಅಂದ್ರೆ 4 ಕಡೆಗಳಲ್ಲೂ, ಇಲ್ಲಿ ಪಶ್ಚಿಮ, ಪೂರ್ವ, ದಕ್ಷಿಣ, ಉತ್ತರ ಅಂತ ಎಲ್ಲ ದಿಕ್ಕಲ್ಲೂ ಎಪ್ಪಾಡುಂ ಪೇರ್ದು ಎಲ್ಲ ದಿಕ್ಕಲ್ಲೂ ತಮ್ಮ ಕೈ ಕಾಲನ್ನು ಅಲ್ಲಾಡಿಸುವಂತೆ ನೀವು ಮಾಡಬೇಕಾಗಿರುವುದು ಏನು ಅಂದ್ರೆ, ರಾಮಾನುಜರೇ ಒಟ್ಟು ಸ್ಥಳದಲ್ಲಿ ಇಲ್ಲದೆ ನೀವು ಎದ್ದೇಳ್ಬೇಕು. ಎದ್ದೇಳಿ ನೀವು ಎಲ್ಲ ಕಡೆ ಸಂಚಾರ ಮಾಡಬೇಕು. ಹೇಗೆ ಆಳವಂದಾರ್ ಪರಮಾಚಾರ್ಯರು ಅವರು ಆಸೆ ಪಟ್ರು, ಶ್ರೀಶೈಲ ಶ್ರೀರಂಗಂ ಕರಿಶೈಲಂ ಅಂಜನಗಿರಿ ತಾಕ್ಷಾದ್ರಿ ಸಿಂಹಾಚಲವು ಶ್ರೀಕೂರ್ಮಂ ಪುರುಷೋತ್ತಮಂ ಚ ಬದರಿ ನಾರಾಯಣಂ ನೈಮಿಷಂ ಶ್ರೀಮದ್ವಾರವತಿ ಪ್ರಯಾಗ ಮಧುರ ಅಯೋಧ್ಯ ಗಯಾ ಪುಷ್ಪರಂ ಸಾಳಗ್ರಾಮ ಗಿರಿಂ ನಿಷೇವ್ಯ ರಮತೆ ರಾಮಾನುಜೋಯಂ ಮುನಿ ಅಂತ ನಾನಾ ದಿಕ್ಕಲ್ಲೂ ನೀವು ಸಂಚಾರ ಮಾಡಿದ್ರಲ್ಲ, ಆ ತರ ಇಲ್ಲಿ ಸಂಚಾರ ಮಾಡ್ಬೇಕು. ಮೂರಿ ನಿಮಂದು ಮುಳಂಗಿ ಪುರಪಟ್ಟು, ಅದಕ್ ಮೇಲೆ ಒಂದು ಶಬ್ದ ವಿಶೇಷ, ಮುಳಂಗಿ ಅಂದ್ರೆ ಸಿಂಹ ಗರ್ಜನೆ ಅಂತ ನೋಡ್ತೀವಿ, ಅದೇ ಮುಳಂಗುದ. ಆ ರೀತಿ ರಾಮಾನುಜರು ಇಲ್ಲಿ ಏನಾದ್ರೂ ಹೇಳ್ಬೇಕು ಅಂತ ಪ್ರಾರಂಭಿಸಿದ್ರೆ ಅಷ್ಟು ಸುಂದರವಾಗಿರುತ್ತೆ. ಅವರ ಅದ್ಭುತವಾದ ಮಾತುಗಳು ಘರ್ಜನೆಯಾಗಿ, ಸಿಂಹ ಘರ್ಜನೆಯಾಗಿ ಇರುವುದೇ ಇವರ ಮಾತುಗಳು. ಅಷ್ಟೊಂದು ವೈಭವಗೊಂಡಿರುತ್ತೆ. ಅದನ್ನೆಲ್ಲವ ಆ ಕಾಲದಲ್ಲಿ ಅನುಭವಿಸಿದ್ರು ಎಲ್ಲ ಶಿಷ್ಯರು ಕೂಡ. ತಿರುಕೋಟಿಯೂರಲ್ಲಿ ಹೋಗಿ ಸ್ವಾಮಿ ರಾಮಾನುಜರು ಅಂತರಂಗ ಶಿಷ್ಯರಲ್ಲಿ ಚರ್ಮಶ್ಲೋಕಾರ್ಥವನ್ನು ಹೇಳಿ ಆಮೇಲೆ ಎಷ್ಟೋ ಅರ್ಥ ವಿಶೇಷಗಳನ್ನೆಲ್ಲ ಹೇಳಿದ್ರಲ್ಲ, ಅವಾಗೆಲ್ಲ ಹೇಗಿತ್ತು, ಸಿಂಹ ಗರ್ಜನೆ ಮಾಡುವಂತೆ ಇತ್ತು. ಆ ತರ ಇಲ್ಲೂ ನಮಗೂ ಅರ್ಥ ವಿಶೇಷಗಳನ್ನು ಹೇಳ್ಬೇಕು ಅಂತ ಆಂಡಾಳಿನ ಪ್ರಾರ್ಥನೆ ಇಲ್ಲಿ. ಅದನ್ನೇ ಮೂರಿ ನಿಮಿರ್ದು ಮುಳಂಗಿ ಪುರಪಟ್ಟು ಶಬ್ದ ಮಾಡಿ, ಸಿಂಹವಾಗಿರುವುದು ಹೇಗೆ ತನ್ನ ಗುಹೆ ಆಚೆ ಬರುತ್ತೋ ಆ ರೀತಿ ನೀವು ಕೂಡ ನೀವಿರುವ ಸ್ಥಳದಿಂದ ಆಚೆ ಬರ್ಬೇಕು. ಮುಳಂಗಿ ಪುರಪಟ್ಟು ನೀವಿರುವ ಸ್ಥಳ ಇವಾಗ ಗುಹೆ ಆಗಿರುವ ವೇದಾಂತ, ಆ ವೇದಾಂತದ ಒಳಗಿದ್ದೀರಲ್ಲ, ಅದರಿಂದ ಆಚೆ ಬರ್ಬೇಕು. ಆಚೆ ಬಂದು ಇಲ್ಲಿ ನಮ್ಮನ್ನು ಕಟಾಕ್ಷಿಸಬೇಕು, ನಮಗೆ ಅರ್ಥ ವಿಶೇಷಗಳನ್ನು ಹೇಳ್ಬೇಕು ಅನ್ನುವ ಪ್ರಾರ್ಥನೆಯೇ ಇಲ್ಲಿ. ಆ ಅರ್ಥ ವಿಶೇಷಗಳು ಮಳೆಯಾಗಿರ್ಬೇಕು, ಆ ಅರ್ಥ ವಿಶೇಷಗಳು ನಮ್ಮ ಉಜ್ಜೀವನಕ್ಕಾಗಿರಬೇಕು. ಅದನ್ನು ನೀವು ಮಾಡ್ಬೇಕು. ಅದನ್ನೇ ಮೂರಿ ನಿಮಿರ್ದು ಮುಳಂಗಿ ಪುರಪಟ್ಟು ಪೋದರುಮಾ ಪೋಲೆ ನೀ ಪೂವೈ ಪೂವಣ್ಣ ಅಂತ ಇಲ್ಲಿ ಮುಳಂಗಿ ಪುರಪಟ್ಟು ಅಂತ ನೀವು ಅಲ್ಲಿಂದ ಹೊರಗಡೆ ಬರ್ಬೇಕು, ಎದ್ದು ಬರ್ಬೇಕು, ನಿಮ್ಮ ಒಂದು ಸ್ಥಳದಿಂದ ಆಚೆ ಬರ್ಬೇಕು, ನಮಗಾಗಿ ಬರ್ಬೇಕು ಅಂತ ಇಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ ಆಂಡ. ಕಾರಣ ಏನು ಅಂದ್ರೆ ಇವರು ನಡೆಯುವ ಒಂದು ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಆಂಡಾಳಿಗೆ ಅಭಿಪ್ರಾಯ. ಕೂಡಲೇ ರಾಮಾನುಜರು ಕೇಳಿದ್ರು, ನನ್ನನ್ನು ಬರಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಬರಬೇಕು? ನಾನು ಯಾದವ ಸಿಂಹನಾಗಿ ಬರಬೇಕಾ? ಸಿಂಹ ಅಂದ್ರೆ ಯಾದವ ಸಿಂಹ, ಯಾದವ ಸಿಂಹ ಶ್ರೀಕೃಷ್ಣನು, ಅವನಾಗಿ ಬರಬೇಕು. ರಾಘವ ಸಿಂಹ ಅವನು ರಾಮನಾಗಿರುವ ಸಿಂಹ, ಆ ರೀತಿ ಬರಬೇಕಾ? ಅಥವಾ ನೃಸಿಂಹ ಬಂದಲ್ಲ, ಆ ರೀತಿ ಬರಬೇಕಾ? ಸಿಂಹ ಅಂತ ಹೇಳಿದ್ರೆ ಇವರುಗಳು ಸಿಂಹಗಳು, ಈ ಸಿಂಹದ ಹಾಗೆ ಬರಬೇಕಾ? ಹೇಗೆ ಬರಬೇಕು ಅಂತ ಒಂದು ಅಭಿಪ್ರಾಯ ರಾಮಾನುಜರು. ಅದನ್ನು ರಸವಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ರಾಮನ ಹಾಗೆ, ಕೃಷ್ಣನ ಹಾಗೆ, ನೃಸಿಂಹನಾಗೆ ಬರಬೇಕು ಅಂತ ರಾಮಾನುಜರಿಗೆ ಅಭಿಪ್ರಾಯವೇ ಇಲ್ಲ. ಭಗವಾನ್ ಅವನು ಬರ್ತಾನೆ ಅಂದ್ರೆ ಅದು ಅವನ ನಡೆ ಅನ್ನುವುದು ಅದು ಅನ್ಯಾಯತ್ತ, ಅವನಿಗೆ ಇರುವ ಆಶ್ಚರ್ಯವಾದ ಒಂದು ನಡೆ, ಅದನ್ನು ನಾವು ಕೊಂಡು ಬರ್ಬೋದೇ ಅಂತ ರಾಮಾನುಜರಿಗೆ ಅಭಿಪ್ರಾಯ ಒಳಗಡೆ. ಆದರೂ ಕೂಡ ಆಂಡಾಳಿ ಏನ್ ಹೇಳ್ತಾರೆ ಅದನ್ನು ಕೇಳ್ಬೇಕು, ಅದರಲ್ಲಿ ಒಂದು ಆನಂದ. ಇವಳೇನ್ ಹೇಳ್ತಾಳೆ, ರಸವಾಗಿ ಮಾತನಾಡುತ್ತಾಳೆ ಆಂಡಾಳ್. ಅದರಿಂದ ಇವಳೇನ್ ಹೇಳ್ತಾಳೆ ಅಂತ ನೋಡ್ಬೇಕು ಅನ್ನೋ ಕಾರಣದಿಂದ ನಾನು ಹೇಗ್ ಬರ್ಬೇಕು? ಯಾದವ ಸಿಂಹನಾಗಿ ಬರ್ಬೇಕಾ, ರಾಘವ ಸಿಂಹನಾಗಿ ಬರ್ಬೇಕಾ, ನೃಸಿಂಹನಾಗಿ ಬರ್ಬೇಕಾ ಅಂತ ಪ್ರಶ್ನೆ, ರಾಮಾನುಜರ ಪ್ರಶ್ನೆ. ಅವಾಗ ಆಂಡಾಳ್ ಹೇಳಿದ್ಲು, ಅಯ್ಯೋ ಆ ರೀತಿ ಅಲ್ಲ, ನಾವು ಸಿಂಹದ ಹಾಗೆ ನೀವಿದ್ದೀರಾ ಅಂತ ಹೇಳಿದ್ದಕ್ಕೆ ಅಭಿಪ್ರಾಯವೇನು? ಸಿಂಹದ ಹಾಗೆ ಬರಬೇಕು ಅನ್ನುವುದಕ್ಕೆ ಅಭಿಪ್ರಾಯವೇನು? ಸಿಂಹದ ಹಾಗೆ ಮುಳಂಗಿ ಗರ್ಜನೆ ಮಾಡಬೇಕು ಅನ್ನುವುದಕ್ಕೆ ಅಭಿಪ್ರಾಯವೇನು? ಸಿಂಹದ ಹಾಗೆ ನಿಮ್ಮ ನೋಟ ಇರಬೇಕು ಅನ್ನುವುದಕ್ಕೆ ಅಭಿಪ್ರಾಯವೇನು? ಅದಕ್ಕೆಲ್ಲ ಅಭಿಪ್ರಾಯ ಇದೆ, ಬೇರೆ ಏನು ಇಲ್ಲ. ಸಿಂಹದ ಹಾಗೆ ಅನ್ನುವುದು, ಸಿಂಹಕ್ಕೆ ಹೇಗೆ ಒಂದು ದೊಡ್ಡ ವೈಭವ ಇದೆಯೋ ಅಷ್ಟೊಂದು ವೈಭವ ನಿಮ್ಮಲ್ಲಿದೆ. ಸಿಂಹ ಹೇಗೆ ಶ್ರೇಷ್ಠವಾದ ಮೃಗವೋ ಆ ರೀತಿ ಶ್ರೇಷ್ಠರಾಗಿರುವವರು ನೀವು. ಅದನ್ನು ಹೇಳಬೇಕು ಅನ್ನುವ ಕಾರಣದಿಂದ ಸಿಂಹವನ್ನು ಉಪಮಾನವಾಗಿಟ್ಟು ಇಲ್ಲಿ ಹೇಳಿದ್ದೇವೆ ವಿನ ನಿಜವಾಗಿಯೂ ನೀವು ಸಿಂಹದ ಹಾಗೆ ಬರಬಾರ್ದು. ನೀವು ಆ ರೀತಿ ಇದ್ದೀರಾ? ಸಿಂಹದ ಹಾಗೆ ಇದ್ದೀರಾ? ನೀವು ಸಿಂಹದ ಹಾಗೆ ಮಲಗಿದ್ದೀರಾ? ಮೊದಲು ಗುಹೆಯಲ್ಲಿ ಮಲಗಿದ್ದೀಯಲ್ಲ, ಸಿಂಹದ ಹಾಗೆ ನೀವು ಮಲಗಿದ್ದೀರಾ? ನಿಮಗೆ ನಿದ್ದೆ ಅನ್ನೋದಿದೆಯಾ? ಅದು ಇಲ್ಲ.
ಆ ರೀತಿಯೇ ಸಿಂಹವಾಗಿರುವುದು ಎದ್ದು ಬಂದ್ರೆ ಅದು ದೊಡ್ಡ ಶಬ್ದ ಮಾಡತ್ತೆ. ಅಂದ್ರೆ ನೀವು ಗರ್ಜನೆ ಮಾಡ್ತೀರಾ ಅಂದ್ರೆ ಏನ್ ಅಭಿಪ್ರಾಯ? ನಮಗೆ ಅರ್ಥ ವಿಶೇಷಗಳನ್ನು ಗಂಭೀರವಾಗಿ ಹೇಳ್ತೀರಾ. ಸಿಂಹಕ್ಕೆ ಅಂತ ಒಂದು ಗಂಭೀರ ಇದೆಯಲ್ಲ, ಸಿಂಹ ಗರ್ಜನೆ ಅಂದ್ರೆ ಏನಾಗತ್ತೆ? ದೊಡ್ಡ ದೊಡ್ಡ ಆನೆಗಳು ಕೂಡ ಸಿಂಹ ಗರ್ಜಿಸಿತು ಅಂದ್ರೆ ಆ ಸ್ಥಾನದಲ್ಲೇ ನಿಲ್ಲುವುದಿಲ್ಲ. ಇನ್ನು ಕ್ಷುದ್ರ ಮೃಗಗಳು ಅಂದ್ರೆ ಚಿಕ್ಕ ಚಿಕ್ಕ ಜಿಂಕೆಗಳೆಲ್ಲ ಇದಿಲ್ಲ, ಜಿಂಕೆ ಮರಿಗಳು, ಅವುಗಳಿಗೆಲ್ಲ ಅಲ್ಲೇ ಪ್ರಾಣನೇ ಹೋಗ್ಬಿಡುತ್ತೆ ಸಿಂಹ ಗರ್ಜನೆಯನ್ನು ಕೇಳಿದ್ರು. ಅಷ್ಟೊಂದು ಗಂಭೀರವಾಗಿರುವುದೇ ಸಿಂಹ ಗರ್ಜನೆ. ಆ ರೀತಿಯೇ ಎಂಬೆರುಮಾನಾರೆ ನಿಮ್ಮ ಮಾತುಗಳು ಇದೆಯಲ್ಲ, ಗಂಭೀರವಾಗಿರುವ ಮಾತುಗಳು, ಅದು ನಮಗೆ ಬೇಕು ಅನ್ನುವ ಅಭಿಲಾಷದಿಂದಲೇ ಸಿಂಹಕ್ಕೆ ಉಪಮಾನ, ಅಂದ್ರೆ ಸಿಂಹವನ್ನು ಉಪಮಾನವಾಗಿಟ್ಟು ನಿಮ್ಮನ್ನು ಇಲ್ಲಿ ಹೇಳುತ್ತಿದ್ದೇವೆ ವಿನಃ ನಿಜವಾಗಿಯೂ ನೀವು ನಮ್ಮಲ್ಲಿ ಯಾದವ ಸಿಂಹನಾಗಿಯೋ ರಾಘವ ಸಿಂಹನಾಗಿಯೋ ನೃಸಿಂಹನಾಗಿಯೋ ಬರಬಾರ್ದು. ನಿಮ್ಮ ಒಂದು ವೈಭವ ಅನ್ನುವುದು ಅದು ಈ ಸಿಂಹಗಳೆಲ್ಲ ಇದೆಯಲ್ಲ, ರಾಘವ ಸಿಂಹ, ಯಾದವ ಸಿಂಹ, ನೃಸಿಂಹ, ಇವರುಗಳಿಗಿಂತ ಹೆಚ್ಚಾದ ವೈಭವವೇ ರಾಮಾನುಜರೇ ನಿಮ್ಮ ವೈಭವ. ಅದಕ್ಕಿಂತ ಸುಂದರವಾಗಿ ಬರುವವರೇ ನೀವು ಅಂತ ಅಂಡಾಳಿನ ಅಭಿಪ್ರಾಯ. ಆದ್ದರಿಂದ ಅದು ನಿದ್ದೆ ಮಾಡ್ತಾ ಇದೆ ಅಂದ್ರೆ ಅದನ್ನು ಹಾಗೆ ನೀವು ಕೊಡಬಾರ್ದು, ನಾವು ಹೇಳಿದ್ದನ್ನು ಹಾಗೆ ಕೊಡಬಾರ್ದು. ಸಿಂಹವನ್ನು ಹೇಳಿದ್ದು ಅದರ ಗಂಭೀರಕ್ಕಾಗಿ, ಸಿಂಹವನ್ನು ಹೇಳಿದ್ದು ಅದರ ಗರ್ಜನೆಕ್ಕಾಗಿ. ಆ ರೀತಿಯ ಸಿಂಹವನ್ನು ಹೇಳಿದ್ದು ಅದು ಆಚೆ ಬರುತ್ತಲ್ಲ ಹೊರಗಡೆ, ಆ ರೀತಿ ನೀವು ಬರಬೇಕು ಅನ್ನುವ ಅಭಿಪ್ರಾಯದಲ್ಲಿ ಹೇಳಿದ್ವಿ ವಿನಃ ಸಿಂಹದ ಹಾಗೆ ಬರಬಾರ್ದು. ಆ ರೀತಿ ಅದರ ನೋಟ ಬೆಂಕಿ ಅಗ್ಗೆ ಮೇಲೆ ಬಿದ್ದಂಗಿರತ್ತಲ್ಲ ಆ ನೋಟ, ಆ ರೀತಿ ನೀವು ನಮ್ಮನ್ನು ನೋಡಬಾರ್ದು. ಬೆಂಕಿಯನ್ನು ನಮ್ಮ ಮೇಲೆ ಹಾಕದ, ನಾವೆಲ್ಲ ನಿಮ್ಮ ಅಡಿಯಾರುಗಳು, ಆ ರೀತಿ ನಿಮ್ಮ ನೋಟ ಇರಬಾರ್ದು. ನಿಮ್ಮ ನೋಟ ಹೇಗಿರ್ಬೇಕು? ಸೌಮ್ಯವಾಗಿರಬೇಕು. ಆದರೆ ಬೆಂಕಿಯಾಗಿರಬೇಕು ಅಂತ ಹೇಳಿದ್ದು ಯಾವ ಕಾರಣದಿಂದ ಅಂದ್ರೆ ನಮ್ಮ ಪಾಪಗಳೆಲ್ಲ ಇದೆಯಲ್ಲ, ಆ ಪಾಪಗಳು, ನಮ್ಮ ವಿರೋಧಿಗಳು ಯಾವುದು ನಮ್ಮಲ್ಲಿ ನಿಲ್ಬಾರ್ದು. ನಿಮ್ಮನ್ನು ಸೇರುವುದಕ್ಕೆ ಇರುವ ಎಷ್ಟೋ ವಿರೋಧಿಗಳು, ಅದು ಯಾವುದೂ ಇನ್ನ ಮುಂದೆ ಇಡಬಾರ್ದು. ನಿಮ್ಮ ಜೊತೆಯಲ್ಲೇ ನಾವಿರ್ಬೇಕು. ಆ ವಿರೋಧಿಗಳಿದ್ರೆ ಏನಾಗತ್ತೆ? ನಿಮ್ಮ ಜೊತೆಯಲ್ಲಿ ಇರದೆ ನಿಮ್ಮನ್ನು ಬಿಟ್ಟಿ ಇರುವಂತೆ ಒಂದು ಸ್ಥಿತಿ ಬಂದ್ ಸೇರತ್ತೆ. ಅದು ಇಲ್ಲದಂತೆ ನೀವು ಕಟಾಕ್ಷ ಮಾಡಬೇಕು. ಅದೇ ಬೆಂಕಿಯಾಗಿರುವ ಕಟಾಕ್ಷ. ಆ ವಿರೋಧಿಗಳೆಲ್ಲ ನಾಶವಾಗುವಂತೆ, ಬೆಂಕಿ ಹೇಗೆ ಒಂದು ಪದಾರ್ಥ ಮೇಲೆ ಬಿದ್ರೆ ಆ ಪದಾರ್ಥ ನಾಶವಾಗತ್ತೋ, ಆ ರೀತಿಯೇ ಬೆಂಕಿಯಂತೆ ನಿಮ್ಮ ಕಣ್ಣುಗಳಿಂದ ನಮ್ಮನ್ನು ಕಟಾಕ್ಷಿಸಬೇಕು. ಆವಾಗ ನಮ್ಮ ವಿರೋಧಿಗಳು ನಾಶವಾಗತ್ತೆ. ನಮ್ಮ ವಿರೋಧಿಗಳಾಗಿರುವುದು ನಮ್ಮ ಜೊತೆ ಸೇರದಂತೆ ಮಾಡುವ ವಿರೋಧಿಗಳು, ಅವುಗಳೆಲ್ಲ ನಾಶವಾಗತ್ತೆ. ಆ ತರ ಆಗ್ಬೇಕು ಅನ್ನುವ ಅಭಿಪ್ರಾಯದಲ್ಲಿ ಹೇಳಿದ್ವೇ ವಿನಃ ನೀವು ಸಿಂಹದ ಹಾಗೆ ಬರಬಾರ್ದು. ನೀವು ಹೇಗಿದ್ದೀರಾ ಅಂದ್ರೆ ನೀವು ಪೂವಣ್ಣ ಅಥಸಿ ಪುಷ್ಪ ಇದೆಯಲ್ಲ, ಆ ತರ ಇರುವುದು. ಅಷ್ಟು ಸುಂದರವಾಗಿದ್ದೀರಾ ನೀವು. ಅಥಸಿ ಪುಷ್ಪ ಬಹಳ ಸುಂದರವಾಗಿರುವ ಪುಷ್ಪ, ಆದರೆ ಅದು ಕಪ್ಪಾಗಿರತ್ತೆ. ನೀವು ಹೇಗಿದ್ದೀರಾ? ನೀವು ಕಪ್ಪಾಗಿಲ್ಲ ಇಲ್ಲಿ. ಆದರೆ ದೃಷ್ಟಾಂತಕ್ಕಾಗಿ ಇದ್ವಿ. ಪೂ ಅಣ್ಣ ಅಂತ ಎಲ್ಲ ಪುಷ್ಪಗಳು ಇಲ್ಲಿ ಕೊಡ್ಬೋದು. ನಿಮ್ಮಲ್ಲಿ ಇರುವ ಸೌಕುಮಾರ್ಯ ಸುಕುಮಾರ, ಅದಕ್ಕಾಗಿ ಹೇಳಿದ್ದು ಇಲ್ಲಿ ಪೂ ಅಣ್ಣ ಅಂತ. ಅದರ ಸ್ವಭಾವ ಎಷ್ಟು ಸುಕುಮಾರವಾಗಿರುತ್ತೆ ಆ ಪುಷ್ಪ. ಅಸತಿ ಪುಷ್ಪ ಅನ್ನುವುದಿದೆಯಲ್ಲ, ಅದು ತುಂಬಾ ಸುಕುಮಾರವಾದ ಪುಷ್ಪ. ಅದು ಮೂಗತ್ರ ತಗೊಂಡೋದ್ರೇನೆ ಬಾಡೋಗತ್ತೆ, ಅಷ್ಟೊಂದು ಸೌಕುಮಾರಿ ಆ ಪುಷ್ಪದಲ್ಲಿದೆ. ಆ ತರ ಸುಕುಮಾರರು ನೀವು. ಸಿಂಹವನ್ನು ಹೇಳಿದ್ದು, ಸಿಂಹ ಅನ್ನುವುದು ಬಹಳ ಕಠಿಣವಾಗಿರತ್ತೆ, ಆ ತರ ಇಲ್ಲ. ಆ ಸಿಂಹದ ಹಾಗೆ ಗಂಭೀರವಾಗಿರುವವರು ನೀವು, ಸಿಂಹದ ಹಾಗೆ ಶ್ರೇಷ್ಠರಾಗಿರುವವರು ನೀವು, ಸಿಂಹದ ಹಾಗೆ ನಾಯಕರಾಗಿರುವವರು ನೀವು. ಅದಕ್ಕಾಗಿ ಹೇಳಿದ್ದೇ ವಿನಃ ನೀವು ನಿಜವಾಗಿಯೂ ಸಿಂಹದ ಹಾಗೆ ಬರಬಾರ್ದು. ನೀವು ಹೇಗಿದ್ದೀರಾ? ನಿಮ್ಮ ಸ್ವಭಾವದಲ್ಲಿ ಪುಷ್ಪದ ಹಾಗೆ ಇದ್ದೀರಾ, ಪರಮ ಸುಕುಮಾರವಾಗಿದ್ದೀರಾ. ಆಶ್ಚರ್ಯವಾದ ಕುಸುಮದ ಜೊತೆ ಅಂದ್ರೆ ವಾಸನೆ ಜೊತೆ ಇದ್ದೀರಾ. ಇಷ್ಟೊಂದು ಅದ್ಭುತವಾದ ಒಂದು ಹೂವಿನಂತೆ ಇರುವವರೇ ನೀವು. ವೈಪು ಅಣ್ಣ ಅನ್ಬಿಟ್ರು. ಅಣ್ಣ ಅಂದ್ರೆ ಏನು? ತಂಗಿಗೆ ಅಣ್ಣ ಬರ್ತಾನೆ ಅಂದ್ರೆ, ಅಣ್ಣ ತಂಗಿ ಹತ್ರ ಬರ್ತಾನೆ ಅಂದ್ರೆ ಈ ತರ ಸಿಂಹದ ಹಾಗೆ ಬರ್ಬೋದಾ? ಬರಬಾರ್ದು. ಹೇಗ್ ಬರ್ಬೇಕು ಅಂದ್ರೆ ತುಂಬಾ ಪ್ರೀತಿಯಿಂದ ಬರ್ಬೇಕು. ನಮ್ಮಲ್ಲಿ ತುಂಬಾ ಪ್ರೀತಿಯಿಂದ ನೀವು ಬರ್ಬೇಕು. ನನ್ನಲ್ಲಿ ಎಷ್ಟು ಪ್ರೀತಿ ನಿಮ್ಗೆ. ಅಂಡಾಲಿನ ಅಭಿಪ್ರಾಯ, ಅಣ್ಣ ಅಂದ್ರೆ ಸಹೋದರನೇ, ನನ್ನ ಅಣ್ಣನಾದವನೇ, ನಿನಗೆ ಎಷ್ಟೊಂದು ಪ್ರೀತಿ ನನ್ನಲ್ಲಿ. ಆ ಪ್ರೀತಿಗೆ ಅನುಗುಣವಾಗಿ ನೀವು ನಮ್ಮನ್ನು ನೋಡ್ಕೊಂಡು ಬರಬೇಕು ಇಲ್ಲಿ ಅನ್ನುವುದೇ ಇಲ್ಲಿ ಪ್ರಾರ್ಥನೆ, ಆಂಡಾಳಿನ ಪ್ರಾರ್ಥನೆ. ಅಣ್ಣ ಅಂತ ಹೇಳಿದ್ಲಲ್ಲ, ಕಾರಣ ಏನು ಅಂದ್ರೆ ಆಂಡಾಳಿಗೆ ಒಂದು ಆಸೆ ಇತ್ತು. ತ್ರಿಮಾಲಿರಂ ಶೋಲಮಲೆಯಲ್ಲಿರುವ ಕಳ್ಳಳಗ ಅವನಿಗೆ 100 ಪಾತ್ರದಲ್ಲಿ ಬೆಣ್ಣೆ ಸಮರ್ಪಿಸಬೇಕು, 100 ಪಾತ್ರಗಳಲ್ಲಿ ಅಕ್ಕಾರ ಬಡಿಸಲು ಅದನ್ನು ಸಮರ್ಪಿಸಬೇಕು, ಅಂದ್ರೆ ಕ್ಷೀರ ಅನ್ನ ಅದನ್ನು ಸಮರ್ಪಿಸಬೇಕು ಅಂತ ಆಂಡಾಳಿಗೆ ಆಸೆ. ಈ ಆಸೆ ಇದೆಯಲ್ಲ, ಆಸೆಯನ್ನು ಅವಳ ಕಾಲದಲ್ಲಿ ಅವರಿಗೆ ಪೂರೈಸುವುದು ಕಷ್ಟವಾಯಿತು. 100 ತರ ನೆರೆಯಿಂದ ಅಕ್ಕಾರ ಬಡಿಸಲು ಸೊನ್ನೆ, 100 ತರ ನೆರೆಯಿಂದ ಬೆಣ್ಣೆ,
நார் நரும்பொழில் மாடிரும் சோழ நம்பிக்கு நான் 100 தடாவில் வெண்ணெய் வாய் நேர்ந்து பராவி வைத்தேன் 100 தடா நிறைந்த ಅಕ್ಕಾರ ವಡಿಸಲ್ சொன்னேன் ಏರು ತಿರುವುಡೆಯಾನ್ ಇಂಗು ಬಂದು ಇವೈ ಕೊಳ್ಳುಂಗಳು ಭಗವಾನೇ ನನ್ನಲ್ಲಿ ಬಂದು ಇದನ್ನೆಲ್ಲ ನೀವು ಸ್ವೀಕರಿಸಬೇಕು ನನಗೆ ಅಲ್ಲಿ ಬರುವುದು ಸಾಧ್ಯವಿಲ್ಲ ಆಂಡಾಳಿನ ಅಭಿಪ್ರಾಯ 100 ಪಾತ್ರಗಳಲ್ಲಿ ಬೆಣ್ಣೆಯೇನು 100 ಪಾತ್ರಗಳಲ್ಲಿ ಕ್ಷೀರಾನ್ನವೇನೋ ಇವುಗಳನ್ನೆಲ್ಲ ನೀನು ನನ್ನಲ್ಲಿ ಸ್ವೀಕರಿಸಬೇಕು ಅಂತ ಆಂಡಾಳಿನ ಭಾವನೆ. ಆದ್ರೆ ಅವನ್ ಬಂದ್ರ ಸ್ವೀಕರಿಸಿದ್ನ ಅಂದ್ರೆ ಅವನ್ ಬರ್ಲಿಲ್ಲ. ಆದ್ದರಿಂದ ಏನಾಯ್ತು, ಆಂಡಾಳಿಗೆ ಅದೊಂದು ಕೊರೆ ಇತ್ತು. ಆ ಕೊರೆಯನ್ನು ತೀರಿಸಬೇಕು ಅಂತ ಒಮ್ಮೆ ಶ್ರೀರಾಮಾನುಜರು ಶ್ರೀರಂಗದಿಂದ ತಿರುಮಾಳಿರುಂ ಶೋಲಮಲೆಗೆ ಹೋದರು. ತಿರುಮಾಳಿರುಂ ಶೋಲಮಲೆ ಕಳ್ಳಳಗರಲ್ಲಿ 100 ಪಾತ್ರಗಳಲ್ಲಿ ಸ್ವರ್ಣ ಪಾತ್ರಗಳಲ್ಲಿ ಆಶ್ಚರ್ಯವಾಗಿ ಬೆಣ್ಣೆಯನ್ನು 100 ಸ್ವರ್ಣ ಪಾತ್ರಗಳಲ್ಲಿ ಅವನಿಗೆ ಅಕ್ಕಾರ ವಡಿಸಲನ್ನು ಅಂದ್ರೆ ಕ್ಷೀರಾನ್ನವನ್ನು ಅವನಿಗೆ ಸಮರ್ಪಿಸಿದ್ರು ಸ್ವಾಮಿ ರಾಮಾನುಜರು. ಅದನ್ನೆಲ್ಲ ಸ್ವೀಕರಿಸಿದ್ನು ಅವನು. ತುಂಬಾ ಸಂತೋಷ ಅವನಿಗೆ. ಆಹಾ, ಶ್ರೀ ಗೋದಾದೇವಿ ಅವಳು ಹೇಳಿದ ಕೈಂಕರ್ಯವನ್ನು ಶ್ರೀರಾಮಾನುಜರು ಇಲ್ಲಿ ಮಾಡುತ್ತಿದ್ದಾರಲ್ಲ, ತುಂಬಾ ಸಂತೋಷ ಅಂತ ಅವನಿಗೆ ಬಹಳ ಆನಂದವಾಯಿತು. ತಿರುಮಾಳಿರುಂ ಶೋಲಮಲೆ ಅಳಗರಿಗೆ ಅದನ್ನೆಲ್ಲ ಸಮರ್ಪಿಸಿ ತಿರುಮಾಳಿರುಂ ಶೋಲಮಲೆಯಿಂದ ಶ್ರೀವಿಲ್ಲಿಪುತ್ತೂರಿಗೆ ಬಂದ್ರು. ಆಂಡಾಳನ್ನು ನಮಸ್ಕರಿಸಬೇಕು ಅಂತ ಶ್ರೀರಾಮಾನುಜರು ಇಲ್ಲಿ ಬಂದಾಗ ಶ್ರೀ ಆಂಡಾಳ್ ಅವಾಗ ಅರ್ಚಾ ಸಮಾಧಿಯಲ್ಲಿದ್ದಾರೆ, ಅಂದ್ರೆ ಅರ್ಚಾವತಾರದಲ್ಲಿದ್ದಾಳೆ. ಒಳಗಡೆ ದೇವಸ್ಥಾನದ ಒಳಗಡೆ ಅರ್ಚಾವತಾರವಾಗಿದ್ದಾಳೆ ಆಂಡಾಳ್. ಆದ ರೀತಿ ಇರುವಾಗ ಅರ್ಚಾ ಸಮಾಧಿ ಅಂದ್ರೆ ಅರ್ಚಾವತಾರದಲ್ಲಿ ಯಾರ ಜೊತೆನೂ ಮಾತಾಡಲ್ಲ ಅಂತ ಒಂದು ಸಂಕಲ್ಪ. ಆ ಸಂಕಲ್ಪವನ್ನು ಮೀರಿ ಒಳಗಡೆಯಿಂದ ವಿಗ್ರಹವೇ ಆ ಕಾಲದಲ್ಲಿ ನಮ್ ಕೋಯಿಲನ್ನಲೇ ವಾರೀರ್ ಅಂತ ಕರೆದ್ಲು ಆಂಡಾಳ್. ಅಂದ್ರೆ ಏನಭಿಪ್ರಾಯ, ಕೋಯಿಲ್ ಅಂದ್ರೆ ಶ್ರೀರಂಗ, ಶ್ರೀರಂಗದಿಂದ ಬಂದ ನನ್ನ ಅಣ್ಣನೇ ನನ್ನ ಸಹೋದರನೇ ಬಾರೋ ಬನ್ನಿ ಒಳಗಡೆ ಬನ್ನಿ ಅಂತ ಅಲ್ಲಿ ಅರುಳ್ಬಾಡಿಟ್ಲು ಆಂಡಾಳ್ ಶ್ರೀರಾಮಾನುಜರಿಗೆ ಅಂತ ನೋಡ್ತೀವಿ. ಕಾರಣ ಏನು ಅಂದ್ರೆ ಅಣ್ಣನಾಗಿರುವವನು ತಂಗಿಯ ಆಸೆಗಳನ್ನೆಲ್ಲ ಪೂರೈಸುತ್ತಾನೆ. ಇಲ್ಲೂ ಕೂಡ ಅಣ್ಣ ಸ್ಥಾನದಲ್ಲಿರುವ ಶ್ರೀರಾಮಾನುಜರು ಅವರೇ ತಂಗಿ ಸ್ಥಾನದಲ್ಲಿದ್ದ ಆಂಡಾಳ್. ಅವಳ ಒಂದು ಆಸೆ 100 ಪಾತ್ರಗಳಲ್ಲಿ ಬೆಣ್ಣೆ 100 ಪಾತ್ರಗಳಲ್ಲಿ ಕ್ಷೀರಾನ್ನ ಅದನ್ನು ಸಮರ್ಪಿಸಬೇಕು ಅನ್ನುವ ಆಸೆ ಇತ್ತಲ್ಲ, ಆ ಆಸೆಯನ್ನು ಪೂರೈಸಿದವರು ಶ್ರೀರಾಮಾನುಜರು. ಆ ಕಾರಣದಿಂದ ಅಣ್ಣನೇ ನೀವು ಬರಬೇಕು, ನನ್ನ ಸಹೋದರನೇ ಅಣ್ಣ ನೀವು ಇಲ್ಲಿ ಬರಬೇಕು ಅಂತ ಕರೆದ್ಲು ಆಂಡಾಳ್. ಆದ್ದರಿಂದಲೇ ಈ ಒಂದು ಆಶ್ಚರ್ಯವಾದ ಅನುಭವ ಈ ರಾಮಾನುಜರನ್ನೇ ಈ ಕಥಾನಾಯಕನಾಗಿದ್ದು ಈ ಅನುಭವ ಅನ್ನುವುದು ಹೇಗೆ ಇಲ್ಲಿ ಸಿದ್ಧವಾಗತ್ತೆ ಅಂದ್ರೆ ಆಂಡಾಳ್ ಶ್ರೀರಾಮಾನುಜರನ್ನು ತಮ್ಮ ಅಣ್ಣ ಅಂತ ಭಾವಿಸಿದ್ದಾಳೆ. ಆ ಭಾವನೆಗೆ ಅನುಗುಣವಾಗಿ ಭಾವನಾ ಪ್ರಕರ್ಷದಿಂದ ಈ ತಿರುಪಾವೆಯನ್ನು ಈ ರೀತಿ ಅನುಭವಿಸಬಹುದು. ಕಾರಣ ಅಣ್ಣನಲ್ಲಿ ಹೋಗಿ ತಂಗಿಯಾದವಳು ನನಗೆ ಕೈಂಕರ್ಯ ಬೇಕು ಅಂತ ಕೇಳುವುದಲ್ಲಿ ಯಾವ ಅಭ್ಯಂತರವೂ ಇಲ್ಲ, ಖಂಡಿತ ಕೇಳ್ಬೋದು. ಅದೇ ಇಲ್ಲಿ ಆಂಡಾಳಿನ ಭಾವನೆ. ಆಂಡಾಳಿಗೆ ಏನ್ ಭಾವನೆ ಅಂದ್ರೆ ಶ್ರೀರಾಮಾನುಜರೇ ನಮ್ಮ ಅಣ್ಣ. ಅದರಿಂದ ಅಣ್ಣನಾದವನಲ್ಲಿ ನಾವು ಅರ್ಥ ವಿಶೇಷಗಳನ್ನು ಕೇಳಬೇಕು, ಅಣ್ಣನಾದವನಿಗೆ ನಾವು ಮಂಗಳಾಶಾಸನ ಮಾಡಬೇಕು, ಅಣ್ಣನಾದವನಿಗೆ ಕೈಂಕರ್ಯಗಳನ್ನು ಮಾಡಬೇಕು ಅಂತ ಒಂದು ತಂಗಿಯಾದವಳು ಅಭಿಲಾಷೆ ಕೊಳ್ಳುವುದಲ್ಲಿ ಯಾವ ಒಂದು ತಡೆಯೂ ಇಲ್ಲ, ಖಂಡಿತ ಕೊಳ್ಬೋದಲ್ವಾ. ಆದ್ದರಿಂದಲೇ ಈ ಒಂದು ತಿರುಪಾವೈ 30 ದಿನಗಳ ಅನುಭವವು ಪೂರ್ಣವಾಗಿ ರಾಮಾನುಜರ ಅನುಭವವು. ರಾಮಾನುಜರನ್ನೇ ತಮಗೆ ಅಣ್ಣನಾಗಿಕೊಂಡು ರಾಮಾನುಜರಲ್ಲಿ ಕೈಂಕರ್ಯಗಳನ್ನು ಪ್ರಾರ್ಥಿಸುವ ಅದ್ಭುತವಾದ ಒಂದು ದಿವ್ಯ ಪ್ರಬಂಧ ಅಂದ್ರೆ ಅದು ತಿರುಪಾವೈ ಅಂತ. ಇದೆಲ್ಲ ಗೂಢಾರ್ಥವಾಗಿರುವುದು ಇದೆಲ್ಲ, ಒಳಗಡೆ ಇರುವ ಅರ್ಥಗಳು ಇವುಗಳೆಲ್ಲ ಧ್ವನ್ಯಾರ್ಥವಾಗಿ. ತಿರುಪಾವೆಯಲ್ಲಿ ಧ್ವನ್ಯಾರ್ಥಗಳು ಅಂದ್ರೆ ಇನ್ನೊಂದು ತರಹ ಅರ್ಥಗಳನ್ನು ಇಲ್ಲಿ ನಾವು ಹೇಳುವಂತೆ ಇದೆ ಈ ತಿರುಪಾವೆಯಲ್ಲಿ ಅಂತ ಕಾಂಚಿ ಸ್ವಾಮಿ ತೋರಿಸುವ ಪ್ರಕ್ರಿಯೆಯಲ್ಲೂ ಆ ರೀತಿಯೇ ಅಡಿಯೇನಿನ ತಿರುತಾಪನಾರ್ ಪೂಜ್ಯರಾದ ತಂದೆಯವರು ಅವರು ಎಷ್ಟೋ ಅರ್ಥಗಳನ್ನು ಹೇಳಿರುವ ಕ್ರಮದಲ್ಲೂ ಇಲ್ಲಿ ಅಡಿಯೇನು ವಿಣ್ಣಪಿಸುತ್ತಾ ಇದ್ದೇನೆ ಕಳೆದ ಒಂದು 23-24 ದಿನಗಳಾಗಿ. ಇದರಿಂದ ಇಲ್ಲಿ ಆ ಒಂದು ಪಾಶುರ ತುಂಬಾ ಸ್ಪಷ್ಟವಾಗಿದೆ. ಅಂದ್ರೆ ಆಂಡಾಳಿನ ಮನೋಭಾವನೆ ತನ್ನ ಅಣ್ಣನಾದ ರಾಮಾನುಜ ಅಂತ ಹೇಳುವ ಒಂದು ಮನೋಭಾವನೆ ಇಲ್ಲಿ ಸ್ಪಷ್ಟವಾಗಿದೆ. ಪೂವೈಪೂ ಅಣ್ಣ ಪೂವೈಪೂ ಅಣ್ಣ ಅಂದ್ರೆ ಅತಸಿ ಪುಷ್ಪದ ಹಾಗೆ ಒಂದು ಬಣ್ಣ ಅಂತ ಒಂದರ್ಥ, ಅಥವಾ ಅತಸಿ ಪುಷ್ಪವಾದೇ ಇರುವ ಸ್ವಭಾವ ಅದು ಒಂದರ್ಥ. ಇನ್ನ ಒಂದರ್ಥ ಏನು, ಅತಸಿ ಪುಷ್ಪ ಅಂತ ಹೇಳಿದ್ಮೇಲೆ ಆ ತರ ಸ್ವಭಾವ ಅಂತ ಹೇಳುವುದೇ ಬೇಕಿಲ್ಲ. ಇದು ಯಾವಾಗ ಅತಸಿ ಪುಷ್ಪ ಅಂತ ಹೇಳ್ಬಿಟ್ಲು ಆಮೇಲೆ ಅಣ್ಣ ಅಂತ ಕರೆಯುತ್ತಿದ್ದಾಳೆ ಆಂಡಾಳ್. ವೈಪು ಅಂದ್ರೆ ಅತಸಿ ಪುಷ್ಪ. ಅತಸಿ ಪುಷ್ಪ ಅಂತ ಹೇಳಿದ್ರೆ ಅದರ ಸ್ವಭಾವ.
ನೀವು ಆದ ಸ್ವಭಾವದ ಜೊತೆ ನಮಗೆ ಬಾಗಿ ಬರಬೇಕು. ಸಿಂಹದ ಹಾಗೆ ಬರಬಾರ್ದು. ನೀವು ಪುಷ್ಪವಾಗಿ ಮೃದುವಾಗಿರುವ ಒಂದು ಸ್ವಭಾವದ ಜೊತೆ ನಮ್ಮಲ್ಲಿ ಬರಬೇಕು ಅನ್ನುವುದೇ ಆಂಡಾಳಿನ ಪ್ರಾರ್ಥನೆ. ಆದ್ದರಿಂದ ಅತಸಿ ಪುಷ್ಪ ಅಂತ ಹೂವೈಪು ಅಂತ ಹೇಳಾಯ್ತು. ಆಮೇಲೆ ಅಣ್ಣ ಅಂತ ಇದೆಯಲ್ಲ, ನಾ ಅಂದ್ರೆ ನೀವು ತಂಗಿ ಹತ್ರ ಅಣ್ಣ ಹೇಗ್ ಬರ್ತಾನೋ ಕೋಪವಿಲ್ಲದೆ ಬಹಳ ವಾತ್ಸಲ್ಯದಿಂದ ಪ್ರೀತಿಯಿಂದ ಆ ತರ ಬರಬೇಕು ಅನ್ನುವ ಪ್ರಾರ್ಥನೆಯಲ್ಲಿ ಆಂಡಾಳಿನ ಪ್ರಾರ್ಥನೆ ಅಂತ ಅದ್ಭುತವಾದ ಅರ್ಥ. ಹೂವೈಪೂವಣ್ಣ ಕೋಯಿಲಿನ ಇಂಗಣೆ ಪೊಂದರ್ಲಿ, ನಿಮ್ಮ ಆಲಯದಿಂದ ನಿಮ್ಮ ದೇವಸ್ಥಾನದಿಂದ ಈ ಕ್ರಮದಲ್ಲಿ ನೀವು ಆಚೆ ಬರಬೇಕು. ಹೇಗ್ ಬರ್ಬೇಕು? ಕೋವಿಲ್ ನಿಮ್ಮ ಕೋವಿಲ್ ಅಂದ್ರೆ ನಿಮ್ಮ ದೇವಸ್ಥಾನ, ಅದರಿಂದ ಬರ್ಬೇಕು. ನಿಮ್ಮ ದೇವಸ್ಥಾನ ಅಂದ್ರೆ ಶ್ರೀಬೆರುಂಬುದೂರು ಅಂತ ಇಟ್ಕೋಬಹುದು. ಶ್ರೀಬೆರುಂಬುದೂರಿಂದ ಕಾಂಚೀಪುರಕ್ಕೆ ಬಂದಂಗೆ, ಶ್ರೀಬೆರುಂಬುದೂರಿಂದ ಶ್ರೀರಂಗಕ್ಕೆ ಬಂದಂಗೆ, ಶ್ರೀಬೆರುಂಬುದೂರಿಂದ ಮಲೆಗೆ ಹೋದಂಗೆ, ಶ್ರೀಬೆರುಂಬುದೂರಿಂದ ಶ್ರೀನಾರಾಯಣಪುರಕ್ಕೆ ಹೋದಂಗೆ ಆ ರೀತಿ ಬರ್ಬೋದು. ನೀವು ಇರದ ಸ್ಥಾನದಿಂದ ಆಚೆ ಬರ್ಬೇಕು. ಅದೇ ಅಭಿಪ್ರಾಯ ಆಂಡಾಳಿಗೆ. ಪೊದರುಮಾ ಪೋಲೆ ಈ ಪೂವಣ್ಣ ಕೋವಿಲ್ ನಿನ್ನ ಇಂಗಣೆ ಬೋತರುಳಿ, ನಿಮ್ಮ ದೇವಸ್ಥಾನದಿಂದ ಇಂಗಣೆ ಅಂದ್ರೆ ಈ ಪ್ರಕಾರದಲ್ಲಿ ನಡ್ಕೊಂಡು ಬರ್ಬೇಕು. ನಿಮ್ಮ ನಡೆ ಇದೆಯಲ್ಲ, ಸುಂದರವಾಗಿರುವ ನಡೆ ಅದು. ಎಷ್ಟು ಸುಂದರವಾಗಿ ನೀವು ನಡೆಯುತ್ತೀರಾ ಶ್ರೀರಾಮಾನುಜರೇ, ಅತ್ಯದ್ಭುತ ಅಂತ ಹೇಳ್ತಾಳೆ ಆಂಡಾಳ್. ಈ ನಡೆಗಳೆಲ್ಲ ಎಲ್ಲಿ ನೋಡ್ಬೋದು? ಆ ಕಾಲದಲ್ಲಿ ರಾಮ ಕಾಡಲ್ಲಿ ನಡೆದ ಅಗ್ರತ ಪ್ರಯೋ ರಾಮ ಸೀತಾ ಮಧ್ಯೆ ಸುಮಧ್ಯವ ಪೃಷ್ಠದಸ್ತು ಧನುಷ್ಪಾಣಿ ಲಕ್ಷ್ಮಣೋ ಅನುಜಗಾಮಹ ಅಂತ ವಾಲ್ಮೀಕಿನ ಶ್ಲೋಕ. ಮೊದಲು ರಾಮ ನಡೆದ ತುಂಬಾ ಸುಂದರವಾಗಿತ್ತು, ಮಧ್ಯದಲ್ಲಿ ಸೀತಾದೇವಿಯು, ಆಮೇಲೆ ಲಕ್ಷ್ಮಣನು ಅಂತ ಅಗ್ರತ ಪ್ರಯೋ ರಾಮ ಅಂತ ಮೊದಲು ರಾಮ ನಡೆದ್ನಲ್ಲ, ಅದೊಂದು ಸುಂದರವಾದ ನಡೆ. ಆಮೇಲೆ ಕೃಷ್ಣ ನಡೆದ, ಅವನು ಸುಂದರವಾಗಿ ನಡೆದ. ಕಾಡಿನಲ್ಲಿ ನಡೆಯುವಾಗ ಅಷ್ಟು ಸುಂದರವಾಗಿ ಕೃಷ್ಣನು ನಡೆಯುತ್ತಿದ್ದ ಅಲ್ಲಿ. ಈ ನಡೆಗಳೆಲ್ಲ ನೋಡುವುದು ನಮ್ಗೆ ಶ್ರಮ. ಎಲ್ಲಿ ನೋಡಕ್ ಸಾಧ್ಯ? ಇದು ನೋಡುವುದಕ್ಕಾಗಲ್ಲ. ಈ ನಡೆಗಳನ್ನು ನೋಡಬೇಕು. ಈ ನಡೆಗಳೆಲ್ಲ ನೋಡ್ಬೇಕು ಅಂದ್ರೆ, ಇವತ್ತಿಗೂ ನೋಡ್ಬೇಕಂದ್ರೆ ಎಲ್ಲಿ ನೋಡ್ಬೋದು ಅಂದ್ರೆ ಶ್ರೀರಂಗದಲ್ಲಿ ಹೋದ್ರೆ ಇವ ಎಲ್ಲ ನಮಕ್ ನಂಬೆರುಮಾಳ್ ನಡೆಯಳಗಿಲೇ ಕಾಣಲ ಅಂತ ನಂಬೆರುಮಾಳಿದಾರಲ್ಲ ಉತ್ಸವಮೂರ್ತಿ ಶ್ರೀರಂಗದಲ್ಲಿ ಅಳಗೆ ಮಡವಾಳ, ಅವನು ಸುಂದರವಾಗಿ ನಡೀತಾನೆ. ಈ ರಾಮನ ನಡೆ, ಕೃಷ್ಣನ ನಡೆ ಇವುಗಳೆಲ್ಲ ಅಲ್ಲಿ ನೋಡ್ಬೋದು. ಅದೆಲ್ಲ ಇರ್ಲಿ, ಅವುಗಳೆಲ್ಲ ಏನು ನಡೆ ಅದೆಲ್ಲ ಇರ್ಲಿ. ಇವಾಗ ನಾವು ನಂಬೆರುಮಾಳನ್ನು ಅನುಭವಿಸುತ್ತೇವೆ ಅಲ್ಲ, ಅದು ಏನು ಅಷ್ಟು ಸುಂದರ ಅಂತ ಏನೋ ಹೇಳ್ಬೋದು. ಆದರೆ ನಿಜವಾಗಿಯೂ ನೋಡ್ಬೇಕಂದ್ರೆ ಶ್ರೀಬೆರುಂಬುದೂರಲ್ಲಿ ನಡೆ ನೋಡ್ಬೇಕು. ಶ್ರೀರಾಮಾನುಜರ ನಡೆ ಅಂದ್ರೆ ಶ್ರೀಬೆರುಂಬುದೂರಲ್ಲಿ ನೋಡ್ಬೇಕು. ಅಷ್ಟು ಸುಂದರವಾಗಿದೆ ಅವರ ನಡೆಯ ಸೌಂದರ್ಯ, ಅದನ್ನು ಅಲ್ಲಿ ಅನುಭವಿಸಬೇಕು. ಈ ತರ ವಿಭವಾವತಾರದಲ್ಲಿ ರಾಮನಾಗಿ ನಡೆದ, ಕೃಷ್ಣನಾಗಿ ನಡೆದ ಅಂತ ಎಲ್ಲ ನೋಡ್ತೀವಲ್ಲ, ಆ ರೀತಿ ರಾಮಾನುಜರು ಆದಿಶೇಷನು ವಿಭವಾವತಾರವಾಗಿ ಅಂದ್ರೆ ತಿರುಮೇನಿಯ ಜೊತೆ ಇದ್ದಾಗ ನಡೆದ ಪ್ರಕ್ರಿಯೆ ಇದೆಯಾ? ಎಲ್ಲಾದ್ರೂ ನಡೆದ್ರು ಇವರು ಅಂತ ಎಲ್ಲ ಕೇಳ್ತಾ ಇದೀವಿ ಅಷ್ಟೇ. ಶ್ರೀರಂಗಕ್ಕೆ ನಡ್ಕೊಂಡು ಹೋದ್ರು, ಕಾಶ್ಮೀರಕ್ಕೆ ನಡ್ಕೊಂಡು ಹೋದ್ರು ಅಂತ ಎಲ್ಲ ಕೇಳ್ತೀವಿ. ಆದರೆ ನಡೆಯ ಸೌಂದರ್ಯ ಅನ್ನುವುದನ್ನು ಯಾರಾದ್ರೂ ಅನುಭವಿಸಿದ್ದಾರ? ಆತರ ಯಾರಾದ್ರೂ ಕೊಂಡಾಡಿದಾರ? ರಾಮಾನುಜರ ನಡೆಯ ಸೌಂದರ್ಯವನ್ನು ವಿಭವಾವತಾರದಲ್ಲಿ, ಅರ್ಚಾವತಾರದಲ್ಲ, ವಿಭವಾವತಾರದಲ್ಲಿ ಅಂದ್ರೆ ರಾಮಾನುಜರು ಜೀವ ಸಹಿತ ಇದ್ರಲ್ಲ ತಿರುಮೇನಿ ಜೊತೆ, ದೇಹದ ಜೊತೆ, ಆ ಸಮಯದಲ್ಲಿ ಯಾರಾದ್ರೂ ಅನುಭವಿಸಿದ್ದಾರ ಅಂದ್ರೆ ಒಂದು ಆಶ್ಚರ್ಯವಾದ ಅನುಭವ. ಒಮ್ಮೆ ಶ್ರೀರಾಮಾನುಜರು ನಡೆಯುತ್ತಿದ್ರು. ಯಾವಾಗ ಅಂದ್ರೆ ಯಾವಾಗ್ಲೂ ತಾವು ಮಧ್ಯಾಹ್ನದ ಸಮಯದಲ್ಲಿ ಅಂದ್ರೆ ಊಟ ಮಾಡಿದ ಮೇಲೆ ನಡಿಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆಯುರ್ವೇದ ಶಾಸ್ತ್ರ ಏನ್ ಹೇಳ್ತೆ? ಊಟ ಮಾಡಿದ ಕೂಡಲೇ ಹೋಗಿ ಎಲ್ಲೂ ಕೂತ್ಕೋಬಾರ್ದು, ಊಟ ಮಾಡಿದ ಕೂಡಲೇ ಮಲ್ಕೊಳ್ಳಬಾರ್ದು. ಏನ್ ಮಾಡ್ಬೇಕು? ಒಂದು 10 ನಿಮಿಷಗಳಾದ್ರೂ ನಡಿಬೇಕು, 10-15 ನಿಮಿಷಗಳು ನಡಿಬೇಕು. ಆವಾಗಲೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತದೆ ಆಯುರ್ವೇದ ಶಾಸ್ತ್ರ. ಅದಕ್ಕಾಗಿ ನಡೆಯುತ್ತಿಲ್ಲ ಶ್ರೀರಾಮಾನುಜರು. ಏನ್ ಅಭಿಪ್ರಾಯ ರಾಮಾನುಜರಿಗೆ ಅಂದ್ರೆ ಊಟ ಮಾಡಿದ ಕೂಡಲೇ ಆ ತರ ಕೂತ್ಕೋಬಾರ್ದು ಅಂತ ಇರುವ ಕಾರಣದಿಂದ ರಾಮಾನುಜರು ನಡೆಯುತ್ತಾರೆ. ನಡೆಯುವಾಗ ಏನ್ ಮಾಡ್ತಾರೆ? ಶತಂ ಜತ್ವ ಶತಂ ಗತ್ವ ಅಂತ ಹೇಳುವುದು. ಜಪ್ತ್ವ ಶತಂ ದಪ್ ಅಂದ್ರೆ 100 ಹೆಜ್ಜೆಗಳು ಆದ್ರೂ ನಡಿಬೇಕು. ಇದೊಂದು ಸಂಕಲ್ಪ, ರಾಮಾನುಜರ ಸಂಕಲ್ಪ. ಶತಂ ಗತ್ವ ಶತಂ ಜಪ್ತ್ವ, ಆ ಸಮಯದಲ್ಲಿ ಸುಮ್ಮನೆ ನಡೆಯುವುದು ಅನ್ನುವುದು ಅದು ಪ್ರಯೋಜನವಿಲ್ಲ. ನಡಿಬೇಕಂದ್ರೆ ಯಾವಾಗಲೂ ನಮ್ಮಾಳ್ವಾರಿನ ಶ್ರೀ ಸೂಕ್ತಿಗಳು ಅಥವಾ ಆಳ್ವಾರಿಗಳನ್ನ ಅರುಳಿಚೆಯಲ್ಲಿ ಆ ಪಾಶುರಗಳನ್ನು ಅನುಸಂಧಾನ ಮಾಡ್ತಾ ನಡಿಬೇಕು. ಸುಮ್ಮನೆ ನಡ್ಕೊಂಡು ಏನ್ ಪ್ರಯೋಜನ? ಆದ ಪಾಶುರಗಳನ್ನು ಅನುಸಂಧಾನ ಮಾಡ್ತಾ ನಡಿಬೇಕು. ಆ ತರ ನಡಿಬೇಕು ಅಂತ ನಡೆಯುತ್ತಿರುವಾಗ ಒಮ್ಮೆ ಶ್ರೀ ಕೊರತ್ತಾಳ್ವಾನ್ ಅವರು ರಾಮಾನುಜರು ನಡೆಯುತ್ತಿದ್ದಾರೆ. ಆ ನಡೆ ಇದೆಯಲ್ಲ ಅದು ತುಂಬಾ ಸುಂದರವಾಗಿದೆ ಅನ್ನುವ ಅಭಿಪ್ರಾಯದಿಂದ ಅದನ್ನು ನಾವು ಅನುಭವಿಸಬೇಕು ಅಂತ ಬಾಗಿಲಲ್ಲಿ ದ್ವಾರ ಇರುತ್ತಲ್ಲ, ಸಣ್ಣ ತೂತಿರತ್ತಲ್ಲ, ಆ ದ್ವಾರದ ಒಳಗೆಯಿಂದ ನೋಡ್ತಾ ಇದ್ರು ಕೊರತ್ತಾಳ್ವಾನ್. ಅದನ್ನು ಅನುಭವಿಸುತ್ತಾ ಇದ್ರು.
ಏನ್ ನಡೆ, ಏನ್ ಸೌಂದರ್ಯ, ರಾಮಾನುಜರ ಅದ್ಭುತವಾದ ಈ ನಡೆ ಇದೆಯಲ್ಲ. ಏನ್ ನಡೆದ ಅವತ್ತು ರಾಮನು ಕಾಡಲ್ಲಿ ಏನು ಪ್ರಯೋಜನ ಇಲ್ಲ, ಕೃಷ್ಣನು ಏನ್ ನಡೆದ ಅದು ಏನ್ ಪ್ರಯೋಜನ ಇಲ್ಲ. ಇವತ್ತು ನಾವು ನಂಬೆರುಮಾಳನ್ನು ಅನುಭವಿಸುತ್ತಾ ಇದೀವಲ್ಲ ಶ್ರೀರಂಗದಲ್ಲಿ, ಅದು ಏನು ಪ್ರಯೋಜನ ಇಲ್ಲ ಅನ್ನುವ ಭಾವನೆಗೆ ಬಂದ್ಬಿಟ್ರು ಕುರತಾಳು. ಅಂತ ಭಾವನೆಗೆ ಬಂದು ಆ ಸಮಯದಲ್ಲಿ ಇವರು ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಅದನ್ನು ಆಶ್ಚರ್ಯವಾಗಿ ಅನುಭವಿಸುತ್ತಾ ಇದ್ರು ಶ್ರೀ ಕುರತ್ತಾಳ್ವಾನ್. ಏನು ನಡೆ, ಏನು ಸೌಂದರ್ಯ, ಏನು ಲಾವಣ್ಯ, ಎಷ್ಟು ಮೃದುವಾಗಿ ಆ ಹೆಜ್ಜೆಗಳನ್ನು ಇಟ್ಟು ನಡೆಯುತ್ತಿದ್ದಾರೆ ಶ್ರೀರಾಮಾನುಜರು ಅಂತ ನೇರವಾಗಿ ಅನುಭವಿಸುತ್ತಾ ಇದ್ರು. ಈ ತರ ಅನುಭವಿಸುತ್ತಾ ಇರುವಾಗ ಇದ್ದಕ್ಕಿದ್ದಂಗೆ ಇವರು ಹಿಂದೆಯಿಂದ ನೋಡ್ತಾ ಇದ್ದಾರೆ. ನೋಡ್ತಾ ಇರುವುದು ದ್ವಾರದಿಂದ ನೋಡಿದ್ರು, ಆಮೇಲೆ ಒಳಗಡೆನೆ ಬಂದು ಒಂದು ಸ್ತಂಭ ಅದರ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡ್ತಾ ಇರುವಾಗ ರಾಮಾನುಜರು ಆ ಕಡೆ ಮುಂದೆ ಹೋಗುವಾಗ, ಅಂದ್ರೆ ಬೆಣ್ಣನ್ನು ತೋರಿಸ್ತಾ ಹೋಗುವಾಗ ಚೆನ್ನಾಗಿ ಆ ಸ್ತಂಭವನ್ನು ಬಿಟ್ಟು ಆಚೆ ಬಂದು ನಿಂತ್ಕೊಂಡು ಕುರತ್ತಾಳ್ವಾನ್ ಈ ನಡೆಯನ್ನು ಅನುಭವಿಸುತ್ತಾ ಇದ್ರು. ಆಮೇಲೆ ಒಂದಷ್ಟು ನಡೆದ ಮೇಲೆ, ಒಂದು 100 ಹೆಜ್ಜೆ ಇಟ್ಟು ನಡೆದ ಮೇಲೆ ಅಲ್ಲೋಗಿ ತಿರುಗ್ತಾರೆ ರಾಮಾನುಜರು. ತಿರುಗಿ ಕುರತ್ತಾಳ್ವಾನ್ ಇದಾರಲ್ಲ ಆ ಸ್ತಂಭದ ತನಕ ನಡ್ಕೊಂಡು ಬರ್ತಾರೆ. ತಿರ್ಗಾ ಇಲ್ಲಿ ಸ್ತಂಭದ ತನಕ ಬಂದ್ಮೇಲೆ ತಿರ್ಗಾ ನಡ್ಕೊಂಡು ಹೋಗ್ತಾರೆ. ಈ ತರ ಅವರು ಬರುವಾಗ ಇವರು ಸ್ತಂಭದ ಹಿಂದೆ ಬಚ್ಚಿಟ್ಕೊಂಡು ಅವ್ರಿಗೆ ಗೊತ್ತಾಗ್ಬಾರ್ದು, ರಾಮಾನುಜರಿಗೆ ಅವರ ನಡೆಯನ್ನು ನಾವು ಅನುಭವಿಸುತ್ತೇ ಇದ್ದೇವೆ ಅಂತ ಗೊತ್ತಾಗ್ಬಾರ್ದು ಅಂತ ಸ್ತಂಭದ ಹಿಂದೆ ನಿಂತ್ಕೊಂಡು ಅದನ್ನು ಅನುಭವಿಸುತ್ತಾರೆ. ತಿರ್ಗಾ ಅವರು ಬೆಣ್ಣನ್ನು ತೋರಿಸ್ಕೊಂಡು ನಡ್ಕೊಂಡು ಹೋದ್ರೆ ಆವಾಗ ಹಿಂದೆ ಇರುವ ಸೌಂದರ್ಯ, ಸ್ತಂಭದ ಹಿಂದೆ ನಿಂತ್ಕೊಂಡು ಬರೀ ಮುಖವನ್ನು ಕಣ್ಣನ್ನು ಮಾತ್ರ ಇಟ್ಟು ನೋಡುವುದು. ಆಮೇಲೆ ಒಮ್ಮೆ ಅವರು ಬೆಣ್ಣನ್ನು ತೋರಿಸ್ಕೊಂಡು ನಡ್ಕೊಂಡು ಹೋದ್ರೆ ಚೆನ್ನಾಗಿ ಸ್ತಂಭವನ್ನು ಬಿಟ್ಟು ಆಚೆ ಬಂದು ನಿಂತ್ಕೊಂಡು ಧೈರ್ಯವಾಗಿ ನೋಡ್ತಾ ಇದ್ರು. ಈ ತರ ನೋಡುವಾಗ ಒಮ್ಮೆ ಇವರು 100 ಹೆಜ್ಜೆ ಇಡ್ಬೇಕಲ್ಲ, ಇಡುವಾಗ ಮಧ್ಯದಲ್ಲೇ ಇದ್ದಕ್ಕಿದ್ದಂಗೆ ತಿರುಗ್ಬಿಟ್ರು ರಾಮಾನುಜರು. ಮಧ್ಯದಲ್ಲೇ ತಿರುಗಿದ್ರು. ಆವಾಗ ಏನೋ 50 ಹೆಜ್ಜೆ ಇಟ್ಟಿರ್ತಾರೆ, ಅಷ್ಟರಲ್ಲೇ ತಿರುಗ್ಬಿಟ್ರು. ತಿರುಗಿಟ್ಕೊಡ್ರೆ ಕುರತಾಳ್ವಾನ್ ನಿಂತಿದ್ದನ್ನು ನೋಡಿದ್ರು ರಾಮಾನುಜರು. ಏನೋ ಇಲ್ಲಿ ನಿಂತಿದ್ದೀರಲ್ಲ ಅಂತ ಕಣ್ಣಿಂದಲೇ ನೋಡಿದ್ರು. ಅವಾಗ ಕುರತ್ತಾಳ್ವಾನ್ ಹೇಳಿದ್ರು, ಅವಾಗ ರಾಮಾನುಜರೇ, ಆಚಾರ್ಯ ಶ್ರೇಷ್ಠರೇ, ತಿರುಪೇರ್ ನಗರ ಅನುಸಂಧಾನಮೋ ಅಂತ ಕೇಳಿದ್ರು. ಅಂದ್ರೆ ತಿರುಮಾಲಿರುಂ ಶೋಲಮಲೈ ಅನುಸಂಧಾನಮೋ ಅಂತ ಕೇಳಿದ್ರು. ಅಂದ್ರೆ ತಿರುಮಾಲಿರುಂ ಶೋಲಮಲೈ ಇದು ಎಂಬಾರ್ ಅನುಭವಿಸುತ್ತಾ ಇದ್ರು ಕುರತ್ತಾಳ್ವಾನ್ ಅಂತ ತಪ್ಪಾಗಿ ಹೇಳಿದೆ, ಎಂಬಾರ್ ಅನುಭವಿಸುತ್ತಾ ಇದ್ರು. ಎಂಬಾರವರು ಈ ತರ ಅನುಭವಿಸುವಾಗ ಅವಾಗ ಹೇಳಿದ್ರು, ಎಂಬಾರು ತಿರುಮಾಲಿರುಂ ಶೋಲಮಲೈ ಅನುಸಂಧಾನ, ಎಂಬಾರಿಗೆ ತುಂಬಾ ಆನಂದ. ಎಂಬಾರಿ ಬಗ್ಗೆ ಕೆಳಗೆ ನಾವು ಅನುಭವಿಸಿದ್ವಿ ಈ ಗೋಟಿಯಲ್ಲಿ. ಎಂಬಾರ್ ಪೆರಿಯ ತಿರುಮಲೈ ನಂಬಿಗೆ ಅಂತರಂಗ ಶಿಷ್ಯರಾಗಿದ್ರು. ಆಮೇಲೆ ತಮ್ಮ ಬೇರೆ ಸ್ವಾಮಿ ರಾಮಾನುಜರಿಗೆ ಅವರು ಸಹೋದರರಾಗಿದ್ರು. ಅಂದ್ರೆ ಚಿಕ್ಕಮ್ಮನ ಮಗ ಸ್ವಾಮಿ ಎಂಬಾರ್. ಆ ಎಂಬಾರ್ ಅನುಭವಿಸುತ್ತಾ ಇದ್ರು ಸ್ವಾಮಿ ರಾಮಾನುಜರ ಈ ಒಂದು ಆಶ್ಚರ್ಯವಾಗಿ ನಡೆಯಲು. ಆ ತರ ಅನುಭವಿಸುವಾಗ ಎಷ್ಟು ಸುಂದರವಾಗಿ ಮಧ್ಯದಲ್ಲೇ ತಿರುಗಿದ್ರಲ್ಲ, ಅವಾಗ ತಿರುಮಾಲಿರುಂ ಶೋಲಮಲೈ ಅನುಸಂಧಾನಮೋ ಅಂತ ಕೇಳಿದ್ರು ಎಂಬಾರ್. ಅಂದ್ರೆ ಏನ್ ಅಭಿಪ್ರಾಯ? ತಿರುಮಾಲಿರುಂ ಶೋಲಮಲೈ ಅನ್ನುವ ಪದಿಗ ಅದು ತಿರುಮಾಲಿರುಂ ಶೋಲಮಲೈ ಎನ್ನೇ ನನ್ನ ತಿರುಮಾಳ್ ಬಂದು ಎನ್ನೆಂಚಿನರೆಯ ಪುಗುಂತ ಅಂತ 10ನೇ ಹತ್ತಲ್ಲಿ 8ನೇ ತಿರುವಾಯ್ಮಡಿ ಅದಲ್ಲೇ ಮಧ್ಯದಲ್ಲಿ ಒಂದು ಪಾಶುರ, 2ನೇ ಪಾಶುರದಲ್ಲಿ ಮಡಿತ್ತೇನ್ ಮನವಾಳ್ ಕೈಯೋಳು ನಿಪ್ಪದೋರ್ ಮಾಯೆ ಅಂತ ಹೇಳ್ತಾರೆ ಶ್ರೀ ನಮ್ಮಾಳ್ವಾರ್. ಅಂದ್ರೆ ಮಡಿತ್ತೇನ್ ಮನವಾಳ್ ಕೈಯು ಅಂತ ಈ ಲೋಕದಲ್ಲಿ ಬಾಳುವುದಿದೆಲ್ಲ ಅದರಿಂದ ತಿರುಗಿದೆ ನಾನು, ಅದರಿಂದ ನನ್ನ ಮುಖವನ್ನು ನಾನು ತಿರುಗಿಸ್ದೆ ಅಂತ ಆಳ್ವಾರಿನ ಅಭಿಪ್ರಾಯ. ಆದ್ದರಿಂದ ರಾಮಾನುಜರು ಈ ಪಾಶುರಗಳನ್ನು ಹೇಳುವಾಗ ಶುಷ್ಕ ಹೃದಯದಿಂದ ಅರ್ಥಗಳನ್ನು ತಮ್ಮ ಮನಸ್ಸಲ್ಲಿ ಕೊಳ್ಳದೆ ಹೇಳುವವರು ಅಲ್ಲ ರಾಮಾನುಜರು. ಯಾವಾಗ್ಲೂ ಅರ್ಥ ಅದು ಓಡ್ತಾ ಇರತ್ತೆ ಮನಸ್ಸಲ್ಲಿ. ಆಳ್ವಾರಿನ ಪಾಶುರಗಳನ್ನು ಅನುಸಂಧಾನ ಮಾಡುವಾಗ ಅರ್ಥದ ಸಹಿತ ಅನುಸಂಧಾನ ಮಾಡುವವರೇ ಶ್ರೀರಾಮಾನುಜರು. ಅರ್ಥ ತಮ್ಮ ಮನಸ್ಸಲ್ಲಿ ಓಡ್ತಾ ಇರತ್ತೆ. ಅದರಿಂದ ಇಲ್ಲೂ ಕೂಡ ಅರ್ಥಗಳನ್ನೆಲ್ಲ ಅನುಸಂಧಾನ ಮಾಡ್ತಾ ಪಾಶುರ ಅನುಸಂಧಾನ ಅದನ್ನು ಮಾಡ್ತಾ ಇರುವಾಗ ಮಡಿತ್ತೇನ್ ಮನವಾಳ್ ಕೈಯುಳ್ಳು ಅಂತ ಆಳ್ವಾರ್ ಹೇಳಿದ್ರಲ್ಲ. ಅಂದ್ರೆ ಈ ಲೋಕದಲ್ಲಿ ಇರುವ ಒಂದು ಬಾಳು, ಈ ಒಂದು ಜೀವನ, ಅದರಿಂದ ತಿರುಗದೆ ನಾನು, ಯಾವ ವಿಷಯಗಳಲ್ಲೂ ನನ್ಗೆ ರುಚಿ ಇಲ್ಲ, ಅದರಿಂದ ತಿರುಗ್ಬಿಟ್ಟೆ ನಾನು ಅಂತ ಆಳ್ವಾರ್ ಹೇಳ್ತಾ ಇದ್ದಾರಲ್ಲ. ಆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ತಿರುಗ್ಬಿಟ್ರು ರಾಮಾನುಜಿ. ಕಾರಣ ಆ ಒಂದು ಮನೋಭಾವನೆ ತಿರುಗದೆ ಅಂತ ಆಳ್ವಾರ್ ಹೇಳಿದ್ರಲ್ಲ, ಅದಕ್ಕನುಗುಣವಾಗಿ ಇಲ್ಲೂ ರಾಮಾನುಜರು ತಿರುಗುದು ನೋಡಿದ್ರೆ ಕುರತ್ತಾಳ್ವಾನ್ ಎದುರಿ ಎಂಬಾರ್ ಎದುರುಗಡೆ ನಿಂತಿದ್ರು. ಎಂಬಾರನ್ನು ನಿಂತಿದ್ ಕೂಡಲೇ ಅವಾಗ ಎಂಬಾರ್ ಕೇಳಿದ್ರು, ಸ್ವಾಮಿನ್ ತಿರುಮಾಲಿರುಂ ಶೋಲಮನೆ ಅಂತ ತೊಡಗುತ್ತದಲ್ಲ ಆ ಪದಿಗ 10ನೇ ಹತ್ತಲ್ಲಿ 8ನೇ ತಿರುವಾಯ್ಮಡಿ, ಅದರ ಅನುಸಂಧಾನವೇ ಕಾರಣ. ಇವ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ.
ಎಂಬಾರಿಗೂ ಚೆನ್ನಾಗಿ ಅರ್ಥ ಆಗರು. 3 ಹೆಜ್ಜೆ ಇಡುವವರು ಶ್ರೀರಾಮಾನುಜರು ಮಧ್ಯದಲ್ಲೇ 50 ಹೆಜ್ಜೆಯಲ್ಲೇ ತಿರುಗ್ಬಿಟ್ರು ಅಂದ್ರೆ ಇವರು ತಿರುಮಾಳಿರಂ ಶೋರಮಲೆ ಅಂತ ಪ್ರಾರಂಭಿಸುತ್ತದಲ್ಲ, ಆ ತಿರುವಾಯಿಮುಳಿಯನ್ನೇ ಅನುಸಂಧಾನ ಮಾಡ್ತಾ ಇರಬೇಕು. ಆ ಒಂದು ಪಾಶುರ ಅರ್ಥವನ್ನೇ ಅನುಸಂಧಾನ ಮಾಡ್ತಾ ಇರಬೇಕು. ಅದರಲ್ಲೇ ಮಧ್ಯದಲ್ಲಿ ಮಡಿತ್ತೇನ್ ಮಣವಾಳ್ಕಯ್ಯು ತಿರ್ಪದವರ್ ಮಾಯಿ ಅಂತ ಇದೆ ಪಾಶುರ. ಆದ್ದರಿಂದ ಇವರು ಮಧ್ಯದಲ್ಲಿ ತಿರುಗುದು ಅನ್ನುವ ಭಾವನೆಯಲ್ಲಿ ಕೇಳಿದ್ರು. ಏನು ಜ್ಞಾನ ಎಂಬಾರಿಗೆ, ಏನು ಸೌಂದರ್ಯ ರಾಮಾನುಜರ ನಡೆಯಲ್ಲಿ, ಏನೊಂದು ಅನುಭವ ಎಂಬಾರಿಗೆ, ಇದನ್ನೆಲ್ಲ ಅನುಭವಿಸಬಹುದು. ಆದ್ದರಿಂದ ಅಷ್ಟೊಂದು ಸುಂದರವಾಗಿ ನಡೆಯುತ್ತಿದ್ದರಲ್ಲ ಶ್ರೀರಾಮಾನುಜರು, ಅದನ್ನು ವಿಭವಾವತಾರದಲ್ಲಿ ಅಂದ್ರೆ ಶ್ರೀರಾಮಾನುಜರು ಈ ಲೋಕದಲ್ಲಿ ಆದಿಶೇಷನು ಬಂದು ಅವತರಿಸಿದ್ನಲ್ಲ, ಅದರಲ್ಲಿ ನೇರವಾಗಿ ಅನುಭವಿಸಿದ್ರು ಸ್ವಾಮಿ ಎಂಬಾರ್, ಶ್ರೀ ಕೂರತ್ತಾಳ್ವಾನ್, ಇವುಗಳೆಲ್ಲ ಅನುಭವಿಸಿದ್ರು. ಇವತ್ತು ಅದನ್ನು ನಾವು ಅನುಭವಿಸಬೇಕಾ? ಎಲ್ಲ ಅನುಭವಿಸಬಹುದು ಅಂದ್ರೆ ಶ್ರೀಬೆರಮೂದೂರಲ್ಲಿ ಹೋಗ್ಬೇಕು. ಎಷ್ಟೊಂದು ಆಶ್ಚರ್ಯವಾದ ಕಥಿಗಳು ಸಾಧಾರಣವಾಗಿಲ್ಲ. ಅಲ್ಲಿ ಸಿಂಹಗತಿ ಅನ್ನು ಅನುಭವಿಸಬಹುದು. ಹೇಗೆ ಸಿಂಹವಾಗಿರುವುದು ತನ್ನ ಗುಹೆಯಿಂದ ಆಚೆ ಬರುತ್ತೋ ಆ ರೀತಿ ಒಂದು ಯಾವಾಗ ಪರಪ್ಪಾರಾದ್ರು ಸ್ವಾಮಿ ರಾಮಾನುಜರಿಗೆ ಶ್ರೀಬೆರಮೂದೂರಲ್ಲಿ ಸಿಂಹಗತಿ ಅದನ್ನು ಅನುಭವಿಸಬಹುದು. ಸಿಂಹದ ಹಾಗೆ ಸಿಂಹ ಹೇಗೆ ಈ ಕಡೆ ಆ ಕಡೆ ತಿರುಗಿ ಎಲ್ಲಾ ಕಡೆ ನೋಡ್ಕೊಂಡು ಆಚೆ ಬರುತ್ತೋ ಆ ರೀತಿ ಬರ್ತಾರೆ ಶ್ರೀರಾಮಾನುಜರು ತಮ್ಮ ಗರ್ಭಗೃಹದಿಂದ ಬರುವಾಗ. ಅದು ಮಾತ್ರ ಅಲ್ಲ, ಸರ್ಪಗತಿ ಅದನ್ನೂ ಅನುಭವಿಸಬಹುದು. ಅಂದ್ರೆ ಮೆಟ್ಲು ಹತ್ತುವಾಗ ಹೇಗೆ ಸರ್ಪವಾಗಿರುವುದು, ಈ ಕಡೆ ಆ ಕಡೆ ಮೆಟ್ಟಲಲ್ಲಿ ನಿಧಾನವಾಗಿ ಮೇಲೆ ಏರುತ್ತೋ ಆ ತರ ಒಂದು ಗತಿ ಅದನ್ನೂ ಅನುಭವಿಸಬಹುದು. ರಾಮಾನುಜರ ಅದ್ಭುತವಾದ ನಡೆ ಸೌಂದರ್ಯ. ಅದು ಮಾತ್ರ ಅಲ್ಲ, ಇನ್ನ ಒಂದು ಬೀಸನುವಿಗೆ ಇದೆಯಲ್ಲ, ಅಂದ್ರೆ ತಿರುವಾಳವಟ್ಟ ಅಂತ ಹೇಳ್ತೀವಲ್ಲ, ಅದರ ಹಾಗೆ ಒಂದು ನಡೆ ಆಶ್ಚರ್ಯವಾಗಿ. ಬೀಸನಿಗೆ ಹೇಗೆ ಇಲ್ಲಿ ಈ ರೀತಿ ಈ ಕಡೆ ಆ ಕಡೆ ಅಂತ ಬಲಗಡೆ ಎಲಗಡೆ ತಿರುಗಿಸಿ ನಾವು ಬೀಸನಗೆಯಿಂದ ಬೀಸಿ ಗಾಳಿಯನ್ನು ಭರಿಸ್ತೀವೋ ಆ ತರವೇ ಇವರ ನಡೆ, ಸುಂದರವಾದ ನಡೆ, ಬೀಸನಿಗೆಯಾಗಿ ಇರುವ ಒಂದು ಅದ್ಭುತವಾದ ನಡೆ. ಅದರಲ್ಲಿ ಕಾಲ್ ಬೀಸನಿಗೆ, ಅರ್ಧ ಬೀಸನಿಗೆ, ಪೂರ್ಣವಾಗಿರುವ ಬೀಸನಿಗೆ ಅಂತ ಎಲ್ಲ ನಡೆಗಳಿದೆ. ಅದು ಕೆಲವಾರು ದಿನಗಳಲ್ಲಿ ಅವರ ಬ್ರಹ್ಮೋತ್ಸವದಲ್ಲಿ ಅನುಭವಿಸಿದ್ರೆ 8ನೇ ದಿನ 9ನೇ ದಿನ 10ನೇ ದಿನ ಅನ್ನುವ ವಿಶೇಷವಾದ ದಿನಗಳಲ್ಲಿ ಹೇಗಿದೆ ಅಂದ್ರೆ ಕಾಲ್ ಬೀಸವಣಿಗೆ ಅಂದ್ರೆ ಬೀಸಣಿಗೆ ತಗೊಂಡು ನಾವು ತಿರುವಾಳವಟ್ಟನ್ನು ತಗೊಂಡು ಬೀಸುವಾಗ ಸ್ವಲ್ಪ ಬೀಸೋದು, ಆಮೇಲೆ ಇನ್ನಷ್ಟು ಜೋರಾಗಿ ಕಾಲ್ ಬೀಸಣಿಗೆ ಅಂದ್ರೆ ಒಂದು ಕಾಲ್ ಭಾಗ ಮಾತ್ರ ಅದನ್ನು ಅಲ್ಲಾಡಿಸೋದು, ಅರ್ಧ ಬೀಸಣಿಗೆ ಅಂದ್ರೆ ಅರ್ಧ ಭಾಗ ಅದನ್ನು ಅಲ್ಲಾಡಿಸೋದು, ಪೂರ್ಣವಾಗಿ ಬೀಸಣಿಗೆ ಅಂದ್ರೆ ಪೂರ್ಣವಾಗಿ ಅದನ್ನು ಅಲ್ಲಾಡಿಸೋದು. ಆ ತರ ಒಂದು ನಡೆ ಶ್ರೀರಾಮಾನುಜರ ನಡೆ. ಅಂದ್ರೆ ಸ್ವಲ್ಪ ಬೀಸಣಿಗೆಯಾಗಿ ತಿರುವಾಳವಟ್ಟವಾಗಿ ಸ್ವಲ್ಪ ಅಲ್ಲಾಡ್ತಾ ಇದೆ. ಅದು 8ನೇ ದಿನ. 9ನೇ ದಿನ ಅರ್ಧ ಬೀಸಣಿಗೆ ಅಂದ್ರೆ ಇನ್ನಷ್ಟು ಜಾಸ್ತಿ ಬೀಸಣಿಗೆ ಆಗಿ ತಿರುವಾಳವಟ್ಟವಾಗಿ ಅಲ್ಲಾಡ್ತಾರೆ, ಈ ಕಡೆ ಆ ಕಡೆ ಅಲ್ಲಾಡ್ತಾರೆ. ಆಮೇಲೆ ಉಳು ಬೀಸಣಿಗೆ ಅಂದ್ರೆ ಪೂರ್ಣವಾಗಿ ಬೀಸಣಿಗೆ ಅನ್ನುವುದು ಕೊನೆಯ ದಿನ ಪೂರ್ಣವಾಗಿ ಈ ಕಡೆ ಆ ಕಡೆ ಸಂಚಾರ ಮಾಡುವುದು ಇದೆಯಲ್ಲ ಬೀಸಣಿಗೆ, ಅದೊಂದು ಆಶ್ಚರ್ಯವಾಗಿ ಇರುವ ನಡೆ ಅಂತ. ಈ ತರ ಎಷ್ಟೋ ನಡೆಗಳು ಸೌಂದರ್ಯವಾಗಿ ಅನುಭವಿಸಬಹುದು ಅಲ್ಲಿ ಶ್ರೀರಾಮಾನುಜರ ನಡೆಗಳನ್ನು ಈ ಶ್ರೀಬೆರಮೂದೂರಲ್ಲಿ ಇವತ್ತಿಗೂ ಅನುಭವಿಸಬಹುದು. ಈ ತರ ಯಾವ್ದನ್ನು ಅನುಭವಿಸಿಲ್ಲ. ಇಷ್ಟೊಂದು ಗತಿಗಳಿದೆಯಲ್ಲ, ಈ ನಡೆಗಳಿಗೆ ಗತಿ ಅಂತ ಹೆಸರು. ಇಷ್ಟೊಂದು ಗತಿಗಳಿದೆಯಲ್ಲ, ಈ ಗತಿಗಳು ಯಾವ್ದನ್ನು ಅನುಭವಿಸಿರ್ಲಿಲ್ಲ ಅಂದ್ರೆ ನಮ್ಗೆ ಏನ್ ಗತಿ ಅಂದ್ರೆ ಅದೋ ಗತಿ, ಬೇರೆ ಏನಿಲ್ಲ. ಅದೋ ಗತಿ ಅಂದ್ರೆ ಮೇಲಿದ್ದ ಬೀಳ್ಬೇಕಷ್ಟೆ, ಪಾತಾಳಕ್ ಬೀಳ್ಬೇಕು. ಈ ಗತಿಗಳೆಲ್ಲ ಅನುಭವಿಸಬೇಕು. ಶ್ರೀಬೆರಮೂದೂರಲ್ಲಿ ರಾಮಾನುಜರನ್ನು ಅನುಭವಿಸಬೇಕು, ತಿರುನಾರಾಯಣಪುರದಲ್ಲಿ ಅನುಭವಿಸಬೇಕು. ಎಷ್ಟು ಸುಂದರವಾಗಿದ್ದಾರೆ ರಾಮಾನುಜರನ್ನು ತಿರುನಾರಾಯಣಪುರದಲ್ಲಿ ಅನುಭವಿಸಬೇಕು. ಅದು ಅವರ ಉತ್ಸವ ಇದೆಯಲ್ಲ ಬ್ರಹ್ಮೋತ್ಸವದಲ್ಲಿ ತಿರುನಾರಾಯಣಪುರದಲ್ಲಿ ರಾಮಾನುಜರನ್ನು ಅನುಭವಿಸಬೇಕು. ಏನು ಸೌಂದರ್ಯ, ಏನು ಅದ್ಭುತ, ಏನು ಅದ್ಭುತ. ಎಷ್ಟೊಂದು ನಡೆಗಳಲ್ಲಿ ಸ್ವಾಮಿ ರಾಮಾನುಜರು ಬರುವಾಗ ಎಷ್ಟೊಂದು ನಡೆಗಳು, ಅದರ ಸೌಂದರ್ಯಗಳನ್ನೆಲ್ಲ ಅಲ್ಲಿ ಅನುಭವಿಸಬೇಕು. ಈ ರೀತಿ ಕಣ್ಣುಗಳು ಅಂದ್ರೂ ಇದನ್ನು ಅನುಭವಿಸಬೇಕು. ಇವಾಗಲೂ ಅನುಭವಿಸುವಂತ ಇದೆಯಲ್ಲ ಸ್ವಾಮಿ ರಾಮಾನುಜರೇ, ನೀವು ಎದ್ದು ಬರಬೇಕು, ಈ ರೀತಿ ಬರಬೇಕು. ಪೊದರುಮ ಪೋಲೇನಿ ಪೂವೈ ಪೂವಣ್ಣ ಕೋಯಿಲ್ ನಿನ್ನ ಇಂಗಣೆ ಪೋಂದರು, ಈ ತರ ಬಂದಿರ್ಬೇಕು. ಹೇಗಿರ್ಬೇಕು? ಕೊಪ್ಪುಡೆಯ ಸೀರಿಯ ಸಿಂಹಾಸನತ್ತಿருந்து ಯಾಮಂದ ಕಾರ್ಯ ಮಾರ ಎಂದರು. ಕೊಪ್ಪುಡೆಯ ಸೀರಿಯ ಸಿಂಹಾಸನ, ಸಿಂಹಾಸನದಲ್ಲಿರ್ಬೇಕು. ನೀವು ನಮಗಾಗಿ ನಡ್ಕೊಂಡು ಬರಬೇಕು. ಕೊಪ್ಪುಡೆಯ ಸೀರಿಯ ಸಿಂಹಾಸನದಲ್ಲಿರ್ಬೇಕು ಅಂದ್ರೆ ಸಿಂಹಾಸನ, ಸಿಂಹಾಸನ, ಸೀರಿಯ ಸಿಂಹಾಸನ, ಕೊಪ್ಪುಡೆಯ ಸೀರಿಯ ಸಿಂಹಾಸನ ಅಂತ ಇಲ್ಲಿ 3 ಕೊಳ್ಬಹುದು. ಇಲ್ಲಿ ಭದ್ರವೇದೀಂ ತ್ರಿವೇದೀಂ ಅಂತ ಹೇಳ್ತಾರೆ. ಇದರ ಸಪ್ತತಿಯಲ್ಲಿ ಭದ್ರವೇದೀಂ ತ್ರಿವೇದಿ ಅಂದ್ರೆ ಏನು? ತ್ರಿವೇದಿ, ಭದ್ರವೇದಿ, ತ್ರಿವೇದಿ ಅಂದ್ರೆ ಏನು ಅಂದ್ರೆ ಎಲ್ರೂ
ಎಷ್ಟೋ ಪಂಡಿತರುಗಳು ಅರ್ಥ ಹೇಳುವಾಗ ತ್ರಿವೇದಿ ಎನ್ನುವಾಗ ಏನು 3 ವೇದಗಳನ್ನು ತಮ್ಮ ಕೈವಶಕೊಂಡಿದ್ದಾರೆ ಶ್ರೀರಾಮಾನುಜರು ಅಂತ ಒಂದು ಅರ್ಥ ಹೇಳ್ತಾರೆ. ಅದೇನು ಅಷ್ಟೊಂದು ವಿಶೇಷವಲ್ಲ. 3 ವೇದಗಳನ್ನು ಕೈಯಲ್ಲಿ ಕೊಂಡಿದ್ದಾರೆ. ಅದರಿಂದಲೇ ಇಲ್ಲಿ ಹೇಗಿದೆ ಅಂದ್ರೆ ಸಿಂಹಾಸನ, ಸೀರಿಯ ಸಿಂಹಾಸನ, ಕೋಪ್ಪುಡೆಯ ಸೀರಿಯ ಸಿಂಹಾಸನ. ಕೋಪ್ಪುಡೆಯ ಅಂದ್ರೆ ವಿಶೇಷವಾಗಿರುವ, ಸೀರಿಯ ಅಂದ್ರೆ ಗೌರವಯುಕ್ತವಾಗಿರುವ ಒಂದು ಸಿಂಹಾಸನ ಅಂತ ಇದಕ್ಕೆ ಅರ್ಥ. ಕೋಪ್ಪುಡೆಯ ಸೀರಿಯ ಸಿಂಹಾಸನ ಅಂತ ಇದರ ಅರ್ಥವನ್ನು ನೋಡ್ತೀವಿ. ಕೋಪ್ಪುಡೆಯ ಅಂತ ಹೇಳುವಾಗ ಏನರ್ಥ? ಕೋಪ್ಪುಡೆಯ ಸೀರಿಯ ಸಿಂಹಾಸನ, ಅದರಲ್ಲಿ ನೀವು ಇದ್ದು ನಾವು ಯಾವ ಕಾರ್ಯಕ್ಕಾಗಿ ಬಂದಿದ್ದೇವೋ ಆ ಕಾರ್ಯವನ್ನು ನೀವು ನಮಗಾಗಿ ಮಾಡಿಕೊಡಬೇಕು ಅನ್ನುವ ಪ್ರಾರ್ಥನೆ. ಇಲ್ಲಿ ಕೋಪ್ಪುಡೆಯ ಸೀರಿಯ ಸಿಂಹಾಸನ ಅನ್ನುವುದಕ್ಕೆ ನಿಜವಾಗಿಯೂ ಅರ್ಥ ಏನು ಅಂದ್ರೆ, ಕೋಪ್ಪುಡೆಯ ಅಂದ್ರೆ ಮಹಿಮೆ ಹೊಂದಿರುವ, ಕೋಪ್ಪುಡೆಯ ಮಹಿಮೆ ಹೊಂದಿರುವ, ಸೀರಿಯ ಸಿಂಹಾಸನ ಅಂದ್ರೆ ಸೀರಿಯ ಅಂದ್ರೆ ಯೋಗ್ಯವಾಗಿರುವ ಸಿಂಹಾಸನ, ರಾಮಾನುಜರಿಗೆ ಯೋಗ್ಯವಾಗಿರುವ ಒಂದು ಸಿಂಹಾಸನ ಅಂತ 3 ಹೇಳಿದ್ದಾರೆ. ಸಿಂಹಾಸನ, ಸೀರಿಯ ಸಿಂಹಾಸನ, ಕೋಪ್ಪುಡೆಯ ಸೀರಿಯ ಸಿಂಹಾಸನ ಅಂತ 3 ಇದೆಯಲ್ಲ. ಸಿಂಹಾಸನದಲ್ಲಿ ಇರಬೇಕು ಅಂದ್ರೆ ಇಲ್ಲಿ 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅವು 3 ಸ್ವಾಮಿಯ ಕೈವಶ ಅನ್ನುವುದನ್ನೇ ಸೀರಿಯ ಸಿಂಹಾಸನದಲ್ಲಿ ನೀವಿರಬೇಕು ಅಂತ ಹೇಳುತ್ತಿದ್ದಾಳೆ ಆಂಡಾಳ್. ಕೋಪ್ಪುಡೆಯ ಸೀರಿಯ ಸಿಂಹಾಸನದಲ್ಲಿ ಇರಬೇಕು ಅಂತ ಕೆಲವಾರು ಪಂಡಿತರು ಇದಕ್ಕೆ ಅರ್ಥವಾಗಿ ನಿರ್ಣಯ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಸುಂದರವಾದ ಅರ್ಥ ಕಾಂಚಿ ಸ್ವಾಮಿ ಅದ್ಭುತವಾಗಿ ತೋರಿಸ್ತಾರೆ. ಇಲ್ಲಿ ಏನು ಸುಂದರವಾಗಿ ಅರ್ಥ ಅಂದ್ರೆ, 3 ವೇದಗಳನ್ನು ಅಧಿಕರಿಸಿದ್ದಾರೆ ಸ್ವಾಮಿ ರಾಮಾನುಜರು. 3 ವೇದಗಳು ಇವರ ಕೈವಶ ಇದೆ ಅಂದ್ರೆ ಅದರಲ್ಲಿ ಏನ್ ವಿಶೇಷ? ಎಷ್ಟೋ ಜನರಿಗೆ, ಎಷ್ಟೋ ಪಂಡಿತೋತ್ತಮರುಗಳಿಗೆ ಈ ಲೋಕದಲ್ಲಿ 3 ವೇದಗಳು ಕೈವಶವಾಗಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅವರುಗಳಿಗೆ ಕೈವಶವಾಗಿದೆ. ಅದು ಏನು ದೊಡ್ಡ ಶ್ರೇಷ್ಠವಾದ ಅರ್ಥವಲ್ಲ. ಆದರೆ ರಾಮಾನುಜರಿಗೆ ಯಾವುದು ಕೈವಶವಾಗಿದೆ? 3 ಕೈವಶವಾಗಿದೆ ಅಂದ್ರೆ ಯಾವುದು ಕೈವಶವಾಗಿದೆ ಅಂದ್ರೆ ವೇದಶ್ರುತಿ, ಅಭೇದ ಶ್ರುತಿ, ಘಟಕ ಶ್ರುತಿಗಳು ಅಂತ ವೇದದಲ್ಲಿ ನೋಡ್ತೀವಿ. ಶ್ರುತಿ ಎಂದೇ ವೇದ. ವೇದ ಭಾಗಗಳು ಹೇಗಿದೆ ಅಂದ್ರೆ 3 ಭಾಗಗಳಾಗಿ, ಅಂದ್ರೆ ವೇದ ಶ್ರುತಿಗಳು ಅಂತ ಎಷ್ಟೋ ಶ್ರುತಿ ವಾಕ್ಯಗಳನ್ನು ನೋಡ್ತೀವಿ. ವೇದ ಶ್ರುತಿ ಅಂತ ಅಂದ್ರೆ ಏನು? ವೇದ ಶ್ರುತಿ ಅನ್ನುವುದು ಭೇದ ಇದೆ, ಜೀವಾತ್ಮಾವಿಗೂ ಪರಮಾತ್ಮಾವಿಗೂ ಭೇದ ಇದೆ ಅಂತ ಹೇಳುವುದು ವೇದ ಶ್ರುತಿ ವಾಕ್ಯಗಳು. ಆ ಶ್ರುತಿ ವಾಕ್ಯಗಳು ವೇದ ವಾಕ್ಯಗಳನ್ನೇ ಮುಖ್ಯವಾಗಿ ಕೊಂಡ್ರು ಆನಂದ ತೀರ್ಥರಾದ ಮಧ್ವಾಚಾರ್ಯರು ಅದನ್ನೇ ವೇದ ಶ್ರುತಿ ವಾಕ್ಯಗಳನ್ನು ಮುಖ್ಯವಾಗಿ ಕೊಂಡ್ರು. ಅದರಿಂದ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ, ಜೀವಾತ್ಮಾವಿಗೂ ಪರಮಾತ್ಮಾವಿಗೂ ಸಂಬಂಧವೇ ಇಲ್ಲ ಅನ್ನುವ ವೇದ ಶ್ರುತಿ ವಾಕ್ಯಗಳನ್ನೇ ಮುಖ್ಯವಾಗಿ ಕೊಂಡ್ರು ಅಲ್ಲಿದ್ದ ಆನಂದ ತೀರ್ಥರಾದ ಮಧ್ವಾಚಾರ್ಯರು. ಅಭೇದ ಶ್ರುತಿ ವಾಕ್ಯಗಳು ಅಂತ ವೇದದಲ್ಲಿ ಅಭೇದ, ಭೇದವೇ ಇಲ್ಲ, ಎಲ್ಲ ಒಂದು, ಜೀವಾತ್ಮ ಪರಮಾತ್ಮ ಒಂದೇ ಅಂತ ಭೇದವಿಲ್ಲದ ವಾಕ್ಯಗಳು, ಶ್ರುತಿ ವಾಕ್ಯಗಳು, ಅದನ್ನು ಮುಖ್ಯವಾಗಿ ಕೊಂಡ್ರು ಶಂಕರ ಭಗವತ್ಪಾದರು. ಅವರನ್ನು ಮುಖ್ಯವಾಗಿ ಕೊಂಡೇ ತಮ್ಮ ವ್ಯಾಖ್ಯಾನಗಳನ್ನೆಲ್ಲ ಮಾಡಿದ್ದಾರೆ ವೇದಾಂತಗಳಿಗೆ, ಬ್ರಹ್ಮಸೂತ್ರಗಳಿಗೆ. ಅಂದ್ರೆ ಭೇದ ಇಲ್ಲ, ಜೀವಾತ್ಮ ಪರಮಾತ್ಮ ಎರಡೂ ಒಂದೇ ಅಂತ ಹೇಳುವ ಎಷ್ಟೋ ಶ್ರುತಿ ವಾಕ್ಯಗಳು, ವೇದವಾಕ್ಯಗಳು ಇವೆ. ಅವುಗಳು ಅಭೇದ ಶ್ರುತಿ ವಾಕ್ಯಗಳು. ಆದರೆ ರಾಮಾನುಜರು ಹೇಗೆ ಕೊಂಡಿದ್ದಾರೆ ಅಂದ್ರೆ ಮಧ್ಯದಲ್ಲಿರುವುದು ಒಂದು, ಅದು ಘಟಕ ಶ್ರುತಿ ವಾಕ್ಯಗಳು. ಅಂದ್ರೆ ವೇದದಲ್ಲಿ ಅಭೇದ ಶ್ರುತಿ ವಾಕ್ಯಗಳನ್ನು, ವೇದ ಶ್ರುತಿ ವಾಕ್ಯಗಳನ್ನು ಸೇರಿಸುವ ವಾಕ್ಯಗಳು, ಅವುಗಳು ಘಟಕ ಶ್ರುತಿ ವಾಕ್ಯಗಳು. ಘಟಕ ಕೃತ್ಯ ಮಾಡುತ್ತೆ ಅಂದ್ರೆ ಸೇರಿಸುತ್ತದೆ ಇವುಗಳನ್ನು. ಆ ತರ ಇರುವ ಘಟಕ ಶ್ರುತಿ ವಾಕ್ಯಗಳು, ಅದನ್ನು ಕೊಂಡಿರುವುದು ಶ್ರೀರಾಮಾನುಜರು. ಅಂದ್ರೆ ವೇದ ಶ್ರುತಿ ವಾಕ್ಯಗಳನ್ನು ಕೊಂಡ್ರು, ಅಭೇದ ಶ್ರುತಿ ವಾಕ್ಯಗಳನ್ನು ಕೊಂಡ್ರು, ಮಧ್ಯದಲ್ಲಿರುವ ಘಟಕ ಶ್ರುತಿ ವಾಕ್ಯಗಳು ಅದನ್ನು ಕೊಂಡು ಪೂರ್ಣವಾಗಿ ವೇದಕ್ಕೆ ಅರ್ಥ ನಿರ್ಣಯ ಮಾಡ್ತಾರೆ. ಇವರು ಏನ್ ಮಾಡಿದ್ರು? ಆನಂದ ತೀರ್ಥರಾದ ಮಧ್ವಾಚಾರ್ಯರು ಬರೀ ಭೇದ ಶ್ರುತಿ ವಾಕ್ಯಗಳನ್ನು ಮಾತ್ರ ಕೊಂಡ್ರು, ಅಭೇದ ಶ್ರುತಿ ವಾಕ್ಯಗಳನ್ನು, ಘಟಕ ಶ್ರುತಿ ವಾಕ್ಯಗಳನ್ನು ತ್ಯಜಿಸಿದ್ರು. ಶ್ರೀ ಶಂಕರ ಭಗವತ್ಪಾದರು ಅವರು ಬರೀ ಅಭೇದ ಶ್ರುತಿ ವಾಕ್ಯಗಳನ್ನು ಮಾತ್ರ ಕೊಂಡ್ರು, ಭೇದ ಶ್ರುತಿ ವಾಕ್ಯಗಳು, ಘಟಕ ಶ್ರುತಿ ವಾಕ್ಯಗಳು ಅದನ್ನು ತ್ಯಜಿಸಿದ್ರು. ಆದರೆ ಆ ರೀತಿ ಇಲ್ಲದೆ ಶ್ರೀರಾಮಾನುಜರು 3 ಶ್ರುತಿ ವಾಕ್ಯಗಳು, ವೇದ ಶ್ರುತಿ ವಾಕ್ಯಗಳು, ಅಭೇದ ಶ್ರುತಿ ವಾಕ್ಯಗಳು, ಘಟಕ ಶ್ರುತಿ ವಾಕ್ಯಗಳು, ಇವುಗಳನ್ನು ಕೊಂಡು ಅರ್ಥ ನಿರ್ಣಯಗಳನ್ನು ಮಾಡ್ತಾರೆ. ಅಂದ್ರೆ ಭೇದ ಇದೆ ಅಂತಾನು ಹೇಳ್ಬೋದು, ಭೇದ ಇಲ್ಲ ಅಂತಾನು ಹೇಳ್ಬೋದು. ಜೀವಾತ್ಮಾವಿಗೂ ಪರಮಾತ್ಮಾವಿಗೂ ಭೇದ ಇದೆ. ಕಾರಣ ಏನಂದ್ರೆ ಇದು ಬೇರೆ ಅದು ಬೇರೆ, ಎರಡಕ್ಕೂ ಭೇದ ಇಲ್ಲ ಅಂತಾನು ಹೇಳ್ಬೋದು, ಎರಡೂ ಒಂದೇ ಅಂತಾನು ಹೇಳ್ಬೋದು. ಕಾರಣ ಏನು? ಇದು ಶರೀರ ಶರೀರಿ ಭಾವ
ಅದು ಅವನು ಶರೀರ ಆಗಿದ್ದಾನೆ, ಪರಮಾತ್ಮ ಶರೀರಿಯಾಗಿದ್ದಾನೆ. ಈ ಜೀವಾತ್ಮಗಳು ಅವನಿಗೆ ಶರೀರವಾಗಿದೆ, ಭೇದ ಇಲ್ಲ ಅಂತಾನು ಹೇಳ್ಬೋದು. ಕಾರಣ ಏನಂದ್ರೆ ಶರೀರಿ ಅಂತ ಹೇಳ್ಬಿಟ್ರೆ ಅದರಲ್ಲಿ ಶರೀರವು ಅಂತರ್ಗತ. ಅಂದ್ರೆ ಇವಾಗ ಜೀವಾತ್ಮ ಶರೀರ ಎರಡು ಇದೆಯಲ್ಲ, ಎರಡೂ ಸೇರಿಯೇ ಇದೆ, ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಜೀವಾತ್ಮ ಶರೀರವನ್ನು, ನಮ್ಮ ಶರೀರವನ್ನು ಬಿಟ್ಟು ಹೋಗ್ಬಿಟ್ರೆ ಆವಾಗ ಈ ಶರೀರ ಇದೆಯಲ್ಲ ಅದು ನಿಲ್ಲುವುದಿಲ್ಲ, ಬಿದ್ದೋಗತ್ತೆ, ನಾಶವನ್ನು ಪ್ರಾಪಿಸುತ್ತದೆ. ಆ ರೀತಿಯೇ ಪರಮಾತ್ಮವನ್ನು ಬಿಟ್ಟು ಜೀವಾತ್ಮ ಇರುವುದಿಲ್ಲ. ಜೀವಾತ್ಮ ಪರಮಾತ್ಮವಿಗೆ ಶರೀರವಾಗಿದೆ, ಅವನು ಶರೀರಿಯಾಗಿದ್ದಾನೆ. ಆ ಶರೀರಿಯಾದ ಅಂತರಾತ್ಮವಾದ ಪರಮಾತ್ಮ ಈ ಜೀವಾತ್ಮವನ್ನು ಬಿಟ್ಟು ಹೊರಗಡೆ ಹೋಗ್ಬಿಟ್ರೆ ಆವಾಗ ಜೀವಾತ್ಮವಿಗೆ ನಾಶ ಆಗತ್ತೆ. ಅದರಿಂದ ಸೇರಿಯೇ ಇದ್ದಾನೆ ಭಗವಾನ್ ಈ ಜೀವಾತ್ಮವಾದ ಜೊತೆ. ಅದರಿಂದ ಭೇದ ಇಲ್ಲ ಅಂತಾನು ಹೇಳ್ಬೋದು. ಆದ್ರೆ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ, ಭೇದ ಇದೆ ಅಂತಾನು ಹೇಳ್ಬೋದು. ಆ ಎರಡನ್ನು ಸೇರಿಸಿಯೇ ಇಲ್ಲಿ ವಿಶಿಷ್ಟ ದ್ವೈತ ಅಂತ ನೋಡ್ತೀವಿ. ಇದೊಂದು ಅದ್ವೈತ, ಬೇರೆ ಬೇರೆ ದ್ವೈತವೂ ಇದೆ, ಇಲ್ಲಿ ಅದ್ವೈತವೂ ಇದೆ, ವಿಶಿಷ್ಟ ಅದ್ವೈತವೂ ಇದೆ. ದ್ವೈತ ಅಂದ್ರೆ ಏನು? ಜೀವಾತ್ಮ ಪರಮಾತ್ಮ ಅದೆರಡು ಬೇರೆ ಬೇರೆ ಪದಾರ್ಥಗಳೇ. ಆದ್ರೆ ಅದ್ವೈತ ಯಾವುದರಲ್ಲಿ ಅಂದ್ರೆ ಜೀವಾತ್ಮ ಪರಮಾತ್ಮ ಯಾವಾಗ್ಲೂ ಸೇರಿಯೇ ಇದೆ, ಇದು ಬಿಟ್ಟಿಲ್ಲ ಅದ್ವೈತ. ಅದೇ ವಿಶಿಷ್ಟ ಅದ್ವೈತ. ಎರಡೂ ಬೇರೆ ಬೇರೆ ಪದಾರ್ಥಗಳಾಗಿದ್ರೂ ಕೂಡ ಎರಡೂ ಸೇರಿಯೇ ಇದೆ, ಯಾವಾಗ್ಲೂ ಒಂದನ್ನು ಬಿಟ್ಟು ಒಂದು ಇರುವುದು ಅಸಾಧ್ಯ. ಆದ್ದರಿಂದ ಇದು ವಿಶಿಷ್ಟ ಅದ್ವೈತ. ಅದನ್ನೇ ಘಟಕ ಶ್ರುತಿ ವಾಕ್ಯಗಳನ್ನು ಯಸ್ಯ ಆತ್ಮ ಶರೀರಂ ಯಸ್ಯ ಪೃಥಿವೀ ಶರೀರ ಅಂತ ಹೇಳುವ ಘಟಕ ಶ್ರುತಿ ವಾಕ್ಯ ಅದನ್ನು ಕೊಂಡು ನಿರ್ಣಯ ಮಾಡ್ತಾರೆ, ಅರ್ಥ ನಿರ್ಣಯ ಸ್ವಾಮಿ ರಾಮಾನುಜರು. ಅದೇ ಇಲ್ಲಿ ಕೋಪ್ಪುಡೆಯ ಶೀರಿಯ ಸಿಂಹಾಸನ ಅಂತ ಇದೇ ತ್ರಿವೇದಿ ವತ್ರವೇದೀಂ ತ್ರಿವೇದೀಂ ಅನ್ನುವುದಕ್ಕೆ ಅರ್ಥ ಅಂತ ಅದ್ಭುತವಾದ ನಿರ್ಣಯ ಇಲ್ಲಿ. ಅದರಿಂದ ಇದು ಹೇಗಿದೆ ಅಂದ್ರೆ ಸಿಂಹಾಸನ, ಸೀರಿಯ ಸಿಂಹಾಸನ, ಕೋಪ್ಪುಡೆಯ ಸೀರಿಯ ಸಿಂಹಾಸನ. ಅಂದ್ರೆ ಸಿಂಹಾಸನ ಅಂದ್ರೆ ಏನು? ಬರೀ ವೇದಶ್ರುತಿ ವಾಕ್ಯಗಳನ್ನೇ ಕೊಂಡ್ರಲ್ಲ ಶ್ರೀ ಮಧ್ವರು ಆನಂದ ತೀರ್ಥ, ಅದು ಸಿಂಹಾಸನದ ಹಾಗೆ ಇರುವುದು. ಸೀರಿಯ ಸಿಂಹಾಸನ ಅಂತ ಇದ್ರೆ ಅದು ಇಲ್ಲಿ ಶಂಕರ ಭಗವತ್ಪಾದರು ಅಭೇದ ಶ್ರುತಿ ವಾಕ್ಯಗಳನ್ನು ಕೊಂಡ್ರಲ್ಲ, ಅದು ಸೀರಿಯ ಸಿಂಹಾಸನ ಅಂತ ಹೇಳುವಂತ ಇದೆ. ಅದಕ್ಕೂ ಮೇಲಾಗಿರುವುದು ಕೋಪ್ಪುಡೆಯ ಸೀರಿಯ ಸಿಂಹಾಸನ ಅಂತ ಹೇಳಿದ್ರೆ ಅದು ಘಟಕ ಶ್ರುತಿ ವಾಕ್ಯಗಳ ಹಾಗೆ ಇರುವುದು. ಅದು ಮೂರು ಸ್ವಾಮಿಯನ ಕೈವಶ. ಅದನ್ನೇ ಇಲ್ಲಿ ಕೋಪ್ಪುಡೆಯ ಸೀರಿಯ ಸಿಂಹಾಸನತ್ತಿರಂದು ಆ ಭೇದ ಶ್ರುತಿಗಳು ಅಭೇದ ಶ್ರುತಿಗಳು ಘಟಕ ಶ್ರುತಿಗಳ ವಾಕ್ಯಗಳನ್ನು ಕೈಕೊಂಡು ನಮಗಾಗಿ ಎಷ್ಟೋ ಅರ್ಥ ವಿಶೇಷಗಳನ್ನು ಮಳೆಯಾಗಿ ಇಲ್ಲಿ ಉಯ್ಬೇಕು. ಮಾರಿ ಅಂತ ಮೊದಲು ಹೇಳಿದ್ರಲ್ಲ, ಆ ತರ ನಮ್ಮ ಆನಂದಕ್ಕಾಗಿ ನಮ್ಮ ದುಃಖಕ್ಕಾಗಿ ಇರುವ ಪಾಪ ಮಳೆ ಅಲ್ಲ, ನಮ್ಮ ಆನಂದಕ್ಕಾಗಿ ಇರುವ ಆಶ್ಚರ್ಯವಾದ ಅರ್ಥ ವಿಶೇಷಗಳನ್ನು ಮಳೆಯಾಗಿ ನೀವು ಇಲ್ಲಿ ನಮಗಾಗಿ ಇಲ್ಲಿ ಧಾರೆ ಜಲಧಾರೆಯಾಗಿ ವರ್ಷಿಸಬೇಕು ಅನ್ನುವ ಪ್ರಾರ್ಥನೆ ಆಂಡಾಳಿಗೆ ಕೋಪ್ಪೆಯ ಸೀರಿಯ ಸಿಂಹಾಸನತ್ತಿರಂದು ಯಾಮಂದ ಕಾರ್ಯ ಮಾರಾಂದರುಳ್ ಅಂತ ನಾವ್ ಯಾಕೆ ಬಂದಿದ್ದೀವಿ ಅನ್ನುವ ಒಂದು ಕಾರ್ಯವನ್ನು ನೀವು ಆರೈಸಿ ನಮಗೆ ಕೃಪೆ ಮಾಡಬೇಕು. ನಿರ್ಬಂಧ ಮಾಡಕ್ಕಾಗಲ್ಲ. ಯಾಮಂದ ಕಾರ್ಯ ಮಾರಾಂದ್ ಅರುಳ್ 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 ಅಂದ್ರೆ ಏನು? ಅರುಳ್ ಅಂದ್ರೆ ಕೃಪೆ ಮಾಡಬೇಕು. ನೀವು ನಾವು ನಿರ್ಬಂಧಿಸುವುದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಏನಿದ್ರೂ ನೀವು ಆಚಾರ್ಯರು, ಶಿಷ್ಯರಾದವರು ನಾವು ನಿರ್ಬಂಧಿಸಬಾರದು, ನಿಮ್ಮನ್ನು ನೀವು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡಬಹುದು. ಅಷ್ಟೇ ಪ್ರಾರ್ಥಿಸುತ್ತಾ ಇದ್ದೇವೆ ನಾವು. ನೀವು ಸಿಂಹಾಸನಸ್ಥರಾಗಿದ್ದು ನಮಗೆ ಅರ್ಥ ವಿಶೇಷಗಳನ್ನು ಹೇಳ್ಬೇಕು ಅನ್ನುವ ಪ್ರಾರ್ಥನೆ ಆಂಡಾಳಿನ ಪ್ರಾರ್ಥನೆ ಈ ಪಾಶುರದಲ್ಲಿ ಅಂತ ನಾವಿಲ್ಲಿ ಅನುಭವಿಸಬಹುದು. ಇದನ್ನು ಕೇಳಿದ ಕೂಡಲೇ ಏನ್ ಮಾಡಿದ್ರು ಸ್ವಾಮಿ ರಾಮಾನುಜರು? ಕೂಡಲೇ ಏನ್ ಮಾಡಿದ್ರು? ಅಲ್ಲಿಂದ ಎದ್ರು. ಇಷ್ಟೊಂದು ಆಂಡಾಳ್ ಗೋಷ್ಠಿನವರು ಹೇಳಿದ್ರೆ ಸುಮ್ಮನೆ ಇರ್ತಾರ ರಾಮಾನುಜರು ಅಲ್ಲಿಂದ ಎದ್ರು. ಹೇಗೆದ್ರು ಅಂದ್ರೆ ಆಶ್ಚರ್ಯವಾಗಿ ಹೇಳ್ತಾರೆ ಇಲ್ಲಿ. ಆ ಕಾಲದಲ್ಲಿ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಅಂತ ಒಬ್ಬ ಅರ್ಜುನ ಹೇಳ್ದ. ಒಬ್ಬ ಅರ್ಜುನ ಎರಡು ಸೈನ್ಯಗಳ ನಡುವೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಈ ನನ್ನ ರಥವನ್ನು ತಗೊಂಡೋಗಿ ನಿಲ್ಸು ಅಂತ ಸಾರಥಿಯಾದ ಶ್ರೀ ಕೃಷ್ಣ ಪರಮಾತ್ಮಗೆ ಹೇಳ್ದ, ಆಜ್ಞೆ ಇಟ್ಟ ಅರ್ಜುನನು. ಭಗವಾನಿಗೆ ಏನ್ ಅಭಿಪ್ರಾಯ, ಕೃಷ್ಣನಿಗೆ ಏನ್ ಅಭಿಪ್ರಾಯ ಅಂತ ಮೇ ಅಚ್ಯುತ ಅಂತ ಹೇಳ್ತಾ ಇದ್ದಾನೆ. ನನ್ನ ಅಚ್ಯುತನೇ ಅಂತ ನನ್ನ ಜೊತೆ ಇಷ್ಟೊಂದು ಸಂಬಂಧ ಕೊಂಡಿದ್ದಾನಲ್ಲ ಈ ಪಾರ್ಥ, ಈ ಅರ್ಜುನ, ಅವನಿಗಾಗಿ ಈ ರಥವನ್ನು ನಾವು ಓಡಿಸ್ಕೊಂಡು ಹೋಗಿ ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ಬೋದು. ಕಾರಣ ಮೇ ಅಚ್ಯುತ ಅಂತ ಹೇಳ್ತಾ ಇದ್ದಾನ, ನನ್ನ ಅಚ್ಯುತನೇ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಭಗವಾನಿಗೆ ತುಂಬಾ ಆನಂದ. ಆದ್ರೆ ನಿಜವಾಗಿಯೂ ಅವನು ಆ ರೀತಿ ಹೇಳಿಲ್ಲ. ಮೇ ರಥಂ ಸ್ಥಾಪಯ ಮೇ ಅಚ್ಯುತ,
ಅಂದ್ರೆ ನನ್ನ ರಥವನ್ನು ಸ್ಥಾಪಿಸು, ನನ್ನ ರಥವನ್ನು ನೀನು ಓಡಿಸ್ಕೊಂಡು ಹೋಗಿ 2 ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು. ನನ್ನ ರಥ ಅಂತಾನೆ ಅರ್ಜುನನಿಗೆ ಅಭಿಪ್ರಾಯ. ಆದ್ರೆ ಕೃಷ್ಣನಿಗೆ ಏನು ಅಭಿಪ್ರಾಯ ಅಂದ್ರೆ ನನ್ನ ಅಚ್ಯುತ ಅಂತ ಹೇಳ್ತಾ ಇದ್ದ. ಆದ್ದರಿಂದ ಇವನಿಗಾಗಿ 2 ಸೈನ್ಯಗಳ ಮಧ್ಯದಲ್ಲಿ ನಾವು ಈ ರಥವನ್ನು ಸ್ಥಾಪಿಸಬೇಕು ಅನ್ನುವ ಅಭಿಪ್ರಾಯಕ್ಕೆ ಬಂದ ಶ್ರೀಕೃಷ್ಣ. ಒಬ್ಬ ಅರ್ಜುನ ಅವನು ಕೇಳ್ದ ಅನ್ನುವ ಕಾರಣಕ್ಕಾಗಿ ಅರ್ಜುನ ಕೃಷ್ಣ ಪರಮಾತ್ಮ ಕಾರ್ಯವನ್ನು ಮಾಡಿದ್ನಲ್ಲ. ಇಲ್ಲಿ ಆಂಡಾಳ್ ಗೋಷ್ಠಿನರು ಎಷ್ಟು ದೊಡ್ಡದಾಗಿದೆ. ಆಮೇಲೆ ರಾಮಾನುಜರ ಶಿಷ್ಯರು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಆಮೇಲೆ ರಾಮಾನುಜರ ಆಚಾರ್ಯರು ಅವರುಗಳು ಕೂಡ ಇದ್ದಾರೆ. ಎಲ್ಲರೂ ನೀವು ರಾಮಾನುಜರೇ ಸಿಂಹಾಸನದಲ್ಲಿ ಬಂದು ನೀವು ಇರಬೇಕು ಅಂತ ಪ್ರಾರ್ಥನೆ ಮಾಡಿದ್ರೆ ಬಂದು ಇರದೇ ಇರ್ತಾರ? ಸ್ವಾಮಿ ರಾಮಾನುಜರು ಖಂಡಿತ ಬರ್ತಾರೆ. ಆದ್ದರಿಂದ ಬಂದ್ರು. ಒಳಗಡೆಯಿಂದ ಆಶ್ಚರ್ಯವಾಗಿ ನಡೆ ತುಂಬಾ ಸುಂದರವಾಗಿ ಆ ರಾಮಾನುಜರ ನಡೆಯನ್ನು ಅನುಭವಿಸಬೇಕು ಅಂತ ಎಷ್ಟೊಂದು ಆಸೆ ಆಂಡಾಳಿಗೆ. ಆ ಆಸೆಗೆ ಅನುಗುಣವಾಗಿ ಸುಂದರವಾಗಿ ನಡ್ಕೊಂಡು ಬಂದ್ರು ರಾಮಾನುಜರು. ಇಲ್ಲಿ ಸಿಂಹಾಸನದಲ್ಲಿ ಇರಬೇಕು ಅನ್ನುವ ಕಾರಣದಿಂದ ಬರ್ತಾ ಇದ್ದಾರೆ. ಅವಾಗ ಒಳಗಡೆಯಿಂದ ಬರುವಾಗ ಅದ್ಭುತವಾದ ಅವರ ಪಾದಾರವಿಂದಗಳು ಒಂದು ಹೆಜ್ಜೆ ಆದ್ಮೇಲೆ ಒಂದು ಹೆಜ್ಜೆ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾಲದಲ್ಲಿ ಎಂಬಾರ್ ಅನುಭವಿಸಿದ್ರಲ್ಲ ಈ ಒಂದು ಸೌಂದರ್ಯವನ್ನು, ಆ ರೀತಿಯೇ ಇವಾಗಲೂ ಆಂಡಾಳ್ ಅನುಭವಿಸುತ್ತಿದ್ದಾಳೆ. ಶ್ರೀ ಎಂಬಾರು ತಿರುಗಾ ಅನುಭವಿಸುತ್ತಿದ್ದಾರೆ. ಇಲ್ಲಿ ಎಲ್ಲರೂ ಅವರ ಶಿಷ್ಯವರ್ಗರು ಎಲ್ಲ ಸೇರಿ ಅನುಭವಿಸುತ್ತಿದ್ದಾರೆ. ಮೊದಲಿಯಾಂಡಾನಿಯೇನು ಆಮೇಲೆ ಇರುವ ಶಿಷ್ಯವರ್ಗರು ಎಲ್ಲರೂ ಅನುಭವಿಸುತ್ತಿದ್ದಾರೆ. ಆ ತರ ಅನುಭವಿಸುವಾಗ ಇಲ್ಲಿ ಆಚೆ ಬರ್ತಾ ಇದ್ದಾರೆ. ಇಲ್ಲಿ ಸ್ವಾಮಿ ಎಂಬೆರ್ಮಾನಾರ್ ಪ್ರತ್ತಾಳ್ವಾನ್ ಅವರು ನೋಡಿದ್ರು ಅಂತರಂಗ ಕೈಂಕರ್ಯ ಒಂದು ಆಶ್ಚರ್ಯವಾದ ಬೇಸನಿಗೆ ಅದನ್ನು ಕೈಯಲ್ಲಿ ತಗೊಂಡು ಬೀಸನಿಗೆಯನ್ನು ಕೊಂಡು ಆಶ್ಚರ್ಯವಾಗಿ ತಿರುವಾಳವಟ್ಟ ಕೈಂಕರ್ಯ ಅದನ್ನು ಮಾಡ್ತಾ ಇದ್ದಾರೆ ಪುರತ್ತಾಳ್ವಾನ್. ಅದ್ಭುತವಾಗಿ ಇನ್ನೂ ಒಂದು ಪಾರ್ಶ್ವದಲ್ಲಿ ಎಂಬಾರ್, ಆಮೇಲೆ ವಡುಗನಂಬಿ, ಆಮೇಲೆ ಕೆಡಾಂಬಿಯಾಚ ಇವುಗಳೆಲ್ಲ ಛತ್ರವನ್ನು ತಗೊಂಡ್ರು. ದೊಡ್ಡ ಛತ್ರವನ್ನು ತಗೊಂಡು ಅಲ್ಲಿ ಇವರಿಗೆ ಅದ್ಭುತವಾಗಿ ಛತ್ರವನ್ನು ಹಿಡಿಯುತ್ತಿದ್ದಾರೆ. ಅಲ್ಲಿ ವಡುಗನಂಬಿ ಇವರುಗಳೆಲ್ಲ ಕೈಂಕರ್ಯ ಮಾಡ್ತಾ ಇದ್ದಾರೆ. ಚಾಮರ ಅದನ್ನು ಬೀಸುತ್ತಿದ್ದಾರೆ. ಇನ್ನ ಇಬ್ರು ಶಿಷ್ಯರು ಮೊದಲಿಯಾಂಡಾನಿಯೇನು ಇವರುಗಳೆಲ್ಲ ಕೈಂಕರ್ಯ ಮಾಡ್ತಾ ಒಂದು ಹೆಜ್ಜೆ ಇಟ್ಟು ಸುಂದರವಾಗಿ ನಡ್ಕೊಂಡು ಬಂದ್ರು ಶ್ರೀರಾಮಾನುಜರು. ಏನು ಸೌಂದರ್ಯ ಅದ್ಭುತವಾಗಿ ಗಾಳಿಯಲ್ಲಿ ತಮ್ಮ ಆ ಶಿಕೆ ಅಲ್ಲಾಡ್ತಾ ಇದೆ. ಗಾಳಿಯಲ್ಲಿ ಇಷ್ಟು ಬೀಸಣಿಗೆಯಿಂದ ಬೀಸುತ್ತಿರುವಾಗ ಗಾಳಿಯಿಂದ ಶಿಕೆ ಆಗಿರುವುದು ಹಾಗೆ ಅಲ್ಲಾಡ್ತಾ ಇದೆ. ಕೈಯಲ್ಲಿ ತ್ರಿದಂಡದ ಮೇಲೆ ಜಲಪವಿತ್ರ ಅದು ಅಲ್ಲಾಡ್ತಾ ಇದೆ ಆ ಗಾಳಿಯಲ್ಲಿ. ಈ ತರ ಇರುವುದ ಜೊತೆ ಆಶ್ಚರ್ಯವಾಗಿ ಕಾಷಾಯ ಹಾಗೆ ಅಲ್ಲಾಡ್ತಾ ಇದೆ ಆ ಗಾಳಿಯಲ್ಲಿ. ಇದರ ಜೊತೆ ಬರ್ತಾ ಇದ್ದಾರೆ ಸ್ವಾಮಿ ರಾಮಾನುಜರು. ಒಂದು ಹೆಜ್ಜೆ ಇಟ್ಟು ಒಂದು ಹೆಜ್ಜೆ ಮೇಲೆ ಇನ್ನೊಂದು ಹೆಜ್ಜೆ ಇಟ್ಟು ನಡ್ಕೊಂಡು ಬಂದು ತಮ್ಮ ಅದ್ಭುತವಾದ ಸಿಂಹಾಸನ, ಆ ಸಿಂಹಾಸನದಲ್ಲಿ ಅಲ್ಲಿ ಬಂದು ಸೇರಿದ್ರು ಶ್ರೀರಾಮಾನುಜರು. ಅಲ್ಲಿ ಬಂದು ಸೇರಿದ ಮೇಲೆ ಆಂಡಾಳ್ ನೋಡಿದ್ಲು. ಆಹಾ, ಏನು ಆಶ್ಚರ್ಯವಾದ ತಿರುವಡಿಗಳು! ಶ್ರೀರಾಮಾನುಜರ ಪಾದಾರವಿಂದಗಳು ಎಷ್ಟು ಸುಂದರವಾಗಿದೆ. ಈ ಸೌಂದರ್ಯ ಹೊಂದಿರುವ ಈ ಪಾದಾರವಿಂದಗಳನ್ನು ಕೊಂಡು ನಡೆಯುವಂತೆ ಮಾಡ್ಬಿಟ್ವಲ್ಲ ನಾವು. ರಾಮಾನುಜರು ನಡ್ಕೊಂಡ್ ಬರ್ಬೇಕು ಅಂತ ಮಾಡ್ಬಿಟ್ವಲ್ಲ. ತಪ್ಪು ಮಾಡಿದ್ವಿ ನಾವು. ಪಾಪ, ಈ ಒಂದು ಪಾದಾರವಿಂದಗಳಿಗೆ ಎಷ್ಟು ಶ್ರಮವಾಗಿರಬೇಕು. ರಾಮಾನುಜರ ಪಾದಾರವಿಂದಗಳಿಗೆ ನಾವು ಈ ರೀತಿ ಮಾಡಿರ್ಬಾರ್ದು. ಇವರನ್ನು ನಡೆಯುವಂತೆ ಮಾಡುವುದಲ್ಲ. ಯಾರಾದ್ವಿ ನಾವು? ಆ ಕಾಲದಲ್ಲಿ ದೇವತೆಗಳು ಅವರುಗಳೆಲ್ಲ ಹೋಗಿ ಭಗವಾನಲ್ಲಿ ನೀವು ನಡೆಯಬೇಕು, ನೀನು ಹೋಗ್ಬೇಕು, ಮಹಾಬಲಿನ ಯಜ್ಞವಾಟಕ್ಕೆ ಹೋಗ್ಬೇಕು. ಹೋಗಿ ನಮಗಾಗಿ ದೇವೇಂದ್ರ ಕೇಳ್ದ, ನನಗಾಗಿ ನನ್ನ ಲೋಕಗಳು 3 ಭೂಹು ಭುವಹ ಸುವಹ ಅಂತ, ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ. ಈ ಸ್ವರ್ಗಲೋಕ, ಈ 3 ಲೋಕಗಳನ್ನು ಅಪಹರಿಸಿದ್ದಾನೆ ಮಹಾಬಲಿ, ಅಸುರಕುಲ ಚಕ್ರವರ್ತಿ. ಅವನಿಂದ ನನಗೆ ಈ 3 ಲೋಕಗಳನ್ನು ತಿರ್ಗಾ ಕೊಡ್ಬೇಕು, ನನಗೆ ಅವನಿಂದ ತಗೊಂಡು ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ನಲ್ಲ ಇಂದ್ರನು. ಆ ರೀತಿ ಆಯ್ತಲ್ಲ ನಾವು ಮಾಡಿದ್ದು. ಇಂದ್ರನು ನೀನು ನಡಿಬೇಕು ಅಂದ, ನನಗಾಗಿ ಮಹಾಬಲಿಯ ಯಜ್ಞವಾಟಕ್ಕೆ ನೀನು ನಡಿಬೇಕು ಅಂದ ಭಗವಾನನ್ನು. ಆ ರೀತಿ ಇವಾಗ ನಾವು ರಾಮಾನುಜರನ್ನು ನಡಿಬೇಕು ಅಂತ ಮಾಡಿದ್ವಲ್ಲ. ಆ ಕಾಲದಲ್ಲಿ ನೀವು ಹೋಗಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ ನೀನೋಗಿ ಭಗವಾನೇ ಜನಿಸಿ ರಾವಣನ್ನು ಕೊಲ್ಬೇಕು ಅನ್ನುವ ಕಾರಣದಿಂದ ಬಂದ್ ಸೇರಿದ ರಾಮ ಈ ಲೋಕದಲ್ಲಿ ಬಂದು ಎಷ್ಟೆಲ್ಲ ಕಷ್ಟಪಟ್ಟು ವನವಾಸ ಮಾಡಿ ಅಯೋಧ್ಯೆಯಿಂದ ಲಂಕಾದ್ವಾರದ ಪರ್ಯಂತ ನಡೆದು பொருந்தார் கைவேல் துதிபோல் பரல்பாய மெல்லடிக்கல் குடிசோர இரும்பாದ ಕಾನ್ವಿರಿಂಬಿ ವೈರುರೆಪ್ಪ ಎಂಪಶಿ ನೋಯಿ ಕೂರ ಬಾರ್ ನಡೆದನ ಎಂಬಿ ರಾಮಾವೋ ಅಂತ ಆ ಕಾಲದಲ್ಲಿ ನಡೆದಲ್ಲ. ಕಾಡಲ್ಲಿ ಕಲ್ಗಳೆಲ್ಲ ಕಾಲಲ್ಲಿ ಚುಚ್ಚಿತಾ ರಕ್ತ ಬರುವಂತೆ ಚುಚ್ಚಿತಾ ಈ ತರ ಎಲ್ಲ ನಡ್ಕೊಂಡು ಹೋದ್ನಲ್ಲ ಕಾಡಲ್ಲಿ. ಆ ರೀತಿ ರಾಮನನ್ನು ನಡೆಸಿದ್ರು ಆ ಕಾಲದಲ್ಲಿ ದೇವತೆಗಳು.
ಆ ತರ ಆಗ್ಬಿಟ್ವಲ್ಲ ನಾವು ಇವತ್ತು. ಕೃಷ್ಣನನ್ನು ನಡೆಸಿದ್ರು ಆ ಕಾಲದಲ್ಲಿ, ಕೃಷ್ಣ ನೀನ್ ನಡಿಬೇಕು ಈ ಲೋಕದಲ್ಲಿ, ನಮಗಾಗಿ ಅಸುರಗಳನ್ನೆಲ್ಲ ಕೊಲ್ಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ ಕೃಷ್ಣ ಬಂದ್ ನಡೆದ್ನಲ್ಲ ಈ ಲೋಕದಲ್ಲಿ, ಕಾಡಲ್ಲಿ ನಡೆದ್ನ, ಬೃಂದಾವನದಲ್ಲಿ ನಡ್ಕೊಂಡು ಹೋದ, ಇದೆಲ್ಲ ಮಾಡಿದ್ನಲ್ಲ ಕೃಷ್ಣ ಅಸುರರುಗಳನ್ನು ಕೊಲ್ಬೇಕು ಅಂತ. ಆ ರೀತಿ ನಾವು ಇವತ್ತಾಗಿ ರಾಮಾನುಜರನ್ನು ನಡೆಸಿದ್ವಲ್ಲ. ಅವ್ರಿಗೆಲ್ಲ ರಾಮನನ್ನು ಭಗವಂತನನ್ನು ನಡೆಸಿದ್ರು, ಅದು ಕೂಡ ಪರವಾಗಿಲ್ಲ, ಭಗವಂತ ಕೂಡ ಪರವಾಗಿಲ್ಲ, ಆಗಾಗ ಬರ್ತಾನೆ ಈ ಲೋಕದಲ್ಲಿ, ಬಂದು ಅವತರಿಸಿ ಈ ತರ ಕಾರ್ಯಗಳನ್ನು ಮಾಡಬೇಕು, ಅವನಿಗೆ ಅವತರಿಸಬೇಕು ಅಂತ ಒಂದು ಆಸೆ ಇದೆ ಅವನಿಗೆ, ಭಗವಾನಿಗೆ. ಕಾರಣ ಈ ಜೀವಾತ್ಮಗಳು ಯಾರಾದ್ರೂ ಸಿಗ್ತಾರ ಈ ಲೋಕದಲ್ಲಿ ನಮಗೆ ಅನ್ನುವ ಭಾವನೆಯಿಂದ ಅವನು ಕೆಳಗಡೆ ಬರ್ತಾನೆ, ಪರಮಪದದಿಂದ ಕೆಳಗಡೆ ಬರ್ತಾನೆ, ಅವನಿಗಾದ್ರೂ ಆಸೆ ಇದೆ ಬರಬೇಕು. ಆದ್ರೆ ಪಾಪ ಈ ರಾಮಾನುಜರಿಗೆ ಏನ್ ಆಸೆ, ಆದಿಶೇಷನಿಗೆ ಏನ್ ಆಸೆ, ಕೆಳಗಡೆ ಬರಬೇಕು ಅಂತ ಆಸೆನಾ? ಏನೂ ಇಲ್ಲ. ಭಗವಾನ್ ಹೋಗಿ ನೀನು ಹುಟ್ಟು ಅಂತ ನಿಯಮನ ಮಾಡ್ದ. ಆ ಆಜ್ಞೆಗೆ ಅನುಗುಣವಾಗಿ ಬಂದು ಅವತರಿಸಿದ್ದಾರೆ. ಈ ತರ ಆಜ್ಞೆಗೆ ಅನುಗುಣವಾಗಿ ಬಂದು ಅವತರಿಸಿದ ರಾಮಾನುಜರನ್ನು ನಾವು ನಡೆಯುವಂತೆ ಮಾಡ್ಬಿಟ್ವಲ್ಲ. ಇದು ಎಷ್ಟು ತಪ್ಪಾದ ಕಾರ್ಯ ಮಾಡಿರ್ಬೋದಾ? ಎಷ್ಟು ಸುಕುಮಾರವಾದ ಒಂದು ಪಾದಾರವಿಂದಗಳು, ಇದನ್ನು ಕೊಂಡು ನೀವು ನಡೆಯಬೇಕು ಅಂತ ಹೇಳಿದ್ವಲ್ಲ. ನಾವು ಆ ದೇವತೆಗಳಿಗಾಗಿ ಆಗ್ಬಿಟ್ವಲ್ಲ. ಅವರುಗಳೆಲ್ಲ ಸ್ವಯಂ ಅನನ್ಯ ಪ್ರಯೋಜನ ಅಂತರ ಬರೋದು, ಬೇರೆ ಪ್ರಯೋಜನಕ್ಕಾಗಿ ನಮಗೆ ಅದು ಬೇಕು ಇದು ಬೇಕು ಅನ್ನುವ ಪ್ರಯೋಜನಕ್ಕಾಗಿ, ರಾಜ್ಯ ಬೇಕು, ಲೋಕಗಳು ಬೇಕು, ಐಶ್ವರ್ಯ ಬೇಕು ಅನ್ನುವ ಪ್ರಯೋಜನಕ್ಕಾಗಿ ಅವರುಗಳೆಲ್ಲ ಭಗವಾನನ್ನು ನಡೆಸುತ್ತಾರೆ ಈ ಲೋಕದಲ್ಲಿ. ಆ ರೀತಿ ನಮಗೆ ಪ್ರಯೋಜನವಿಲ್ಲ, ನಾವು ಅನನ್ಯ ಪ್ರಯೋಜನಗಳು, ಬೇರೆ ಯಾವುದು ನಮಗೆ ಪ್ರಯೋಜನವಿಲ್ಲ ಅನ್ನುವಾಗ ಈ ತರ ನಡೆಸಿರ್ಬೋದಾ? ರಾಮಾನುಜರ ನಡೆಯ ಸೌಂದರ್ಯವನ್ನು ಕಾಣ್ಬೇಕು ಅಂತ ನಡೆಸಿದ್ವಲ್ಲ. ಇವರ ಪಾದಾರವಿಂದಗಳು ಕೆಂಪಾಗಿ ಆಗ್ಬಿಡ್ತಲ್ಲ. ಈ ಪಾದಾರವಿಂದಗಳಿಗೆ ಮಂಗಳಾಶಾಸನ ಮಾಡಬೇಕು ಅಂತ ಮಂಗಳಾಶಾಸನ ಮಾಡುತ್ತಿದ್ದಾಳೆ ಆಂಡಾಳ್ 24ನೇ ಪಾಶುರದಲ್ಲಿ. ಆದರೆ ಮಂಗಳಾಶಾಸನ ಅನ್ನುವುದು ಮಾಡಬಹುದೇ? ಅದು ಸ್ವರೂಪಕ್ಕೆ ಸೇರಿದ್ದ. ಮಂಗಳಾಶಾಸನ ಅನ್ನುವುದು ಆಶೀರ್ವಾದ ಅನ್ನುವುದೇ ಮಂಗಳಾಶಾಸನ. ಆಶೀರ್ವಾದ ಮಾಡಬಹುದಾ? ಯಾರಿಗೆ ಆಶೀರ್ವಾದ ಮಾಡುವುದು? ಅಣ್ಣನಾದವನು ತಂಗಿಗೆ ಆಶೀರ್ವಾದ ಮಾಡಬಹುದು. ಆದರೆ ತಂಗಿ ಸ್ಥಾನದಲ್ಲಿರುವ ಆಂಡಾಳ್ ಶ್ರೀ ಗೋದಾದೇವಿ ಅಣ್ಣನ ಸ್ಥಾನದಲ್ಲಿರುವ ಶ್ರೀ ರಾಮಾನುಜನಿಗೆ ಇವಾಗ ಇಲ್ಲಿ ಆಶೀರ್ವಾದ ಮಾಡಬಹುದಾ? ಮಂಗಳಾಶಾಸನ ಮಾಡಬಹುದಾ? ಮಂಗಳಾಶಾಸನ ಸ್ವರೂಪಕ್ಕೆ ಸೇರಿದ್ದ. ಯಾರು ಮಾಡಿದ್ದಾರೆ ಮಂಗಳಾಶಾಸನ ಈ ರೀತಿ? ಇದು ಸ್ವರೂಪಕ್ಕೆ ಅಂತರ್ಗತವ? ಇದು ಮಾಡಬಹುದಾ? ಮಾಡುವುದು ಸರಿಯೇ ಅನ್ನುವ ವಿಚಾರಗಳನ್ನು ಮಾಡ್ತಾರೆ ಇಲ್ಲಿ ನಮ್ಮ ಪೂರ್ವಾಚಾರ್ಯರುಗಳು. ಮಂಗಳಾಶಾಸನ ಮಾಡುವುದು ಸರಿಯೇ ಇಲ್ಲವೇ? ಆಂಡಾಳ್ ಹೇಗೆ ರಾಮಾನುಜರಿಗೆ ಇಲ್ಲಿ ಮಂಗಳಾಶಾಸನ ಮಾಡುತ್ತಿದ್ದಾಳೆ ಮುಂತಾದ ಅರ್ಥ ವಿಶೇಷಗಳನ್ನು ನಾಳೆ ದಿನ ಬೆಳಗ್ಗೆ ಈ ಉಪನ್ಯಾಸ ಗೋಷ್ಠಿಯಲ್ಲಿ ವಿಜ್ಞಾಪಿಸುತ್ತೇನೆ. ಎಲ್ಲರೂ ಬಂದು ಸೇರ್ಬೇಕು ಅಂತ ಪ್ರಾರ್ಥಿಸಿ ಇವತ್ತಿನ ಉಪನ್ಯಾಸವನ್ನು ನಿಲ್ಲಿಸುತ್ತೇನೆ. ಇವತ್ತಿನ ಪಾಶುರವನ್ನು ಎಲ್ಲರೂ ಹೇಳ್ಬೇಕು ಅಂತ ಪ್ರಾರ್ಥನೆ. அன்னிப்புடாமணந்தாய் அடிபோத்தி சென்னங்கு தென்னனங்க செத்தாய் திரள் போத்தி பொன்னச் சகன முதைத்தாய் புகழ் போத்தி கன்று குணிலாவிரிந்தாய் கடல் போத்தி குன்று குடையா விடுத்தாய் குணம் போத்தி வென்று பகையெடுக்கும் நின் கையில் வேல் போத்தி என்றென்றும் சேவகமே ஏத்திப் பறைகொள்வான் பிரியாம் வந்தோம் இறங்கு ஏலோர் எம்பாவாய். ஆண்டாள் திருவடிகளே சரணம், ஆழ்வார் திருவடிகளே சரணம், எம்பெருமானார் திருவடிகளே சரணம், ஜீயர் திருவடிகளே சரணம். திருவாடிப்புறத்து சகத்து இத்தாழ்வாடியே, திருப்பாவை 30 செப்பினாள் வாடியே, பெரியாழ்வார் பெற்றெடுத்த பெண்புள்ள வாடியே, பெரும்பூதூர் மாமணிக்கு பின்னானாள் வாடியே, 143 உரைத்தாள் வாடியே, உயரரங்கற்கே கண்ணி உகந்தளித்தாள் வாடியே, வருவாரம் திருமள்ளி வளராடி வாடியே, பண்புதுவை நகர் கோதை மலர்பதங்கள் வாடியே. यतिराज 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 जय हो, यतिराज यतिराज रामानुज जय हो.